ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ವಂದನೆಗಳನ್ನು ಅರ್ಪಿಸುತ್ತಾ, ಹಾಗೆ ನಮಗೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಸರ್ ಅವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮಾಸ್ಟರ್ಸ್ ಈಗ ನಾವು ಧ್ಯಾನವನ್ನ ಪ್ರಾರಂಭ ಮಾಡೋಣ. ಮಾಸ್ಟರ್ಸ್, ಮೊದಲಿಗೆ ಎರಡು ಕೈಗಳನ್ನ ಲಾಕ್ ಮಾಡಿಕೊಂಡು ಕಾಲ್ಗಳನ್ನು ಸಹ ಲಾಕ್ ಮಾಡಿಕೊಳ್ಳೋಣ ಮಾಸ್ಟರ್ಸ್. ಅದೇ ತರ ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳೋಣ. ಸುಖಾಸನದಲ್ಲಿ ಕುಳಿತಕ್ಕಂಥವರು ಕೆಳಗಡೆ ಒಂದು ಚಾಪೆಯನ್ನ ಅಥವಾ ಒಂದು ಮ್ಯಾಟನ್ನ ಅಥವಾ ಒಂದು ಬಟ್ಟೆಯನ್ನ ಹಾಕೊಂಡು ಕೂತ್ಕೊಳ್ಳಿ ಮಾಸ್ಟರ್ಸ್. ಸೋಫಾ ಮೇಲೆ ಅಥವಾ ಚೇರ್ ಮೇಲೆ ಕೂತ್ಕೊಂಡ್ತಕ್ಕಂಥವ್ರು ಕೈ ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ಬೆನ್ನನ್ನ ನೇರವಾಗಿ ಇಟ್ಟುಕೊಳ್ಳೋಣ ಮಾಸ್ಟರ್ಸ್. ದೇಹಕ್ಕೆ ಸ್ವಲ್ಪ ನೀರು ಬೇಕಾದವರು ನೀರನ್ನ ಸೇವನೆ ಮಾಡಬಹುದು. ಪಕ್ಕದಲ್ಲಿ ಒಂದು ಗ್ಲಾಸ್ ನೀರನ್ನ ಇಟ್ಟುಕೊಳ್ಳೋಣ ಮಾಸ್ಟರ್ಸ್. ಸುಖಾಸನದಲ್ಲಾಗಲಿ ಅಥವಾ ಮಂಚದ ಮೇಲೆ ಚೇರ್ ಮೇಲೆ ಕುಳಿತುಕೊಳ್ತಕ್ಕಂಥವರಾಗಲಿ ಎರಡೂ ಕೈ ಬೆರಳುಗಳನ್ನ ಪರಸ್ಪರ ಜೋಡಿಸಿಕೊಂಡು ಕಣ್ಣೆರಡು ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನ ಗಮನಿಸೋಣ ಮಾಸ್ಟರ್ಸ್. ಯಾವುದೇ ಮಂತ್ರ, ಜಪ, ತಪ ಅಥವಾ ನಾಮಸ್ಮರಣೆ ಇರಬಾರದು ಮಾಸ್ಟರ್ಸ್. ಯಾವ ದೈವಿ ಕಲ್ಪನೆಗಳ ಅಗತ್ಯವಿಲ್ಲ. ಸಹಜವಾಗಿಯೇ ನಡೆಯುತ್ತಿರುವ ಉಸಿರಾಟವನ್ನು ಆಹ್ಲಾದದಿಂದ ಗಮನಿಸೋಣ ಮಾಸ್ಟರ್ಸ್. ಸಹಜವಾದ ಉಸಿರಾಟದ ಮೇಲೆಯೇ ಗಮನವಿಡುತ್ತಿದ್ದರೆ ಕ್ರಮೇಣ ನಮ್ಮ ಆಲೋಚನಾ ರಹಿತ ಸ್ಥಿತಿ ಉಂಟಾಗುತ್ತದೆ ಮಾಸ್ಟರ್ಸ್. ಇದೇ ಧ್ಯಾನ ಸ್ಥಿತಿ. ಈ ಧ್ಯಾನ ಸ್ಥಿತಿಯಲ್ಲಿ ಅಪಾರವಾದ ವಿಸ್ಮಯಮಯ ಪ್ರಾಣಶಕ್ತಿ ಉಂಟಾಗುತ್ತದೆ ಮಾಸ್ಟರ್ಸ್. ಅದೇ ಕಾಸ್ಮಿಕ್ ಎನರ್ಜಿ ಶರೀರದಲ್ಲಿ ಪ್ರವೇಶಿಸಿ ನಾಡಿ ಮಂಡಲ ಶುದ್ಧಿ ಆಗುತ್ತಾ ಅದ್ಭುತವಾದ ಆರೋಗ್ಯ ದೊರಕುತ್ತದೆ ಮಾಸ್ಟರ್ಸ್. ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಆನಾಪಾನ ಸತಿ ಧ್ಯಾನ. ಒಳ ಹೋಗುವ ಉಸಿರು ಮತ್ತು ಹೊರ ಬರುವ ಉಸಿರನ್ನ ಮೇಲೆ ಗಮನವನ್ನ ಇಡೋಣ ಮಾಸ್ಟರ್ಸ್. ಪ್ರತಿದಿನ ನಿಯಮಬದ್ಧವಾಗಿ ಧ್ಯಾನ ಮಾಡುವುದರಿಂದ ದೇಹದಲ್ಲಿ ವಿಶ್ವಮಯ ಪ್ರಾಣಶಕ್ತಿಯ ಮಟ್ಟ ಹೆಚ್ಚಿ. ಓಕೆ, ಮೇಡಮ್ ಬಂದಿದ್ದಾರೆ. ಓಕೆ ಮ್ಯಾಮ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಬೋದು ಜ್ಯೋತಿ ಮ್ಯಾಮ್. ಜ್ಯೋತಿ ಮ್ಯಾಮ್ ಕೇಳಿಸ್ತಾ ಇದೆಯಾ? ಅನ್ಮ್ಯೂಟ್ ಮಾಡ್ಕೊಂಡು ನೀವು ಕಂಟಿನ್ಯೂ ಮ್ಯಾಮ್. ಆಲ್ರೆಡಿ ಕೂರ್ಸಿದ್ದೀನಿ ನಾನು, ನೀವು ಕಂಟಿನ್ಯೂ ಮಾಡಿ ಮ್ಯಾಮ್. ಆಮೇಲೆ ನಾನು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಜ್ಯೋತಿ ಮ್ಯಾಮ್, ನಿಮ್ದೇನೋ ಡಿಸ್ಟರ್ಬೆನ್ಸ್ ಇದೆ, ಅನ್ಮ್ಯೂಟ್ ಆಗಿಲ್ಲ. ಮೇಡಮ್ ಕೇಳಿಸ್ತಿದ್ಯಾ ನನ್ನ ಮಾತು? ಈಗ ಕೇಳಿಸ್ತಾ ಇದೆ. ಕಂಟಿನ್ಯೂ ಮಾಡಿ ಮ್ಯಾಮ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನೀವು ಹಂಗೆ ಕಂಟಿನ್ಯೂ ಮಾಡಿ, ನಾನು ಆಮೇಲೆ ವೆಲ್ಕಮ್ ಮಾಡ್ತೀನಿ ಮೇಡಮ್. ಈಗ ಧ್ಯಾನ ಕೂರಿಸ್ಬಿಟ್ಟಿದ್ದೀನಿ ನಾನು. ಖಂಡಿತ. ಓಕೆ ಮ್ಯಾಮ್. ಜೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದ. ಮಹಾವತಾರ್ ಫೌಂಡೇಶನ್ ವತಿಯಿಂದ ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಾವೆಲ್ಲರೂ ಧ್ಯಾನ ಸ್ಥಿತಿಗೆ ತಲುಪಿದ್ದೇವೆ ಮಾಸ್ಟರ್ಸ್. ಶ್ವಾಸವೇ ನಮ್ಮ ಗುರು, ಆತ್ಮವೇ ನಮ್ಮ ಬಂಧು, ದೈವ, ಪರಮಾತ್ಮ. ಯಾವುದೇ ಓಂಕಾರ ಶಬ್ದ, ದೇವರ ನಾಮಸ್ಮರಣೆ, ಗುರುಗಳ ನಾಮಸ್ಮರಣೆ ಏನೂ ಬೇಡ ಮಾಸ್ಟರ್ಸ್. ಸಹಜವಾಗಿ, ಸುಂದರವಾಗಿ, ಸ್ವಾಭಾವಿಕವಾಗಿ ನಡೆಯುತ್ತಿರುವ ನಮ್ಮ ಉಸಿರಾಟವನ್ನು ಗಮನಿಸುತ್ತಾ ಇರುವುದೇ ಧ್ಯಾನ. ಧ್ಯಾನ ಎಂದರೆ ಶ್ವಾಸದ ಮೇಲೆ ನಮ್ಮ ಗಮನ.
ಮುಖದಲ್ಲಿ ನಗು ಇರಲಿ ಮಾಸ್ಟರ್ಸ್. ನಗ್ನಗ್ತಾ ಕುತ್ಕೊಳ್ಳೋಣ. ಯಾವ ದಿಕ್ಕಲ್ಲಾದ್ರೂ ಕುಳಿತುಕೋಬಹುದು. ಸೋಫಾ ಮೇಲೆ, ಚೇರ್ ಮೇಲೆ, ನೆಲದ ಮೇಲೆ ಕೈಕಾಲೆರಡುಗಳನ್ನ ಮುಚ್ಕೊಂಡು, ಕಣ್ಣನ್ನ ಮುಚ್ಕೊಂಡು ಕುಳಿತುಕೊಬಹುದು ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. 10 ನಿಮಿಷಗಳ ಕಾಲ ಸಂಗೀತದೊಂದಿಗೆ ಧ್ಯಾನವನ್ನು ಮಾಡೋಣ. ತದನಂತರ 10 ನಿಮಿಷ ನಾವೆಲ್ಲರೂ ಮೌನವಾಗಿ ಈ ಒಂದು ಧ್ಯಾನವನ್ನು ಮುಂದುವರೆಸೋಣ ಮಾಸ್ಟರ್ಸ್. ಧನ್ಯವಾದಗಳು. ಮ್ಯೂಸಿಕ್ ಪ್ಲೀಸ್ ಮಾಡಿ. ಶಶಿಕಲಾ ಮ್ಯಾಮ್ ಮ್ಯೂಸಿಕ್ ಆನ್ ಮಾಡಿ. ಎಸ್ ಮ್ಯಾಮ್. 10 ನಿಮಿಷ ಮಾಡಿ ಮ್ಯಾಮ್. ಇನ್ನು 10 ನಿಮಿಷ ಮೌನ ಧ್ಯಾನ ಆಗುತ್ತೆ.
ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಶ್ವಾಸವೇ ನಮ್ಮ ಗುರು, ಆತ್ಮವೇ ನಮ್ಮ ಬಂಧು, ದೈವ, ಪರಮಾತ್ಮ ಮಾಸ್ಟರ್ಸ್. ದಯವಿಟ್ಟು ಯಾರು ತೆರೆಯಬೇಡಿ. ಕೈ ಮತ್ತು ಕಾಲುಗಳನ್ನು ಸಡಿಲಿಸಿಕೊಳ್ಳಿ ಮಾಸ್ಟರ್ಸ್. ಯಾವುದೇ ಓಂಕಾರ ಶಬ್ದ, ದೇವರ ನಾಮಸ್ಮರಣೆ, ಗುರುಗಳ ನಾಮಸ್ಮರಣೆ ಏನೂ ಬೇಡ ಮಾಸ್ಟರ್ಸ್. ಸಹಜವಾಗಿ, ಸುಂದರವಾಗಿ, ಸ್ವಾಭಾವಿಕವಾಗಿ ನಡೆಯುತ್ತಿರುವ ನಮ್ಮ ಉಸಿರಾಟವನ್ನು ಗಮನಿಸುತ್ತಾ ಇರುವುದೇ ಧ್ಯಾನ. ನಾವು ಮಾಡುತ್ತಿರುವ ಧ್ಯಾನ ಸುಮಾರು 2500 ವರ್ಷಗಳ ಹಿಂದೆ ಭಗವಾನ್ ಬುದ್ಧರು ತಿಳಿಸಿಕೊಟ್ಟ, ಇಂದು ನಮ್ಮ ಮಹಾ ಚೈತನ್ಯ, ನಮ್ಮ ಗುರುಗಳು ಪತ್ರಿಜಿ ಸರ್ ಅವರು ತಿಳಿಸಿಕೊಟ್ಟಿರುವ ಬಹಳ ಸರಳವಾದ ಸುಂದರವಾದ ಧ್ಯಾನವೇ ಆನ ಅಪಾನ ಸತಿ ಧ್ಯಾನ. ಆನ ಎಂದರೆ ಒಳಗೆ ಹೋಗುವ ಉಸಿರು, ಅಪಾನ ಎಂದರೆ ಹೊರಗೆ ಬರುವ ಉಸಿರು, ಸತಿ ಎಂದರೆ ಸೇರಿರುವುದು, ಕೂಡಿರುವುದು. ಇದನ್ನು ಗಮನಿಸುತ್ತಾ ಇರುವುದೇ ಧ್ಯಾನ. ಅಹಿಂಸೋ ಪರಮೋ ಧರ್ಮ, ಹಿಂಸಾ ಛೋಡೋ ಹಂಸ ಪಕಡೋ, ಧ್ಯಾನಾಗ್ನಿ ದತ್ತ ಕರ್ಮೇಣ. ನಮ್ಮ ವಾಸ್ತವಕ್ಕೆ ನಾವೇ ಕಾರಣ. ಅಪ್ಪೋ ದೀಪೋ ಭವ, ಯದ್ಭಾವಂ ತದ್ಭವತಿ.
ಇದನ್ನೆಲ್ಲ ತಿಳಿಸ್ತಾ ಬಂದಿರುವ ನಮ್ಮ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್ಗಳು ಕೋಟಿ 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 ನಮನಗಳನ್ನು ಸಲ್ಲಿಸುತ್ತಾ ಇರೋಣ ಮಾಸ್ಟರ್ಸ್. ಓ ದೀಪೋ ಭವ, ನಿನ್ನ ದಿವ್ಯ ಕಾಂತಿಯನ್ನು, ನಿನ್ನ ಅಂತರಾಳದ ದಿವ್ಯ ಕಾಂತಿಯನ್ನು, ದಿವ್ಯ ಜ್ಯೋತಿಯನ್ನು ನೀನೇ ಬೆಳಗಿಸಿಕೊಳ್ಳಬೇಕು. ನಿನ್ನಲ್ಲಿ ಆ ಶಕ್ತಿ ಇದೆ, ನಿನ್ನನ್ನು ನೀನೇ ಬೆಳಗಿಸಿಕೋ ಅಂತ ಹೇಳಿದ್ದು ನಮ್ಮ ಪರಮದೈವ ಪತ್ರಿಜಿ ಗುರುಗಳು. ಈ ನಿಟ್ಟಿನಲ್ಲಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸು ಕೂಡ ಆ ದಾರಿಯಲ್ಲಿ ನಾವು ನಡೆದಿದ್ದೇವೆ ಮಾಸ್ಟರ್ಸ್. ಅಹಿಂಸು ಪರಮೋ ಧರ್ಮ, ಹಿಂಸೆಯನ್ನು ಬಿಟ್ಟು ಬಿಡಿ, ಅಹಿಂಸೆಯೇ ನಮ್ಮ ಧರ್ಮವಾಗಬೇಕು. ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್, ಇದು ನಮ್ಮೆಲ್ಲ ಪಿರಮಿಡ್ ಮಾಸ್ಟರ್ಸ್ನ ಸಂಕಲ್ಪವಾಗಬೇಕು ಮಾಸ್ಟರ್ಸ್. ಯಾವುದೇ ಸಂಕಲ್ಪಗಳನ್ನ, ತಮ್ಮದೇ ವೈಯಕ್ತಿಕ ಸಂಕಲ್ಪಗಳನ್ನ ದಯವಿಟ್ಟು ಯಾರೂ ಮಾಡಬೇಡಿ ಮಾಸ್ಟರ್ಸ್. ಧ್ಯಾನಕ್ಕೆ ಕುಳಿತುಕೊಳ್ಳುವ ಮೊದಲು ನನ್ನ ಸಂಕಲ್ಪ ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ತಾಗಬೇಕು. ನಮ್ಮ ಗುರುಗಳು ತೋರಿಸಿದ ದಾರಿಯಲ್ಲಿ ನಾವೆಲ್ಲರೂ ಸತ್ಯ ದಾರಿಯಲ್ಲಿ, ಧರ್ಮದ ದಾರಿಯಲ್ಲಿ ನಡೆಯಬೇಕು ಅಂತ ಸಂಕಲ್ಪ ಮಾಡಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಇದು ಲೋಕ ಕಲ್ಯಾಣಕ್ಕಾಗಿ ಮಾಡುವ ಸಂಕಲ್ಪ. ನಮಗೆ ಏನು ಕೊಡಬೇಕು? ಖಂಡಿತ ಪ್ರಕೃತಿ ಮಾತೆ, ವಸುಂಧರ ಮಾತೆ, ಸೀತಾ ಮಾತೆ, ಯೂನಿವರ್ಸ್, ವಿಶ್ವಮಯ ಪ್ರಾಣಶಕ್ತಿ ಖಂಡಿತ ನಮಗೆ ಲಭಿಸುತ್ತದೆ ಮಾಸ್ಟರ್ಸ್. ಹಾಗಾಗಿ ವೈಯಕ್ತಿಕ ಸಂಕಲ್ಪ ಬೇಡ ಮಾಸ್ಟರ್ಸ್. ಧ್ಯಾನಕ್ಕೆ ಕುಳಿತಾಗ ನಮ್ಮ ಕಣ್ಣಿಂದ ಮುಖಾಂತರ 80% ನಾವು ವಿಶ್ವಮಯ ಪ್ರಾಣಶಕ್ತಿಯನ್ನ ಅನುಭವಿಸುತ್ತೇವೆ ಮಾಸ್ಟರ್ಸ್. 10% ನಮ್ಮ ಕೈಗಳಿಂದ, 10% ನಮ್ಮ ಕಾಲುಗಳಿಂದ ವಿಶ್ವಮಯ ಪ್ರಾಣಶಕ್ತಿಯನ್ನ ನಾವು ಪಡೆಯುತ್ತಾ ಇರುತ್ತೇವೆ ಮಾಸ್ಟರ್ಸ್. ಹಾಗಾಗಿ ರಾತ್ರಿ ಮಲಗಿದ್ದಾಗ ಬರುವ ವಿಶ್ವಮಯ ಪ್ರಾಣಶಕ್ತಿಗಿಂತ ಧ್ಯಾನದ ಸ್ಥಿತಿಯಲ್ಲಿ ಕುಳಿತಾಗ 100 ಪಟ್ಟು ಹೆಚ್ಚು ಪಡೆಯುತ್ತೇವೆ ಅಂತ ನಮ್ಮ ಗುರುಗಳು ಅನುಭವಿಸಿ ನಮಗೆ ತಿಳಿಸಿದ್ದಾರೆ ಅಲ್ವೇ ಮಾಸ್ಟರ್ಸ್. ಹೆಚ್ಚು ಹೆಚ್ಚು ಧ್ಯಾನ, ಸಮಯ ಸಿಕ್ಕಾಗಲೆಲ್ಲ ಧ್ಯಾನ, ಸಾಂಸಾರಿಕ ಜೀವನ ಹಾಗೂ ಆಧ್ಯಾತ್ಮಿಕ ಜೀವನ ಎರಡರಲ್ಲೂ ಸಮ ಪ್ರಮಾಣದಲ್ಲಿ ನಾವು ಸೇವೆಯನ್ನ ಮಾಡುತ್ತಾ ನಮ್ಮ ಕಾಲವನ್ನು ವಿಸ್ತರಿಸಿಕೊಳ್ಳೋಣ ಮಾಸ್ಟರ್ಸ್. ಶ್ವಾಸವೇ ನಮ್ಮ ಗುರು, ಶ್ವಾಸವಿಲ್ಲದೆ ನಾವು ಇಲ್ಲ. ಆತ್ಮವೇ ನಮ್ಮ ದೈವ, ಪರಮಾತ್ಮ ಮಾಸ್ಟರ್ಸ್. ಹೊರಗೆ ಯಾವ ಪರಮಾತ್ಮನೂ ಇಲ್ಲ. ನಮ್ಮಲ್ಲಿರುವ ಪರಮಾತ್ಮನನ್ನ ನಾವೆಲ್ಲರೂ ನೋಡೋಣ, ಸೇರೋಣ,
ಅಂತ ತಿಳಿಸಿಕೊಟ್ಟಿದ್ದೆ ನಮ್ಮ ಗುರುಗಳು. ಕೃಷ್ಣ ಭಗವಾನ್ ಹೇಳುವ ಹಾಗೆ ಅಂತರ್ಪಯಣದ ದಿವ್ಯ ಜ್ಯೋತಿಯನ್ನ ನೋಡಿರಿ, ಬಾಹಿರ್ ಪ್ರಯಾಣದಲ್ಲಿ ಏನೂ ಇಲ್ಲ. ಲಲಿತ ಸಹಸ್ರನಾಮದಲ್ಲೂ ಕೂಡ ಈ ಒಂದು ಶ್ಲೋಕ ಈ ರೀತಿ ಬರುತ್ತೆ ಮಾಸ್ಟರ್ಸ್. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಆತ್ಮಜ್ಞಾನವ ಕಾಣದೆ ಹೋದೆ ನನ್ನಲ್ಲಿಯೇ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಣ್ಣು ಮಣ್ಣುಗಳ ಗುಡಿಯೊಳಗೆ. ದೇಹವೇ ದೇವಾಲಯ, ನಾವು ಕುಳಿತುಕೊಳ್ಳುವ ಜಾಗವೇ ದೇಗುಲ. ನಮ್ಮ ಆತ್ಮ ನಾವೇ ಪರಮಾತ್ಮ ಮಾಸ್ಟರ್ಸ್. ಇನ್ನ 2 ನಿಮಿಷ ಮಾಸ್ಟರ್ಸ್. ನಿಧಾನವಾಗಿ ಧ್ಯಾನದ ಸ್ಥಿತಿಯಿಂದ ಪ್ರಾಪಂಚಿಕ ಜೀವನಕ್ಕೆ ಮರಳೋಣ ಮಾಸ್ಟರ್ಸ್. ಕೈಕಾಲುಗಳನ್ನ ಸಡಿಲಿಸಿಕೊಳ್ಳಿ. ಕಣ್ಣನ್ನು ದಯವಿಟ್ಟು ಯಾರು ತೆರೆಯಬೇಡಿ ಮಾಸ್ಟರ್ಸ್. ಪ್ರತಿಯೊಂದು ಅಂಗಾಂಗಗಳಿಗೂ ಕೃತಜ್ಞತೆಗಳನ್ನ ತಿಳಿಸಿ. ನಮ್ಮ ತಂದೆ ತಾಯಿಗೆ, ನಮ್ಮ ತಾತ ಅಜ್ಜಿ, ನಮ್ಮ ಬಂಧು ಮಿತ್ರರಿಗೆ, ಒಡ ಹುಟ್ಟಿದ ಅಕ್ಕ ತಂಗಿ ಅಣ್ಣ ತಮ್ಮಂದರಿಗೆ, ನಮ್ಮ ನೆರೆಹೊರೆಯವರಿಗೆ, ನಮ್ಮ ಶರೀರಕ್ಕೆ, ನಮ್ಮ ಮಾತೃಭೂಮಿಗೆ, ನಮ್ಮ ಪ್ರಕೃತಿ ಮಾತೆಗೆ, ಐಸಿಸ್ ಮಾತೆಗೆ, ವಸುಂಧರ ಮಾತೆಗೆ, ಸೀತಾ ಮಾತೆಗೆ, ಇಡೀ ಬ್ರಹ್ಮಾಂಡಕ್ಕೆ, ನಮ್ಮ ದೇಶವನ್ನ ನಮ್ಮನ್ನ ಕಾಯುತ್ತಿರುವ ಯೋಧರಿಗೆ, ನಮ್ಮ ಬೆನ್ನೆಲುಬಾಗಿ ನಿಂತಿರುವ ಅನ್ನದಾತ ರೈತರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಇನ್ನ 20 seconds ಮಾಸ್ಟರ್ಸ್. ಇನ್ನ 10 seconds. 10, 9, 8, 7, 6, 5, 4, 3, 2, 1, 0. ನಿಧಾನವಾಗಿ ತಮ್ಮ 2 ಕಣ್ಣನ್ನು ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್. 5, 3, 2, 1, 0. ನಿಧಾನವಾಗಿ ಕೈಗಳನ್ನು ಸರಿಸುತ್ತಾ ಕಣ್ಣನ್ನಿಟ್ಟು ಕುಳ್ಳಗೆಯಿಂದ ತಮ್ಮ ಕೈಗಳನ್ನು ನೆನಪಿ ಮಾಸ್ಟರ್.
ಮ್ಯಾಮ್ ವಾಯ್ಸ್ ಸ್ಟಕ್ ಆಯ್ತು ಮ್ಯಾಮ್ ನಿಮ್ದು. ಜ್ಯೋತಿ ಮ್ಯಾಮ್. ಜ್ಯೋತಿ ಮ್ಯಾಮ್ ವಾಯ್ಸ್. ಮೇಡಮ್ ಅವ್ರದ್ದು ನೇಮ್ ಲೆಫ್ಟ್ ಆಗಿದೆ. ಹೌದು ನೆಟ್ವರ್ಕ್ ಮ್ಯಾಮ್, ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಅದೇ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅವ್ರದ್ದು ಹೋಗಿದೆ. ಓಕೆ ಮಾಸ್ಟರ್ಸ್, ಎಲ್ಲರೂ ಧ್ಯಾನ ಸ್ಥಿತಿಯಿಂದ ಹೊರ ಬಂದಿದೀವಿ. ಆಲ್ರೆಡಿ ಮೇಡಮ್ ಜಾಯಿನ್ ಆಗ್ತಾರೆ. ನೋಡೋಣ, ದೇಹಕ್ಕೆ ಬೇಕಾದಂತಹ ನೀರನ್ನ ತೆಗೆದುಕೊಳ್ಳೋಣ ಮಾಸ್ಟರ್ಸ್. ಆಳವಾದಂತಹ ಧ್ಯಾನದಲ್ಲಿ ಇರ್ತಕ್ಕಂಥವರು ಧ್ಯಾನವನ್ನ ಮುಂದುವರೆಸಿ, ಜ್ಞಾನದಿಂದ ಹೊರ ಬಂದಿರ್ತಕ್ಕಂಥವರು ದೇಹಕ್ಕೆ ಬೇಕಾದಂತಹ ನೀರನ್ನ ಸ್ವೀಕಾರ ಮಾಡೋಣ ಮಾಸ್ಟರ್ಸ್. ಮೇಡಮ್ ಜಾಯಿನ್ ಆಗ್ತಾರೆ, ನೋಡೋಣ. ಜಾಯಿನ್ ಆಗಿದ್ದಾರೆ ಮ್ಯಾಮ್. ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಜ್ಯೋತಿ ಮ್ಯಾಮ್ ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಎಸ್ ಓಕೆ ಮಾಸ್ಟರ್ಸ್, ಇಲ್ಲಿ ತನಕ ನಮ್ಮ ಜ್ಯೋತಿ ಮೇಡಮ್ ಅವರು ಅದ್ಭುತವಾದಂತಹ ಧ್ಯಾನವನ್ನ ಮಾಡಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಸಹ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ಎಲ್ರು ನಮ್ಮ ಜ್ಯೋತಿ ಮೇಡಮ್ ಅವರು ಈ ವೇದಿಕೆಗೆ ಹಿರಿಯ ಪಿರಮಿಡ್ ಮಾಸ್ಟರ್ ಆಗಿರ್ತಾರೆ ಮಾಸ್ಟರ್ಸ್. ಎಲ್ರೂ ಸಹ ವಿಡಿಯೋವನ್ನ ಆನ್ ಮಾಡ್ಕೊಂಡ್ರೆ ನಾವು ಅವ್ರಿಗೆ ಸೂಚಿಸ್ತಕ್ಕಂತಹ ಗೌರವ ಅಂತ ನಾನು ಬಯಸ್ತೀನಿ. ಎಲ್ರೂ ಸಹ ಒಂದ್ಸರಿ ಅಂದ್ರೆ ಆಗ್ತಕ್ಕಂಥವ್ರು ವಿಡಿಯೋವನ್ನ ಆನ್ ಮಾಡ್ಕೊಳ್ಳಿ. ನಾವು ಮೇಡಮ್ನ ಸ್ವಾಗತ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ನಮ್ಮ ಜ್ಯೋತಿ ಮೇಡಮ್ ಅವರು ಹಿರಿಯ ಪಿರಮಿಡ್ ಮಾಸ್ಟರ್ ಆಗಿರ್ತಕ್ಕಂಥವ್ರು. ಇವರು ಮೂಲತಃ ಬೆಂಗಳೂರಿನ ನಾಗರಬಾವಿ ನಿವಾಸಿ ಆಗಿರ್ತಾರೆ ಮಾಸ್ಟರ್ಸ್. ಇವರು ಪಿರಮಿಡ್ ಮಾಸ್ಟರ್ ಆಗಿದ್ದು, ಇವರು ಸ್ಪಿರಿಚುವಲ್ ಟ್ಯಾಬ್ಲೆಟ್ ನಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದಿರ್ತಾರೆ ಮಾಸ್ಟರ್ಸ್. ಇವರು ಹಲವಾರು ವೇದಿಕೆಯಲ್ಲಿ ಆಂಕರಿಂಗ್ ಅಂದ್ರೆ ನಿರೂಪಣೆಯನ್ನ ಸಹ ಮಾಡ್ತಾರೆ. ಹಾಗೇನೆ ಇವರು ಆಫ್ಲೈನ್ ಕ್ಲಾಸಸ್ ಮತ್ತು ಆನ್ಲೈನ್ ಕ್ಲಾಸಸ್ ನ ತಗೋತಾರೆ ಮಾಸ್ಟರ್ಸ್. ಇವರನ್ನ ನಾವು ಇವತ್ತು ಅಂದ್ರೆ ನಾನು ಈ ಕಿರು ಪರಿಚಯವನ್ನ ಮಾಡ್ಕೊಟ್ಟಿದ್ದೀನಿ. ಇನ್ನು ಏನಾದ್ರೂ ಇದ್ರೆ ಮೇಡಮ್ ಪರಿಚಯ ಮಾಡ್ಕೊಂತಾರೆ ಮಾಸ್ಟರ್ಸ್. ಇವರನ್ನ ನನ್ನ ಪರವಾಗಿ ಆಗ ನಿಮ್ಮೆಲ್ಲರ ಪರವಾಗಿ ಆಗ ಈ ವೇದಿಕೆಯ ಪರವಾಗಿ ಮೇಡಮ್ನ ಸ್ವಾಗತ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ವೆಲ್ಕಮ್ ಮೇಡಮ್, ವೆಲ್ಕಮ್. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿಯವರಿಗೆ, ಪ್ರಕೃತಿ ಮಾತೆ, ವಸುಂಧರ ಮಾತೆ, ಸೀತಾ ಮಾತೆ, ಯಶೋಧರ ಮಾತೆ, ಶ್ರೀ ಶಾರದಾ ದೇವಿ ಅಮ್ಮನವರಿಗೆ, ನನ್ನ ತಂದೆ ತಾಯಿಯರಿಗೆ ವಂದಿಸುತ್ತಾ, ಮಹಾವತಾರ್ ಫೌಂಡೇಶನ್ ವತಿಯ ಎಲ್ಲ ಝೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮೇಡಮ್ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ, ಮತ್ತೊಮ್ಮೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಜ್ಯೋತಿ ಬಿ. ನಾನು ಬೆಂಗಳೂರಿನ ನಾಗರಭಾವಿ ನಿವಾಸಿ. ಮಾಸ್ಟರ್ಸ್, ನಾನು ಇದನ್ನ ಹೇಳಲಿಕ್ಕೆ ಮುಂಚೆ ಸ್ವಲ್ಪ ನನ್ನ ಪ್ರಾಪಂಚಿಕ ಜೀವನಕ್ಕೆ ಸ್ವಲ್ಪ ಹೋಗೋಣ. ಸೊ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು, ಚನ್ನಪಟ್ಟಣ ಹಾಗೂ ಮಂಡ್ಯ ನನ್ನ ತಂದೆ ತಾಯಿಯರ ಊರು. ನಾನು ಅಲ್ಲಿನ ಮೊಮ್ಮಗಳು. ಚನ್ನಪಟ್ಟಣ ಬೊಂಬೆಯ ನಾಡು, ಮಂಡ್ಯ ಸಕ್ಕರೆಯ ನಾಡು. ಈ ಎರಡು ನಾಡಿನಲ್ಲಿ ಬೆಳೆದಂಥೋಳು ಮೊಮ್ಮಗಳು ನಾನು. ಸೊ ನನ್ನ ತಂದೆ ತಾಯಿಗೆ ನಾವು 3 ಜನ ಮಕ್ಕಳು, ನನ್ನ ಅಣ್ಣ, ಅಕ್ಕ ಹಾಗೂ ನಾನು. ಸೊ ನಾನು ಕಿರಿಯ ಮಗಳಾದ್ರಿಂದ ಪ್ರೀತಿ ಜಾಸ್ತಿ ಮನೆಯಲ್ಲಿ. ಅಪ್ಪ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು, ಅಮ್ಮ ಗೃಹಿಣಿ ಮನೆಯಲ್ಲಿ.
ಅಪ್ಪನ RBI ಅಂತ ಕರಿತಾ ಇದ್ರು, ಅಮ್ಮನ ಅನ್ನಪೂರ್ಣೇಶ್ವರಿ ಅಂತ ಕರಿತಾ ಇದ್ರು. ಅಂತ ಧರ್ಮಸ್ಥಳ ನಮ್ಮ ಮನೆ ಮಾಸ್ಟರ್ಸ್. ಆ ಒಂದು ಸಂಸ್ಕಾರ, ಪ್ರೀತಿ, ವಿಶ್ವಾಸ, ಗೌರವ, ಒಟ್ಟು ಕುಟುಂಬದಲ್ಲಿ ಬೆಳೆದವಳು ನಾನು. ತಾತ, ಅಜ್ಜಿ, ಅತ್ತೆ, ಮಾವ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಈ ಒಂದು ಒಟ್ಟು ಕುಟುಂಬದಲ್ಲಿ ಬೆಳೆದಂತಹ ನಾನು ಪ್ರೀತಿ ವಿಶ್ವಾಸನ ತುಂಬಾ ಚೆನ್ನಾಗಿ ಅನುಭವಿಸಿದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ಸೊ ಇವ್ರ ಜೊತೆ ಎಲ್ಲ ಬೆಳೆದಂತಹ ನಾನು, ನಮ್ಮ ಮಾತೃಭಾಷೆ ಕನ್ನಡ, ಹಾಗಾಗಿ ನನ್ನ ಪ್ರೀತಿಯ ಭಾಷೆ ಕನ್ನಡ. ಹಾಗೆ ಬೆಳೆದಂತಹ ನಾನು ತುಂಬಾ ಸಂಸ್ಕಾರದಲ್ಲಿ, ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್, ಅಮ್ಮ ಮುದ್ದು ಜಾಸ್ತಿ. ಯಾಕಂದ್ರೆ ಆ ಸ್ಟ್ರಿಕ್ಟೇ ಇವತ್ತು ನಾವು 3 ಜನ ಮಕ್ಕಳು ಇಷ್ಟು ಚೆನ್ನಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ನನ್ನ ತಂದೆ 2015ರಲ್ಲಿ ತಮ್ಮ ಶರೀರ ತ್ಯಾಗ ಮಾಡಿ ಹೋದ್ರು. ಅಮ್ಮ ಇದ್ದಾರೆ ಇನ್ನ. ಹೀಗೆ ಬೆಳೆದಂತಹ ನನ್ನ ಜೀವನ, ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲವೂ ಕೂಡ, ಮತ್ತೆ ನನ್ನ ಪ್ರೌಢ ಶಿಕ್ಷಣ ಎಲ್ಲವೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಆಯ್ತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ನಮ್ಮ ಮನೆಯ ಹಿಂದೆಯೇ ಇದ್ದಂತಹ ಒಂದು ಸರ್ಕಾರಿ ಶಾಲೆಯಲ್ಲಿ ಅಮ್ಮ ಅಣ್ಣಂಗೆ ಮತ್ತೆ ಅಕ್ಕನಿಗೆ ಊಟ ತಗೊಂಡ್ಬರ್ಲಿಕ್ಕೆ ಅವ್ರು ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿದ್ದು, ನ್ಯೂ ಕೇಂಬ್ರಿಡ್ಜ್ ಸ್ಕೂಲ್ ಅಂತ ವಿಜಯನಗರನಲ್ಲಿ ಇದೆ. ಸೊ ನಾನು ಸರ್ಕಾರಿ ಶಾಲೆಯಲ್ಲಿ ಅಮ್ಮ ಅಂಗನವಾಡಿನಲ್ಲಿ ಕೂರಿಸಿ ಹೋಗ್ತಾ ಇದ್ರು. ಹಿಂಗೆ ಹೋಗಿ 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 ನಂಗೆ ತುಂಬಾ ಅಭ್ಯಾಸ ಆಗೋಯ್ತು ನಂಗೆ ಆ ಸ್ಕೂಲಿಗೆ ಹೋಗ್ಲಿಕ್ಕೆ. ಆಮೇಲೆ ನಮ್ಮ ಮೇಡಮ್, ನನ್ನ ಗುರುಗಳ ಹಾಗೆ ಪ್ರಾಪಂಚಿಕ ಜೀವನದಲ್ಲಿ ನನ್ನ ವಿದ್ಯಾಭ್ಯಾಸದ ಗುರು, ನನ್ನ ತಂದೆ ತಾಯಿ ಅಕ್ಕ ಆದ್ಮೇಲೆ ನನ್ನ ಮೊದಲ ಗುರು ನನ್ನ ಗಾಯತ್ರಿ ಮೇಡಮ್ ಅಂತ. ನನ್ನ ಗುರುವಿಗೆ ಪೂರ್ವಕವಾದ ಧನ್ಯವಾದಗಳ ತಿಳಿಸ್ತೇನೆ. ಸೊ ಗಾಯತ್ರಿ ಮೇಡಮ್ ಹೇಳಿದ್ರು, ಅಮ್ಮ ಅಪ್ಪ ಇನ್ನ ಬಿಡಿಸ್ಬಿಟ್ಟು ನಾವು ಪ್ರೈವೇಟ್ ಸ್ಕೂಲ್ಗೆ ಹಾಕೋಣ, ಇಂಗ್ಲಿಷ್ ಮೀಡಿಯಂಗೆ ಅಂತ ಕೇಳಿದಾಗ, ದಯವಿಟ್ಟು ಬೇಡ, ಇಂಥ ಮಕ್ಕಳು ಬೇಕು, ಮಕ್ಕಳು ಬಂದ್ರೇನೆ ಅಲ್ವಾ ನಮ್ಮ ಸರ್ಕಾರಿ ಶಾಲೆಗಳು ಮುಂದುವರಿಯೋದು, ಬೇಡ ನೀವು ಎಲ್ಲೂ ಕರ್ಕೊಂಡು ಹೋಗ್ಬೇಡಿ, ಎಲ್ಲ ಸೌಲಭ್ಯವನ್ನು ನಮ್ಮ ಶಾಲೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ನನಗೂ ಕೂಡ ಮನ್ಸಾಗ್ಲಿಲ್ಲ ಬೇರೆ ಶಾಲೆಗೆ ಹೋಗ್ಲಿಕ್ಕೆ. ಸೊ ನಾನು ಈ ಸ್ಕೂಲ್ನಲ್ಲೇ ಇರ್ತೀನಿ ಅಂತ ಹೇಳಿ ಸರ್ಕಾರಿ ಶಾಲೆಯಲ್ಲಿ ನಾನು ಓದಿದ್ದು. ಬಟ್ ಕಷ್ಟ ಅನ್ನಕ್ಕೆ ಜೀವನಕ್ಕೆ ನನಗೆ ಗೊತ್ತೇ ಇಲ್ಲ ಮಾಸ್ಟರ್ಸ್. ಯಾಕಂದ್ರೆ ಆಗಿನ ಕಾಲದಲ್ಲೇ ಸರ್ಕಾರಿ ಇದು ಆಫೀಸರ್ ಆಗಿದ್ದಂತಹ ನನ್ನ ತಂದೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲವೂ ನಾವು ತುಂಬಾ ಚೆನ್ನಾಗಿದ್ವಿ. ಆದರೆ ನನ್ನ ಶಾಲೆಯಲ್ಲಿ ಬರ್ತಿದ್ದವರೆಲ್ಲ ತುಂಬಾ ಬಡತನದವರು, ಚಪ್ಪಲಿ ಹೊಲಿಯೋ ಮಕ್ಕಳು, ಕಸ ಗುಡಿಸೋ ಮಕ್ಕಳು, ಹೂ ಮಾರೋ ಮಕ್ಕಳು, ಗಾರ್ಮೆಂಟ್ಸ್ ಮಕ್ಕಳು, ಈ ರೀತಿ ಬಂದಂತಹ ನನ್ನ ಸ್ನೇಹಿತರು ಕೂಡ ಅವರೇ ಮಾಸ್ಟರ್ಸ್. ಸೊ ನಾನು ಬಹಳ ಪ್ರೀತಿಯಿಂದ ನಾನು ಅವ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ನಾನು ಮಾತಾಡ್ತಾ ಹೋದಂತೆ, ನಮ್ಮ ಮನೆಯಲ್ಲೂ ಕೂಡ ಆ ತರ ಸಂಸ್ಕಾರ ನನಗೆ ಕಲಿಸಿದ್ರಿಂದ ನಾನು ಅವ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಬೆರೀತಿದ್ದೆ, ತುಂಬಾ ಚೆನ್ನಾಗಿ ನಮ್ಮ ಒಡನಾಟ ಇರ್ತು. ನಮ್ಮ ಮನೆಯ ಹಿಂದೆನೆ ಸ್ಕೂಲ್ ಆಗಿರೋದ್ರಿಂದ ಅವ್ರನ್ನೆಲ್ಲ ಮನೆ ಕರ್ಕೊಂಡ್ ಬರೋದು, ಅಷ್ಟು ಪ್ರೀತಿ ವಿಶ್ವಾಸದಿಂದ ಇರೋದು. ಈ ರೀತಿ ನನ್ನ ಬೆಳವಣಿಗೆ ಆ ತರ ಜನಗಳ ಜೊತೆನೇ ಇದ್ದುದರಿಂದ ಇವತ್ತು ಕೂಡ ನನಗೆ ಶ್ರೀಮಂತರಿಂದ ಕೆಳಗಿನ ಮಟ್ಟದ ಕಡು ಬಡವರು ಅಂತ ಏನಂತೀವಿ, ಬಟ್ ನಾವು ಧ್ಯಾನಿಗಳದನ್ನಲ್ಲ, ಅಲ್ಲಿವರೆಗೂ ನನಗೆ ಸ್ನೇಹಿತರು, ಆತ್ಮಬಂಧುಗಳು ಇದ್ದಾರೆ ಮಾಸ್ಟರ್ಸ್. ಇದು ಹೆಂಗೆ ಬಂತು? ಸಂಸ್ಕಾರದಿಂದ ಬಂತು. ಅದು ಅಲ್ಲದೆ ಇಷ್ಟೆಲ್ಲ ಆದ ನಂತರ ನಾನು 8th ಸ್ಟ್ಯಾಂಡರ್ಡ್ಗೆ ಸೇರ್ಲೇಬೇಕಾಗಿತ್ತು ಇಂಗ್ಲಿಷ್ ಮೀಡಿಯಂ. ಅಪ್ಪ ಇಲ್ಲ, ನೆಕ್ಸ್ಟ್ ಫ್ಯೂಚರ್ ನಿನ್ಗೆ ಒಂದು ಜಾಬ್ ಅಂತ ಎಲ್ಲ ಹಾಕ್ಬೇಕು, ನೀನು ಇಂಗ್ಲಿಷ್ ಮೀಡಿಯಂ ಸೇರ್ಲೇಬೇಕು ಅಂದ್ರು. ಅವಾಗೂ ಅದೃಷ್ಟ, 1992ರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲಿಷ್ ಮಾಧ್ಯಮ ಸ್ಟಾರ್ಟ್ ಆಯ್ತು. ಅದು ನನ್ನ ವರ್ಷದಿಂದನೇ. ಅದು ಕೂಡ ಲಕ್ಕಿ. ಸಪೋಸ್ ಇಲ್ಲಾರು ಸರ್ಕಾರಿ ಶಾಲೆಯ ಶಿಕ್ಷಕರಿದ್ರೆ ಬಹುಶಃ ಅವರಿಗೆ ಗೊತ್ತಿರುತ್ತೆ. 1992ರಲ್ಲಿ ಮೊಟ್ಟ ಮೊದಲವಾಗಿ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಅಂತ ಸರ್ಕಾರದವ್ರು ಅನೌನ್ಸ್ ಮಾಡಿದ್ರು. ಲಕ್ಕಿಲಿ ಖುಷಿ ಆಗೋಯ್ತು ನನಗೆ, ಎಸ್ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಇದೆ ಅಂತ. ಮತ್ತೆ 3 ವರ್ಷ ನಾನು ಪ್ರೈವೇಟ್ ಸ್ಕೂಲ್ ಹೋಗ್ಲೇ ಇಲ್ಲ. ನನ್ನ ಸರ್ಕಾರಿ ಪ್ರೌಢಶಾಲೆಯಲ್ಲೇ ನನ್ನ ವಿದ್ಯಾಭ್ಯಾಸ, ಪೊಲೀಸ್ ಕಾಲೋನಿ, ಮಾಗಡಿ ರೋಡ್, ಬೆಂಗಳೂರು ನನ್ನ ಸರ್ಕಾರಿ ಪ್ರೌಢಶಾಲೆಯ ಅಡ್ರೆಸ್. ಸೊ ಅಲ್ಲೇ ನನ್ನ ವ್ಯಾಸಂಗ ಕೂಡ ಮಾಡಿದೆ. ಈ ಪ್ರತಿ ನನ್ನ ಒಂದು ವೇದಿಕೆಗಳಲ್ಲೂ ಕೂಡ ನನ್ನ ಪ್ರೌಢತೆ, ಪ್ರತಿಯೊಂದು ಡ್ಯಾನ್ಸ್ ಆಡೋದ್ರಿಂದ, ಸಂಗೀತ ಹೇಳೋದ್ರಿಂದ, ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುವುದು, ಯಾವ್ದಾದ್ರು ಒಂದು ಪಿಕ್ಚರ್ ನೋಡಿ ಪ್ರಬಂಧಗಳನ್ನ ಬರೆಯೋದು, ಇದೆಲ್ಲದರಲ್ಲೂ ನನಗೆ ತುಂಬಾ ಆಸಕ್ತಿ ತುಂಬಾ ಇದ್ದಿದ್ರಿಂದ ನಾನು ಅದರಲ್ಲೆಲ್ಲನೂ ಕೂಡ ಬಹಳ ಚೆನ್ನಾಗಿ ಪರಿಣಿತಿ ಪಡಿತಾ ಇದ್ದೆ. ಹೇಳ್ಕೊಡೋದೆಲ್ಲ ಹೆಮ್ಮೆಯಿಂದ ಹೇಳ್ಕೊಂತೀನಿ, ಎಲ್ಲಾದ್ರೂ ಫಸ್ಟ್ ಪ್ರೈಸ್ ನನಗೆ ಬರ್ತಿತ್ತು ಮಾಸ್ಟರ್ಸ್. ಒಂದು ಲಿಸ್ಟ್ ಮಾಡಿ ಆನ್ಯುವಲ್ ಡೇ ದಿನ ಜ್ಯೋತಿಗೆ ಫಸ್ಟ್ ಅನೌನ್ಸ್ ಮಾಡ್ಬಿಟ್ಟು, ಈ ಕಡೆ ಕಾಸ್ಟ್ಯೂಮ್ ಹಾಕ್ಬಿಟ್ಟಿರ್ತಾಳೆ ಡ್ಯಾನ್ಸ್ಗೆ ಅಂತ ಹೇಳ್ಬಿಟ್ಟು ಒಂದೇ ಸಲ ಒಂದು 10 ಪ್ರೈಸ್ಗಳನ್ನ ಕರೆದ್ಬಿಟ್ಟು ನನ್ಗೆ ಒಂದೇ ಸಲ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಾ ಇದ್ರು.
ಅಷ್ಟು ಹೆಮ್ಮೆಯಿಂದ ನಾನು ಹೇಳ್ಕೊಂತೀನಿ. ಆ ತರ ನನ್ನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ನನ್ನ ವಿದ್ಯಾಭ್ಯಾಸ ಎಲ್ಲ ತುಂಬಾ ಚೆನ್ನಾಗಾಯ್ತು. 10th ಸ್ಟ್ಯಾಂಡರ್ಡ್ ನನ್ನ ಪ್ರೆಸಿಡೆಂಟ್ ಅಂತಾನೂ ಕೂಡ ಆಯ್ಕೆ ಮಾಡಿದ್ರು. ಮತ್ತೆ ವೇದಿಕೆಗೆ ನನಗೆ ಸ್ಟೇಜ್ ಫಿಯರೇ ಇಲ್ಲ ಮಾಸ್ಟರ್ಸ್. ಫಸ್ಟ್ ಇಂದನೂ ಕೂಡ ನಾನು ತುಂಬಾ ಬೋಲ್ಡ್ ಎನರ್ಜೆಟಿಕ್ ಆಗಿ ಇದ್ದಿದ್ರಿಂದ ನಾನು ಅಲ್ಲೂ ಕೂಡ ಜಯಿಸ್ದೆ ಅದನ್ನ ತುಂಬಾ ಚೆನ್ನಾಗಿ. ನಮ್ಮ ಗುರುಗಳೆಲ್ಲರದು ಪ್ರೀತಿ ವಿಶ್ವಾಸ, ಆಯಮ್ಮಗಳದು ನನ್ನ ಪ್ರೀತಿ ವಿಶ್ವಾಸ. ಇವತ್ತು ನನ್ನ ಆಯಮ್ಮಗಳಾದ್ರ ಲಕ್ಷ್ಮಮ್ಮ, ನನ್ನ ಅಮ್ಮನಿಗೆ ನಾನು ಕೃತಜ್ಞತೆ. ನನ್ನ ಅಮ್ಮನೇ ಅವರು. ಮನೆಯಲ್ಲಿ ನನ್ನ ಅಮ್ಮ, ಶಾಲೆಯಲ್ಲಿ ಲಕ್ಷ್ಮಮ್ಮ. ಈ ರೀತಿ ನನ್ನ ಜೀವನ ಇತ್ತು. ನನ್ನ ಲಕ್ಷ್ಮಮ್ಮ ಅವ್ರಿಗೂ ಕೂಡ ಪ್ರೀತಿಯ ಕೃತಜ್ಞತೆಯನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಆ ರೀತಿ ಬಂದಂತಹ ನನ್ನ ಜೀವನ ಫಸ್ಟ್ PU, ಸೆಕೆಂಡ್ PU ಎಲ್ಲಾನು ಕೂಡ SJRC ಕಾಲೇಜ್, ವಿಮೆನ್ಸ್ ಕಾಲೇಜ್ ನಲ್ಲಿ ಕಾಮರ್ಸ್ ನಲ್ಲಿ ಓದಿದೆ. ತದನಂತರ BCom ಮಾಡಿದೆ. BCom ಕೂಡ ನಾನು ಇದು PUC ನ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ವಿಜಯನಗರನಲ್ಲಿ ಹೋದೆ. SJRC ನಲ್ಲಿ ನಾನು ಶ್ರೀ ಆಚಾರ್ಯ ಕಾಲೇಜಿನಲ್ಲಿ, ಜಗದ್ಗುರು ಶ್ರೀ ಆಚಾರ್ಯ ಕಾಲೇಜಿನಲ್ಲಿ ನನ್ನ ವಿದ್ಯಾಭ್ಯಾಸ. ಅಲ್ಲಿ ನನ್ನ BCom ಆಯ್ತು. BCom ಮಾಡಿದ್ಮೇಲೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಆಗ್ತಾನೆ ಇಂಟ್ರೊಡ್ಯೂಸ್ ಆಗಿದ್ದಂತಹ ಕಾಲ 2001. ಅದು ಕೂಡ ನಾನು 2 ವರ್ಷಗಳ ಕಾಲ ನಾನು ಅದ್ರದ್ದು ವ್ಯಾಸಂಗನ ಮಾಡಿ ನನ್ನ ಎಜುಕೇಶನ್ BCom BCA 2 ಗ್ರಾಜುಯೇಷನ್ ನಾನು ತಗೊಂಡೆ ಮಾಸ್ಟರ್ಸ್. ಆ ಮಟ್ಟಿಗೆ ನನ್ನ ವಿದ್ಯಾಭ್ಯಾಸ ಹೋಗ್ತಾ ಇತ್ತು. ತದನಂತರ ಎಲ್ಲರೂ ಪ್ಲಾನ್ ಮಾಡಿದ್ರು, ಓಕೆ ಇನ್ನು ವಿದ್ಯಾಭ್ಯಾಸ ಎಲ್ಲ ಆಯ್ತು, ಜ್ಯೋತಿಗೆ ಒಂದು ಮದ್ವೆ ಮಾಡ್ಬೇಕು ಅಂತ. ಸೊ ಮದ್ವೆನ ಆಯ್ತು. ನನ್ನ ಹಸ್ಬೆಂಡ್ ಮಿಸ್ಟರ್ ರವಿಕುಮಾರ್ ಅಂತ, ಅವರು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್. ಅವರು ಕೂಡ ಹುಟ್ಟಿ ಬೆಳೆದಿದ್ದು ಎಲ್ಲ ಬೆಂಗಳೂರೇ ಆದ್ರಿಂದ ಸೊ ನಮ್ಗೆ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಯಾಕಂದ್ರೆ ನಾನು ಬೆಂಗಳೂರು ವಾತಾವರಣ, ಅವರು ಬೆಂಗಳೂರು ವಾತಾವರಣ, ಇಬ್ರದ್ದು ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಯ್ತು. ಈ ರೀತಿ ಒಟ್ಟು ಕುಟುಂಬದಲ್ಲಿ ನನ್ನನ್ನ ಮದ್ವೆ ಮಾಡಿಕೊಟ್ರು. ಅತ್ತೆ ಮಾವ ಎಲ್ಲರೂ ಕೂಡ ಒಟ್ಟಿಗೆ ಇದ್ರು. ನಾದಿನಿ ಗಂಡ ಮಗ ಎಲ್ಲರೂ ಕೂಡ ಒಟ್ಟಿಗೆ ಇದ್ದಂತಹ ಕಾಲ. ಇಲ್ಲಿ ಕ್ಷಮಿಸಿ, ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಿಂಗೆ ಬಂದಂತಹ ನನ್ನ ಜೀವನ, ವೈವಾಹಿಕ ಜೀವನನ ಆಗೋಯ್ತು ಮಾಸ್ಟರ್ಸ್. ಕಂಬೈನ್ಡ್ ಫ್ಯಾಮಿಲಿನಲ್ಲಿ ನಾನು ಮತ್ತೆ ಮದುವೆ ಆದೆ. ಯಾಕಂದ್ರೆ ನಾನು ಕಂಬೈನ್ಡ್ ಫ್ಯಾಮಿಲಿನಲ್ಲಿ ನಾನು ಚೆನ್ನಾಗಿ ಬೆಳೆದಿದ್ರಿಂದ ನನಗೆ ಏನು ಕಷ್ಟ ಅನ್ಸ್ಲೇ ಇಲ್ಲ. ಇಲ್ಲಿ ನಾನು ಆಟೋಮೆಟಿಕ್ ಆಗಿ ಇಲ್ಲಿ ನಾನು ಚೆನ್ನಾಗಿ ಅಡ್ಜಸ್ಟ್ ಆದೆ. ಸೊ ಅದೃಷ್ಟ ನನಗೆ HAL ನಲ್ಲಿ ಒಂದು ಅಪರ್ಚುನಿಟಿ ಸಿಕ್ತು ಕ್ಯಾಶುಯಲ್ ಆಗಿ ವರ್ಕ್ ಮಾಡ್ಲಿಕ್ಕೆ. ನನ್ನ ಮಾವ ಒಬ್ಬರಲ್ಲಿ HAL ಎಂಪ್ಲಾಯ್ ಆಗಿದ್ರು. ಸೊ ಅವ್ರ ಮುಖಾಂತರ ನಾನು ಕ್ಯಾಶುಯಲ್ ಆಗಿ ಅಲ್ಲೂ ಕೂಡ ಒಂದು 6 ತಿಂಗಳು ನಾನು ಕೆಲಸ ಮಾಡಿದೆ. ತದನಂತರ ನನಗೆ ಕ್ಯಾರಿಂಗ್ ಆದೆ, ಕನ್ಸೀವ್ ಆದೆ. ಸೊ ವೊಮಿಟ್ ಸೆನ್ಸೇಷನ್ ತುಂಬಾ ಇತ್ತು. ಅಲ್ಲಿ ಮಾರ್ನಿಂಗ್ ಹೋಗ್ಬೇಕು, ಬಸ್ ನಲ್ಲಿ ಹೋಗೋದು ಬರೋದು, ಟ್ರಾವೆಲಿಂಗ್, ಅದು ವರ್ಕ್ ಎಲ್ಲ ತುಂಬಾ ಕಷ್ಟ ಆಗೋಯ್ತು. ಆದ್ರೂ ಕೂಡ ಒಂದು 3 ಮಂತ್ಸ್ ನಾನು ಅಲ್ಲಿ ಸರ್ವಿಸ್ ಮಾಡಿದೆ HAL ನಲ್ಲಿ. ಸೊ ತದನಂತರ ಸಾಧ್ಯನೇ ಆಗ್ಲಿಲ್ಲ. ಹಾಗಾಗಿ ನಾನು ರಿಸೈನ್ ಮಾಡ್ಬಿಟ್ಟು ಫುಲ್ ಟೈಮ್ ನಾನು ಗೃಹಿಣಿ ಆಗ್ಬಿಟ್ಟೆ. ಸೊ ತುಂಬಾ ಮಿರಾಕಲ್ ಆಗಿದ್ದು ಹಂಗೇನೆ ನಂಗೆ ಬೆಳೀತಾ ಬಂತು. ಅಲ್ಲಿವರೆಗೂ ನನಗೆ ಧ್ಯಾನ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇದೆಲ್ಲ ನನ್ನ ಪ್ರಾಪಂಚಿಕ ಜೀವನದ ಒಂದು ಮೆಲುಕು ನೋಟ ಅಷ್ಟೇನೆ. ಸೊ ನನ್ನ ಕ್ಯಾರಿಂಗ್ ಟೈಮು ಇನ್ನ 15 ದಿನ ಇದೆ ಮಾಸ್ಟರ್ಸ್ ನನ್ನ ಒಂದು ಡೆಲಿವರಿಗೆ. 2006 ಜನವರಿ 7ನೇ ತಾರೀಕು. 6ನೇ ತಾರೀಕು ರಾತ್ರಿ ನನಗೆ ತುಂಬಾ ವಾಟರ್ ಡಿಸ್ಚಾರ್ಜ್, ನಮ್ಮ ಹೆಣ್ಮಕ್ಳು ಗೊತ್ತಿರುತ್ತೆ, ವಾಟರ್ ಡಿಸ್ಚಾರ್ಜ್ ಆಯ್ತು. ಅರೆ ಇನ್ನು 15 ದಿನ ಇದೆಯಲ್ಲ, ನನ್ನ ಮಗಳು ಪ್ರೀಮೆಚ್ಯೂರ್ಡ್ ಬೇಬಿ, ಇನ್ನು 15 ದಿನ ಇದೆಯಲ್ಲ, ಯಾಕೆ ಇವಳು ಈ ತೊಂದರೆ ಆಗ್ತಿದೆ ಅನ್ಬಿಟ್ಟು ಇಮಿಡಿಯೇಟ್ ಆಗಿ ನನ್ನ ಅಕ್ಕ ಮತ್ತೆ ನನ್ನ ಅಮ್ಮ ನನ್ನನ್ನ ಕರ್ಕೊಂಡು ಹೋದ್ರು ಹಾಸ್ಪಿಟಲ್ಗೆ ಹೋದ್ಮೇಲೆ ಅಲ್ಲಿ ನನ್ಗೆ ಅಡ್ಮಿಟ್ ಮಾಡಿದ್ರು. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಕಿಮ್ಸ್ ಹಾಸ್ಪಿಟಲ್, ಚಾಮರಾಜಪೇಟೆನಲ್ಲಿ. ಸೊ ಅಲ್ಲಿ ನಂದು ಡೆಲಿವರಿ ಆಗಿದ್ದು ಫಸ್ಟ್ ಮಗು. ಸೊ ಹೋದ್ವಿ, ಅಡ್ಮಿಟ್ ಮಾಡ್ಕೊಂಡ್ರು, ಎಲ್ಲ ಆಯ್ತು. ನಾರ್ಮಲ್ ಪೇನ್ ಬರ್ಲಿಕ್ಕೆ ವೇಟ್ ಮಾಡೋಣ. ನಾನಂದೆ, ಡಾಕ್ಟರ್ ನಂಗೆ ನಾರ್ಮಲ್ ಡೆಲಿವರಿನೇ ಆಗ್ಬೇಕು, ಸೊ ನನಗೆ ಪ್ಲೀಸ್ ನನಗೆ ಟ್ರೈ ಮಾಡೋಣ ಅಂತ ಹೇಳಿದೆ. ಮಾಸ್ಟರ್ಸ್ ಹೊಟ್ಟೆ ನೋವು ಬಂತು. ಇಡೀ ಲೇಬರ್ ವಾರ್ಡು, ಇಡೀ ಬಿಲ್ಡಿಂಗು, ಏನ್ ಕಿರ್ಚ್ತಾ ಇದ್ದೀನಿ, ಬೆಡ್ ಗಿಡ್ ಎಲ್ಲ ಒದ್ದಾಕ್ಬಿಡ್ತಿದೆ. ಆ ತರ ನೋವು ಮಾಸ್ಟರ್ಸ್ ನನ್ಗೆ. ಮೈ ಗಾಡ್, ನಿಜವಾಗ್ಲೂ ತಾಯಿಯ ಒಂದು ಜನ್ಮ, ಮರುಜನ್ಮ ಹುಟ್ಟು ಅಂತ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ನಾನೇ ಮಾಸ್ಟರ್ಸ್. ಮತ್ತೆ ಮರುಜನ್ಮ ನನ್ಗೆ ಇವಾಗ ನಾನು ಭಾವುಕಳಾಗ್ತೀನಿ ಒಂದ ಸನ್ನಿವೇಶಗಳನ್ನೆಲ್ಲ ನೆನ್ಸ್ಕೊಂಡ್ರೆ. ಸೊ ರಾತ್ರಿ ಆಯ್ತು, ಡೆಲಿವರಿ ಆಗ್ತಾ ಇಲ್ಲ, ಹೊಟ್ಟೆ ನೋವು ಬರ್ತಾನೆ ಇದೆ, ಫುಡ್ ಏನು ತಗೊಳಕ್ ಆಗ್ತಿಲ್ಲ. ಡಾಕ್ಟರ್ ಜ್ಯೂಸ್ ಕುಡೀರಿ ಅಂತಾರೆ, ಜ್ಯೂಸ್ ಕುಡಿಯಕ್ ಆಗ್ತಿಲ್ಲ. ಡ್ರಿಪ್ಸ್ ಹಾಕಿದ್ದಾರೆ, ಮಗುದ್ ಹಾರ್ಟ್ ಬೀಟ್ ಚೆಕ್ ಮಾಡ್ತಾ ಇದಾರೆ, ಎಲ್ಲವೂ ಚೆನ್ನಾಗಿದೆ. ಡಾಕ್ಟರ್ಸ್ಗೆ ಏನ್ ಅನ್ಬಿಡ್ತು, ಮೇಡಮ್ ತುಂಬಾ ಕಷ್ಟ ಪಡ್ತಾ ಇದೀವಿ, ಸಿಸೇರಿಯನ್ ಮಾಡ್ಬಿಡ್ತೀವಿ ಬಿಡಿ, ಏನು ಆಗೋದಿಲ್ಲ ಅಂತ ಅಂದ್ರು. ನಾನೇ ಹೋಗ್ತಾ ಇಲ್ಲ ಡಾಕ್ಟರ್, ನಾನ್ ಸಿಸೇರಿಯನ್ ಬೇಡ, ನಾನು ಧೈರ್ಯವಾಗಿದ್ದೀನಲ್ಲ, ನಾನ್ ಕಷ್ಟ ಪಡ್ತೇನೆ, ಹೊಟ್ಟೆ ನೋವು ನಾನು ಎಷ್ಟು ಬೇಕಾದ್ರೂ ಬರ್ಸ್ಕೊಂತೀನಿ ಅಂತ ಹೇಳಿದೆ. ಆಮೇಲೆ ಪಾಪ ನಮ್ಮ ಮನೆಯವರೆಲ್ಲಾರು ಒಂದ್ 10 ಗಂಟೆವರೆಗೂ ಕಾದು, ಆಮೇಲೆ ಎಲ್ಲಾರು ಮನೆಗೆ ಹೊರಟಿದ್ದಾರೆ ರೆಸ್ಟ್ ಮಾಡ್ಲಿಕ್ಕೆ. ಅಮ್ಮ ಒಬ್ರೇ ಇದ್ದಿದ್ದು, ಅಮ್ಮ ಮತ್ತೆ ನನ್ನ ಅತ್ತೆ.
ಅವರಿಬ್ರು ಹಾಸ್ಪಿಟ್ಲಲ್ಲಿ ಇದ್ರು. ಎಷ್ಟು ನೋಡ್ತಾರೆ ಪಾಪ, ಜೂನಿಯರ್ ಡಾಕ್ಟರ್ಸ್ ಬರ್ತಾರೆ, ಅವರೆಲ್ಲ ಚೆಕ್ ಮಾಡ್ತಾರೆ, ಇನ್ನೊಬ್ರು ಬರ್ತಾರೆ, ಅವರೆಲ್ಲ ಚೆಕ್ ಮಾಡ್ತಿದ್ರು, ಎಲ್ಲ ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ, ಬಟ್ ಡೆಲಿವರಿ ಆಯ್ತಾ ಇಲ್ಲ, ಏನು ಅಂತ ಗೊತ್ತಾಗ್ತಿಲ್ಲ. ಓಕೆ, ಇನ್ ಸ್ವಲ್ಪ ನೋಡೋಣ ಮೇಡಮ್, ನೋಡ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ಪ್ಲೀಸ್ ನಮ್ಗೆ ನೀವು ವೀಕ್ ಆಗೋಗ್ತೀರಾ, ನಿಮ್ಮ ಪ್ರಾಣಕ್ಕೆ ಏನಾದ್ರು ಕಷ್ಟ ಆಗುತ್ತೆ, ಸೊ ನಿಮ್ಗೆ ಸುಸ್ತಾಗ್ಬಿಡುತ್ತೆ, ನೀವು ಇಷ್ಟು ನರಳ್ತಾ ಇದ್ರೆ ನಾವು ಸಿಸೇರಿಯನ್ ಮಾಡ್ಬಿಡ್ತೀವಿ ಅಂದ್ರೆ, ನೋಡೋಣ ನೋಡೋಣ ಓಕೆ ಅಂತ ಇದನ್ನ ಅಳ್ತಾ ಇದೀನಿ. ನನ್ನ ಅಮ್ಮ ಹೊರಗಡೆ ಹೇಳ್ತಾ ಇದಾರೆ, ನಾನು ಒಳಗಡೆ ಹೇಳ್ತಾ ಇದ್ದೀನಿ. ಸೊ ಹಿಂಗೆ ಆಯ್ತು. ಮಿಡ್ ನೈಟ್ ಮಾಸ್ಟರ್ಸ್, ಪಾಪ ಎಲ್ಲಾರ್ಗು ನೋಡ್ತಾ ಇದ್ದಾರೆ, ಎಲ್ಲಾರ್ಗು ನಿದ್ರೆ ಬರಕಾಲ, ಎಲ್ಲಾರು ಹಾಗಾಗಿ ಮಲ್ಕೊಳ್ಳೋಕ್ ಹೊಟ್ಟೋದ್ರು. ಡಾಕ್ಟರ್ಸ್ ಅವ್ರ ರೂಮ್ಗೆ ಹೋದ್ರು, ನಮ್ಮ ನರ್ಸ್ಗಳೆಲ್ಲ ಅವ್ರ ಟೇಬಲ್ ಮೇಲೆ ಹಂಗೆ ಜಾರಿದ್ದಾರೆ, ಎಲ್ಲ ನಿದ್ರೆಗೆ ಜಾರಿದ್ದಾರೆ, ನನಗೆಲ್ಲ ಕಾಣಿಸ್ತಾ ಇದ್ದಾರೆ ಲೇಬರ್ ವಾರ್ಡ್ ನಲ್ಲಿ. ಸೊ ನಾನು ಹಿಂದೆ ಮುಂದೆ ಬಂದವರೆಲ್ಲರಿಗೂ ಸಿಸೇರಿಯನ್ ಆಗ್ತಿದೆ, ನಾರ್ಮಲ್ ಡೆಲಿವರಿ ಆಗ್ತಿದೆ, ಆರಾಮಾಗಿ ಹೋಗ್ತಾ ಇದ್ದಾರೆ. ನಾನೊಬ್ಳು ಮಾತ್ರ ಆಗ್ತಾನೆ ಇಲ್ಲ. ಸರಿ, ಧೈರ್ಯವಾಗಿದೆ, ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋವು ತಿಂದೆ ತುಂಬಾ ತಿಂದ್ಬಿಟ್ಟೆ ಮಾಸ್ಟರ್ಸ್. 2 ಗಂಟೆ 42 ನಿಮಿಷ ಕರೆಕ್ಟ್ ಆಗಿ ಮಗು ಹೊರ್ಗಡೆ ಬರ್ತಾ ಇದೆ. ನನ್ಗೆ ಗೊತ್ತಾಗ್ತಿಲ್ಲ, ಮಿರಾಕಲ್ ಇಮ್ಮಿಡಿಯೇಟ್ ಹೊರಗಡೆ ಬಂದ್ಬಿಡ್ತು ಮಾಸ್ಟರ್ಸ್, ಯಾರು ಇಲ್ಲ ಸುತ್ತ. ನಾನೇನ್ ಮಾಡ್ಬಿಟ್ಟೆ, ನನ್ನ 2 ತೊಡೆ ಸಂಧಿಗಳಲ್ಲಿ ಮಗುನ ಇಟ್ಕೊಂಡ್ಬಿಟ್ಟೆ. ಯಾವ ಭಗವಂತನ ಯಾವ ಶಕ್ತಿ ನನ್ನಲ್ಲಿ ಇತ್ತು ಗೊತ್ತಿಲ್ಲ. ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾರೆ ನೋಡಿ, ಗತ ಜನ್ಮದ ನಿಮ್ಮ ಒಂದು ಸಂಸ್ಕಾರ ಈ ಜನ್ಮದಲ್ಲಿ ಇರುತ್ತೆ ಅನ್ನೋದಕ್ಕೆ ಇದ್ದೇ ಸಾಕ್ಷಿ ಮಾಸ್ಟರ್ಸ್. 2 ತೊಡೆನಲ್ಲೂ ನನ್ನ ತೊಡೆನಲ್ಲಿ ಹಿಂಗೆ ಮಗುನ ಇಟ್ಕೊಂಡ್ಬಿಟ್ಟೆ. ಲೇಬರ್ ವಾರ್ಡ್ ನಲ್ಲಿ ಇದು ಸ್ಪೇಸ್ ಓಪನ್ ಇರುತ್ತೆ, ಸೊ ತೊಡೆಗಳ ಮಧ್ಯೆ ನಾನು ಹಿಂಗೆ ಮಗುನ ಇಟ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ನಂಗೆ ಹೊಟ್ಟೆ ನೋವು ನಿಂತೋಯ್ತು. ಕರಿತಾ ಇದ್ದೀನಿ, ಸಿಸ್ಟರ್ಸ್ ಡಾಕ್ಟರ್ಸ್ ಬೇಗ ಬನ್ನಿ, ಮಗು ಡೆಲಿವರಿ ಆಗ್ಬಿಟ್ಟಿದೆ, ನನ್ನ ತೊಡೆನ ನಾನು ಇಟ್ಕೊಂಡಿದ್ದೀನಿ ಅಂತ. ಇಮಿಡಿಯೇಟ್ ಆಗಿ ಬಂದು ಪ್ಲೇಟ್ ತಗೊಂಡ್ಬಂದು ಹಿಂಗೆ ಬಿಡಿ ಮೇಡಮ್ ಮಗುನ ಅಂತಿದ್ದಾರೆ. ನಿಧಾನವಾಗಿ ನನ್ನ ತೊಡೆನ ಲೂಸ್ ಮಾಡ್ತೀನಿ, ಮಗು ಪ್ಲೇಟ್ ಮೇಲೆ ಬೀಳುತ್ತೆ. ಅಷ್ಟು ಮಿರಾಕಲ್. ಆಮೇಲೆ ಇಮಿಡಿಯೇಟ್ ಆಗಿ ಎಲ್ಲ ಪೇಡಿಯಾಟಿಷಿಯನ್, ಬೇರೆ ಡಾಕ್ಟರ್ಸ್, ಮಗುಗೆ ಏನಾದ್ರು ತೊಂದರೆ ಆಗಿದೆ, ಇವ್ರಿಗೆ ಏನಾಗಿದೆ ತೊಂದರೆ ಆಗಿದೆಯಾ ಅಂತ ಇಮಿಡಿಯೇಟ್ ಆಗಿ ಬಂದು ಚೆಕ್ ಮಾಡ್ತಾರೆ. ಮಗುನು ಆರೋಗ್ಯವಾಗಿದೆ, ನಾನು ಆರೋಗ್ಯವಾಗಿದ್ದೇನೆ. ಸೊ ಇದು ನನ್ನ ಜೀವನದಲ್ಲಿ ನೋಡಿದಂತಹ ಒಂದು ಮಿರಾಕಲ್ ಘಟನೆ, ನಾನು ಪ್ರಾಪಂಚಿಕ ಜೀವನದಲ್ಲಿ ಇದ್ದಾಗ. ತದನಂತರ 2006ರಲ್ಲಿ ನನ್ನ ಮಗಳು ಹುಟ್ಟಿದ್ಲು, 2012ರಲ್ಲಿ ನನ್ನ ಮಗ ಹುಟ್ಟದ. ಮಗನು ಒಂದು ಮಿರಾಕಲ್ ಮಾಸ್ಟರ್ಸ್. ಅದು ಕೂಡ ನಾನು ನಾರ್ಮಲ್ ಡೆಲಿವರಿನೇ ಆಗ್ಬೇಕು ಅಂತ, ಭಾನುವಾರನ ಹುಟ್ಟಬೇಕು, ಸೂರ್ಯ ತೇಜಸ್ಸಿನ ಒಂದು ಮಗು ನನ್ಗೆ ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು. ಹೋದ್ವಿ, ಅಡ್ಮಿಟ್ ಆದ್ವಿ. ಸ್ಪೈನಲ್ ಕಾರ್ಡ್, ನಿಮ್ಮ ಕರಳು ಮಗುವಿನ ಕತ್ತಿಗೆ ಸುತ್ಕೊಂಡ್ಬಿಟ್ಟಿದೆ ಮೇಡಮ್, ನೀವು ನಾರ್ಮಲ್ ಡೆಲಿವರಿ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಅದು ಕೂಡ ಕೆಂಪೇಗೌಡ ಹಾಸ್ಪಿಟಲ್. ನನ್ನ ಮಗಳು ಡೆಲಿವರಿ ಆಗಿದೆ ಅಂತ ಹೇಳ್ಬಿಟ್ರು. ಏನ್ ಮಾಡೋದು? ಓಕೆ ಡಾಕ್ಟರ್, ಎಲ್ಲ ಅಕ್ಸೆಪ್ಟೆನ್ಸ್ ಮಾಡ್ಕೊಬೇಕಲ್ಲ, ಮಗು ಕರಳು ನಿಮ್ಮ ಮಗು ತಲೆಗೆ ಸುತ್ಕೊಂಡ್ಬಿಟ್ಟಿದೆ, ಸೊ ಏನು ಮಾಡಕ್ಕಾಗಲ್ಲ, ನಾವು ಸಿಸೇರಿಯನ್ ಮಾಡಿನೇ ಅದನ್ನ ತೆಗೆದ್ಬಿಟ್ಟು ಮಗುನ ನಾವು ಹೊರಗಡೆ ತೆಗಿಬೇಕು ಅಂತ ಹೇಳಿದ್ರು. ಓಕೆ ಡಾಕ್ಟರ್, ಇನ್ನೇನ್ ಮಾಡೋದು ಅಂತ ಓಕೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡೆ. ಆಮೇಲೆ ಅವ್ರು ಪೇನ್ ಇಂಜೆಕ್ಷನ್ ಕೊಟ್ರು. ನಾರ್ಮಲ್ ಪೇನ್ ಬರ್ತಾ ಇದೆ. ನಾನೇ ಹೇಳ್ತಾ ಇದ್ದೀನಿ ಡಾಕ್ಟರ್ಗೆ, ಡಾಕ್ಟರ್ ನಂಗೆ ಪೇನ್ ಬರ್ತಾ ಇದೆ, ಪ್ಲೀಸ್ ನನ್ ಕೋಪರೇಟ್ ಮಾಡಿ ನೋಡೋಣ. ಇನ್ ಸ್ವಲ್ಪ ಹೊತ್ತು, ಭಾನುವಾರ ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಪೇನು. ಅಂದ್ರೂ ಆಗ್ಲಿಲ್ಲ ಅಂದ್ರೆ ನೀವು ಸಂಜೆ ಅಷ್ಟರಲ್ಲಿ ನಂಗೆ ಡೆಲಿವರಿ ಸಿಸೇರಿಯನ್ ಮಾಡಿ ಅಂತ ಹೇಳ್ದೆ ನಾನು. ಸೊ ಅದು ಕೂಡ ಮಧ್ಯಾಹ್ನ ಕರೆಕ್ಟ್ ಆಗಿ 2 ಗಂಟೆ 45 ನಿಮಿಷ ಮಾಸ್ಟರ್ಸ್, ನನಗೆ ಹೊಟ್ಟೆ ನೋವು ಬಂತು. ಸುತ್ತ ಡಾಕ್ಟರ್ಸ್ ಬಂದ್ರು. ಅವರೇ ಅನ್ಕೊಂತಿದ್ದ ನಾರ್ಮಲ್ ಡೆಲಿವರಿ ಖಂಡಿತ ಆಗುತ್ತೆ ಅಂತ. ಉಸಿರೆಳಿರಿ, ಉಸಿರು ಬಿಡಿ ಅಂತ ಜೋರಾಗಿ ಅಂತಿದ್ದಾರೆ. ನಾನು ಅವ್ರು ಹೇಳ್ದಂಗೆಲ್ಲನೂ ಕೂಡ ಪುಷ್ ಮಾಡಿದೆ. ಮಗು ಆಟೋಮೆಟಿಕ್ ಆಗಿ ಆಚೆಗೆ ಬಂದ್ಬಿಡ್ತು. ಹೆಂಗೆ ಸಾಧ್ಯ? ಅವ್ರಿಗೆ ಎಲ್ಲ ಖುಷಿ ಆಗ್ತಿದೆ. ಮೇಡಮ್ ಕರಳು ಅಷ್ಟು ಸುತ್ಕೊಂಡಿದೆ, ಸ್ಕ್ಯಾನಿಂಗ್ ಮಾಡಿ ನಾವು ನೋಡ್ತಾ ಇದೀವಿ, ಹಂಗೆ ಇದೆ. ಬಟ್ ನಂಗೆ ಡೆಲಿವರಿ ಆಗಿ ಮಗು ಹೊರಗಡೆ ಬರೋ ಟೈಮ್ಗೆ ನೀಟಾಗಿ ಬಿಚ್ಕೊಂಡು ಅದೇನೇನೆ ಮಗು ಹೊರಗಡೆ ಬಂತು, ಗಂಡು ಮಗು. ಇದು ನನ್ನ ಜೀವನದ 2 ಮಿರಾಕಲ್ ಮಾಸ್ಟರ್ಸ್. ಬಹಳ ಹೆಮ್ಮೆಯಿಂದ ನನಗೆ ಬಾವುಗಳಾಗ್ತಾ ಇದ್ದೀನಿ, ಅಷ್ಟು ಖುಷಿಯಿಂದ ನಾನು ಹೇಳ್ತೀನಿ ಮಾಸ್ಟರ್ಸ್. ಈ ರೀತಿ ಬಂದಂತಹ ನನ್ನ ಜೀವನ ವೆರಿಕೋಸ್ ವೇನ್ಸ್ ಅಂತ ಶುರು ಆಯ್ತು ಮಾಸ್ಟರ್ಸ್. ಕಾಲ್ನಲ್ಲಿ ಅಂದ್ರೆ ನರಗಳೆಲ್ಲ ದಪ್ಪಗ ಆಗ್ಬಿಡೋದು. ಏನ್ಕೆ ಅಂದ್ರೆ ಇದು ಬ್ಲಡ್ ಕ್ಲಾಟ್ ಆಗಿ, ಅಂದ್ರೆ ಸ್ಟ್ಯಾಂಡಿಂಗ್, ನಾನು ಗೃಹಿಣಿ ಆಗಿರೋದ್ರಿಂದ ಮನೆಯಲ್ಲಿ ನಮ್ಗೆ ಸ್ಟ್ಯಾಂಡಿಂಗ್, ಗೃಹಿಣಿಯರಿಗೆ ಜಾಸ್ತಿ ಬರುತ್ತೆ, ಟೀಚರ್ಸ್ಗೆ ಬರುತ್ತೆ, ಕಂಡಕ್ಟರ್ಸ್ ಹೆಣ್ಮಕ್ಳಿಗೆ, ಯಾಕಂದ್ರೆ ಅವ್ರದೆಲ್ಲ ಸ್ಟ್ಯಾಂಡಿಂಗ್, ನಿಂತು ಮಾಡುವಂತ ಕೆಲಸ ಜಾಸ್ತಿ. ವೆರಿಕೋಸ್ ವೇನ್ಸ್ ಅಂತ ಬಂದ್ಬಿಟ್ಟು ರಕ್ತನೇ ಸರಿಯಾಗಿ ಅರಿತಿರ್ಲಿಲ್ಲ ಕೆಳಗಡೆ ಎಲ್ಲ, ಅದು ದಪ್ಪ ಆಗ್ಬಿಡುತ್ತೆ, ನರಗಳೆಲ್ಲ ದಪ್ಪ ಆಗ್ಬಿಡುತ್ತೆ. ಈ ರೀತಿ ನನಗೆ ಇವಾಗ್ಲೂ ಕೂಡ ಇದೆ ಮಾಸ್ಟರ್ಸ್. ಸೊ ಸ್ಪೆಷಲಿಸ್ಟ್ ಹತ್ರ ಹೋದ್ವಿ, ಡಾಕ್ಟರ್ ರವಿಕುಮಾರ್ ಅಂತ, ಅವ್ರು USA ಇಂದ ರಿಟರ್ನ್ ವೆರಿಕೋಸ್ ವೇನ್ಸ್ ತಜ್ಞರು. ಅವ್ರು ಹೇಳಿದ್ರು, ನನ್ನ ಹಸ್ಬೆಂಡ್ ಫ್ರೆಂಡ್ ಡಾಕ್ಟರ್ ಆರ್ಥೋಪೆಡಿಕ್, ಅವ್ರ ಕಡೆಯಿಂದ ಅಲ್ಲಿ ಹೋದ್ವಿ. ಸೊ ಇಲ್ಲ ಮೇಡಮ್, ಇದು ವೆರಿಕೋಸ್ ವೇನ್ಸ್ ತುಂಬಾ ಜಾಸ್ತಿ ಇದೆ ನಿಮ್ಗೆ,
ಏನ್ ಬೇಕಾದ್ರೂ ತೊಂದರೆ ಆಗಬಹುದು, ಯಾವ ಕಡೆ ಬೇಕಾದ್ರೂ ಆ ಕಡೆ ಅರಿಬಹುದು, ಮತ್ತೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೋದು. ಲೇಸರ್ ಆಪರೇಷನ್ ಮಾಡ್ಲೇಬೇಕು, 1.5-2 ಲಕ್ಷ ಖರ್ಚಾಗುತ್ತೆ. ಆಮೇಲೆ ನಾವು ಸಕ್ಸಸ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಬೇರೆ ಕಡೆನೂ ಅದು ಸ್ಪ್ರೆಡ್ ಇರಬಹುದು ಅಂತ ಹೇಳಿದ್ರು. ಇದೊಳ್ಳೆಯ ಇದೇನಾಯ್ತಲ್ಲಪ್ಪ ಅನ್ಬಿಟ್ಟು ಆಮೇಲೆ ನನ್ನ ಹಸ್ಬೆಂಡ್ ಡಾಕ್ಟರ್ ಶಂಕರ್ ಅಂತ, ಶಂಕರ್ ಸರ್ ಇವಾಗ ನನಗೆ ಪೇನ್ ಕಡಿಮೆ ಆಗ್ಲಿಕ್ಕೆ ಟ್ಯಾಬ್ಲೆಟ್ ನ ಕೊಡಿ, ಆಮೇಲೆ ನಾವು ಲೇಸರ್ ಆಪರೇಷನ್ ಬಗ್ಗೆ, ಯಾಕಂದ್ರೆ ಸಡನ್ ಆಗಿ 1.5-2 ಲಕ್ಷ ಅಂದ್ರೆ ಕಷ್ಟ ಆಗುತ್ತೆ ಮೇಡಮ್. ಮಿಡಿಲ್ ಕ್ಲಾಸ್ ಫ್ಯಾಮಿಲಿ, ನಾವು ದುಡ್ಡು ಹಂಚ್ಬೇಕು, ಇದ್ಯಾ ಇಲ್ವಾ ಪ್ರತಿಯೊಂದನ್ನು ಯೋಚನೆ ಮಾಡ್ಬೇಕು ಅಂತ ಅನ್ಬಿಟ್ಟು ನಾನು ಮನೆಗೆ ಬಂದ್ಬಿಟ್ಟೆ. ಅವಾಗ ಹೆಂಗೆ ಅಂದ್ರೆ ಮಾಸ್ಟರ್ಸ್, ನಾನು ಮಲಗಿ ಎದ್ದ ತಕ್ಷಣ ಮೂವ್ಮೆಂಟ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಇವಾಗ ಒಂದ್ ಅರ್ಧ ಗಂಟೆ ಚೆನ್ನಾಗಿ ಪಾತ್ರೆ ತೊಳೆದು ಇಮಿಡಿಯೇಟ್ ಆಗಿ ನಾನು ಕಾಲು ಎತ್ತಿ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಆಗ್ತಾ ಇರ್ಲಿಲ್ಲ. 5 ನಿಮಿಷ ನಾನು ಸುಧಾರಿಸ್ಕೊಂಡು ಹೋಗ್ಬೇಕು. ಒಂದ್ ಚಪಾತಿ ಮುದ್ದೆ ಅಡಿಗೆ ಮಾಡಿ ನಾನು ಇಮಿಡಿಯೇಟ್ ಆಗಿ ಮೂವ್ ಆಗಕ್ ಆಗ್ತಿರ್ಲಿಲ್ಲ, ಸುಧಾರಿಸ್ಕೊಬೇಕು. ಆಮೇಲೆ ಈ ಕೈಯೂ ಅಷ್ಟೇ, ಇದು ಊತ ಬಂದ್ಬಿಡ್ತಾ ಇತ್ತು. ಇಮಿಡಿಯೇಟ್ ಆಗಿ ರಾತ್ರಿ ಆರಾಮ ಮಲಗಿರ್ತಿದ್ದೆ, ಬೆಳಿಗ್ಗೆ ಎದ್ದೋಳಷ್ಟು ಊತ, ಒಂದ್ ಗ್ಲಾಸು ಕೂಡ ನಂಗೆ ಮುಟ್ಟಕ್ ಆಗ್ತಿರ್ಲಿಲ್ಲ. ಬಟ್ ಅಂದ್ರೂ ಕೂಡ ಎಲ್ಲಾ ಕೆಲಸನೂ ಕೂಡ ನಾನೇ ಮಾಡ್ತಿದ್ದೆ ಮಾಸ್ಟರ್ಸ್. ಅದೇನೋ ಒಂದು ನನ್ನ ಕೆಲಸ, ನನ್ನ ಜವಾಬ್ದಾರಿ ನಾನೇ ಮಾಡ್ಬೇಕು ಅಂತ ಎಲ್ಲಾ ಕೆಲ್ಸನೂ ಆ ನೋವಲ್ಲೇ ಮಾಡ್ತಿದ್ದೆ. ನನ್ಗೆ ಯಾವತ್ತೂ ನೋವು ಅನ್ಸ್ತಿಲ್ಲ, ಯಾಕೆಂದ್ರೆ ಪ್ರೀತಿಯಿಂದ ಮಾಡ್ತಾ ಇದ್ದೆ. ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾರೆ ನೋಡಿ, ಪ್ರೀತಿಯಿಂದ ಇರಿ, ಸಂತೋಷವಾಗಿರಿ, ಪ್ರೀತಿನ ಹಂಚಿ ಸಂತೋಷ ಹಂಚಿ, ಅಷ್ಟೇನೇನೆ. ಬಟ್ ಅದನ್ನೇ ಅವಾಗ ನಾನು ತಿಳ್ಕೊಂಡಿದ್ದೆ, ಹಿಂಗಾಯ್ತು. ಒಂದ್ಸಲ ನನ್ನ ಸ್ನೇಹಿತೆ ಉಷಾ ಮತ್ತು ವಸಂತ್ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ ಮಾಸ್ಟರ್ಸ್. ಅವ್ರು ಹೇಳಿದ್ರು, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತ ಒಂದು ಕನಕಪುರ ರೋಡ್ ಅಲ್ಲಿ ಇದೆ ಜ್ಯೋತಿ, ನಂಗೆ ಅಲ್ಲಿವರೆಗೂ ನಾನು ವೆರಿಕೋಸ್ ವೇನ್ಸ್ ಇದೆ, ನೋವಿದೆ, ನಾನು ಅಲ್ಲಿ ಹೋಗಿ ಧ್ಯಾನ ಮಾಡಿದ್ರೆ ಕಡಿಮೆ ಆಗುತ್ತೆ, ಇವೆಲ್ಲ ಏನು ಗೊತ್ತೇ ಇಲ್ಲ ಮಾಸ್ಟರ್. ಸುಮ್ನೆ ಅವ್ರು ಹೋಗ್ತಾ ಇದ್ರು, ನನ್ನೂ ಕೂಡ ಕರೆದ್ರು. ಅದಕ್ ಮುಂಚೆ 3 ದಿನದ ಮುಂಚೆ ನನ್ನ ಫ್ರೆಂಡ್ ಶೆಟ್ರು ಅವರು, ಆಕೆ ತುಂಬಾ ಚೆನ್ನಾಗಿ ಎಲ್ಲಾ ತರದ ಚಟ್ನಿ ಪುಡಿ, ಸಾಂಬಾರ್ ಪುಡಿಗಳನ್ನ ಮಾಡ್ತಾಳೆ. ಸೊ ನಾವು ಇನ್ನೊಂದು ಮಿರಾಕಲ್ ಹೇಳ್ತೀನಿ, ನಾವು ನಾನ್ ವೆಜ್ ಆಗಿದೆ ಆಗ, ಅದನ್ನ ನೆಕ್ಸ್ಟ್ ಹೇಳ್ತೀನಿ. ನಾವು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಇದೆಲ್ಲಾನು ನಮ್ಗೆ ಸರಿಯಾಗಿ ಮಾಡಕ್ ಬರ್ತಿರ್ಲಿಲ್ಲ. ನಾನು ಅವಳಿಗೆ, ಉಷಾ ನೀನ್ ನಮ್ಮ ಮನೆಗೆ ಬಂದು ಎಲ್ಲ ಮಾಡ್ಕೊಡು ಉಷಾ ಅಂತ ಹೇಳಿದ್ದೆ. ಅವ್ರ ಅಕ್ಕನ ಮನೆ ನಮ್ಮನೆ ಹತ್ರನೇ ಇರೋದು. ಬಂದ್ಲು, ಎಲ್ಲಾ ಪುಡಿಗಳು ಎಲ್ಲ ಅರ್ಧ ದಿನ ಫುಲ್ಲು ಇದಕ್ಕೆ ಅಂತಾನೆ ತಗೊಂಡ್ವಿ ಮಾಸ್ಟರ್ಸ್. ಅದೆಲ್ಲ ರೆಡಿ ಇದೆ. ಸೊ ವಸಂತ ಅವ್ರು ಹೋಗ್ತಾ ಇದ್ದಾರೆ, ನೀವು ಬರ್ತೀರಾ ಅಂತ ಕೇಳಿದ್ರು. ನೆಕ್ಸ್ಟ್ ಡೇ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ಪಿರಮಿಡ್ ವ್ಯಾಲಿ ಒಳಗೇನೇನೆ ಕಾಲ್ ಇಡ್ತಿದಂಗೆ ಏನೋ ಒಂಥರ ವೈಬ್ರೇಷನ್ ಬಂತು ಮಾಸ್ಟರ್ಸ್ ನನ್ಗೆ. ಅರೆ ಏನೋ ನನ್ಗೆ ಒಂಥರ ವೈಬ್ರೇಷನ್ ಆಗ್ತಿದ್ಯಲ್ಲ, ಏನೋ ಒಂಥರ ನನ್ಗೆ ಓಡಾಡ್ದಂಗೆ ಆಗ್ತಿದೆ, ಏನೋ ಒಂದು ನನ್ನ ಬಾಡಿನಲ್ಲಿ ಏನೋ ಒಂದು ಸಮಥಿಂಗ್ ಏನೋ ಗ್ರೇಟ್ ಅನ್ಸ್ತಿದೆ ಅಂತ ಅನ್ಸ್ತು. ಆಮೇಲೆ ಎಂಟರ್ ಆದ್ವಿ. ಎಂಟರ್ ಆದ ತಕ್ಷಣ ನೀವೆಲ್ಲರೂ ಬಹುಶಃ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬೆಂಗಳೂರಲ್ಲಿ ಇರೋದೆಲ್ಲ ನೋಡಿರ್ತೀರಾ. ಹಾಗೆ ಮುಂದೆ ಹೋಗ್ತಾ ಇದ್ವಿ, ಕಬೀರ್ ಭವನ್ ನೋಡಿದ್ವಿ, ರಿಸೆಪ್ಷನ್ ನೋಡಿದ್ವಿ, ಆಮೇಲೆ ಮೆಗಾ ಪಿರಮಿಡ್ ನಲ್ಲಿ ಹೋಗಿ ಮೆಡಿಟೇಷನ್ ಮಾಡಿದ್ವಿ. ಅದಕ್ ಮುಂಚೆ ಕಬೀರ್ ಭವನ್ ನಲ್ಲಿ ಶ್ರೀಯುತ ವಿರೂಪಾಕ್ಷ ಸರ್ ಅವರು ಕೂತಿದ್ರು, ಅವರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇನೆ. ಅವರಿಂದನೇ ನಾನು ಇವತ್ತು ಮೆಡಿಟೇಷನ್ ಧ್ಯಾನಕ್ಕೆ ಬಂದಿದ್ದು. ಮೇಡಮ್ ಇದನ್ನೆಲ್ಲ ನೋಡ್ಕೊಂಡು ಬಂದು ಧ್ಯಾನ ಕೂರಿಸಿದ್ರು ಅವರು ಮಾಸ್ಟರ್ಸ್. 10 ನಿಮಿಷ ಧ್ಯಾನ ಮಾಡಿ ಅಂತ ಈ ತರ ಗೈಡ್ಲೈನ್ಸ್ ನ ಕೊಟ್ಟು ನಮ್ದು ಮೇನ್ ಗೈಡೆನ್ಸ್ ಗಳನ್ನ ಕುಡ್ಸಿದ್ರು. ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನಿ. ವಾಹ್, ಏನೋ ಒಂಥರ ಚೇಂಜಸ್ ಕಾಣಿಸ್ತಿದೆ, ಏನೋ ಒಂಥರ ಬೆಳಕು ಕಾಣಿಸ್ತಿದೆ, ಕಣ್ಮುಚ್ಕೊಂಡ್ರೆ ಪ್ರಕೃತಿ ಕಾಣಿಸ್ತಿದೆ, ಹಸಿರು ಕಾಣಿಸ್ತಿದೆ, ಎಲ್ಲವೂ ಕಾಣಿಸ್ತಿದೆ ಮಾಸ್ಟರ್. ಅವ್ರು ಅದನ್ನ ಹೇಳಿದ್ರು, ಕಣ್ಮುಚ್ಕೊಂಡಾಗ ನಿಮ್ಗೆ ಇದೆಲ್ಲ ಕಾಣಿಸ್ತಾ? ಹೌದು ಸರ್ ಕಾಣಿಸ್ತು ಅಂತ ಹೇಳಿದೆ. ಸೊ ಅವ್ರಿಗೂ ಖುಷಿಯಾಗಿ, ಮೇಡಮ್ ನಾಳೆಯಿಂದ 7 ದಿನ ಸಪ್ತ ಸಾಧನ ಪ್ರೋಗ್ರಾಮ್ ಅಂತ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಮ್ ಗುರುಗಳಿದ್ದಾರೆ ಪತ್ರಿಜಿ ಅಂತ. ಸೊ ದಯವಿಟ್ಟು ನೀವು ನಾಳೆ ಸಾಧ್ಯ ಆದ್ರೆ ಬನ್ನಿ ಮೇಡಮ್, ಹೇಳ್ದಿನ ಏನು ದುಡ್ಡು ಕೊಡಂಗಿಲ್ಲ, ಎಲ್ಲ ಫ್ರೀ ಅಂತ ಹೇಳಿದ್ರು. ಓ ನನಗ್ ಕಷ್ಟ ಆಗುತ್ತೆ, ನನ್ ಕಮೆಂಟ್ ಫ್ಯಾಮಿಲಿ ಅತ್ತೆ ಮಾವ ಅವ್ರು ಯಾರಿಗೂ ಹುಷಾರಿರೋದಿಲ್ಲ, ಮತ್ತೆ ಮಕ್ಳು ಚಿಕ್ಕವರು ಇನ್ನ ಅಂತ ಹೇಳಿ ನಾನ್ ಮೋಸ್ಟ್ಲಿ ಡೌಟ್ ಅನ್ಕೊಂಡ್ ಮನೆಗ್ ಬಂದೆ ಮಾಸ್ಟರ್ಸ್. ಎಲ್ಲಾರು ಸುಮ್ನೆ ಕೇಳ್ದೆ, ಹಿಂಗೆ ಹೋಗ್ತಾ ಇದೀನಿ ಧ್ಯಾನ ಪ್ರೋಗ್ರಾಮ್ ಅಂತೆ, ಹೋಗ್ ಬರ್ಲಾ ಅಂತ. ಎಲ್ಲಾರು ಓಕೆ ಮಾಡ್ಬಿಟ್ರು, ನನ್ ಮಕ್ಕಳು ಕೂಡ ಓಕೆ ಮಾಡ್ಬಿಟ್ರು. ಅಬ್ಬಾ ಏನಿದು ಅಂದ್ಬಿಟ್ಟು, ಆಗ ನನ್ನ ಮಗಳು 7th ಸ್ಟ್ಯಾಂಡರ್ಡ್, ನನ್ನ ಮಗ 1st ಸ್ಟ್ಯಾಂಡರ್ಡ್. ಸೊ ಬಹಳ ಖುಷಿ ಆಗೋಯ್ತು ಮಾಸ್ಟರ್. 2020 ಜನವರಿ 9ನೇ ತಾರೀಕು ನಾನು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಗೆ ಹೋದೆ. 7 ದಿನ ಮಾಸ್ಟರ್ಸ್. ಎಲ್ಲ ಸರೆಂಡರ್, ಮೊಬೈಲ್ ಎಲ್ಲ ನಾಟ್ ಅಲೌಡ್, ಮೊಬೈಲ್ ಇಲ್ಲ, ಮನೆಯವರಿಲ್ಲ, ಯಾರು ಇಲ್ಲ. 4 ಅವರ್ ಮೌನ, 4 ಅವರ್ ಧ್ಯಾನ, 2 ಅವರ್ ಸೇವೆ, ಕ್ಲೀನಿಂಗು ಎಲ್ಲವೂ ಕೂಡ ಸಿಕ್ತು. ಸೊ ನನಗೆ ಭಾಗ್ಯಮ್ಮ ಅಂತ ಅವ್ರು ಇವತ್ತು ದೇಹ ತ್ಯಾಗ ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ನಮ್ಗೆ ಮೆಂಟರ್ ಆಗಿ ಬಂದ್ರು, ಇದ್ರ ಬಗ್ಗೆ ಎಲ್ಲ ಗೈಡೆನ್ಸ್ ಎಲ್ಲ ಕೊಡ್ತಾ ಹೋದ್ರು. ಇನ್ನೊಂದು ಪುಣ್ಯ ಅಂದ್ರೆ 7 ದಿನ ಪತ್ರಿ ಸರ್ ಬೆಂಗಳೂರಿನಲ್ಲಿ ಇದ್ರು, ಪಿರಮಿಡ್ ವ್ಯಾಲಿನಲ್ಲಿ ಇದ್ರು. ಪತ್ರಿ ಸರ್ ಹೈದರಾಬಾದ್ ನಲ್ಲಿ ಇರ್ತಿದ್ರು, ಇಲ್ಲೂ ಇರ್ತಾ ಇದ್ರು. ನಮ್ಮ ಪುಣ್ಯಕ್ಕೆ 7 ದಿನ ಅಲ್ಲೇ ಇದ್ರು. ಪ್ರತಿ ದಿನ ಪತ್ರಿ ಸರ್ನ ನೋಡೋದು, ಇಲ್ಲ ಕೆಫೆಟೇರಿಯಾದಲ್ಲಿ ಕಾಫಿದು ಅಲ್ಲಿ ಒಂದು
ಹೋಟೆಲ್ ಇದ್ದಿಲ್ಲ, ಕೆಫೆತೇರಿನಲ್ಲಿ ಬಂದು ಕೂರ್ಕೊಂತಿದ್ರು, ಕಬೀರ್ ಭವನ್ ಬಂದು ಕ್ಲಾಸ್ ಮಾಡ್ತಾ ಇದ್ರು. ಅವ್ರು ಎಲ್ಲೇ ಕಾಣಿಸ್ತಾರೆ ಹೋಗೋದು, ಅವ್ರ ಮುಖ ನೋಡೋದು, ಹೋಗೋದು, ಅವ್ರ ಮುಖ ನೋಡೋದು, ಸೆಕೆಂಡ್ ಚಾನ್ಸ್ ಇತ್ತ ಸೆಕೆಂಡ್ ಕೊಡೋದು. ಇದನ್ನ 7 ದಿನನೂ ಮಾಡಿದ್ವಿ ಮಾಸ್ಟರ್. ಸುಮಾರು ನಾವು 80-90 ಜನ ಪಿರಮಿಡ್ ಮಾಸ್ಟರ್ಸ್ ಎಲ್ಲಾ ಕಡೆಯಿಂದನೂ ಬಂದಿದ್ರು ಮಾಸ್ಟರ್. ಡೆಲ್ಲಿ, ಹರಿಯಾಣ, ಹಿಮಾಚಲ್ ಪ್ರದೇಶ್, ನಮ್ಮ ಇಂಡಿಯಾ ಸರೌಂಡಿಂಗ್ ಎಲ್ಲಾ ಸ್ಟೇಟ್ ಇಂದನೂ ಬಂದಿದ್ರು. ಅವನ್ನೆಲ್ಲ ಭೇಟಿಯಾಗಿರೋ ಸಡಗರ ಬಹಳ ಚೆನ್ನಾಗಿತ್ತು. ಅದ್ಭುತವಾದ ಸಾತ್ವಿಕ ಊಟ ಮಾಡ್ತಿದ್ವಿ ಮೂರ್ ಟೈಮನ್ನು ಕೂಡ. ಎಷ್ಟು ಅಂದ್ರೆ ಮನೇನೆ ಮರ್ತ್ ಬಿಟ್ಟಿದ್ವಿ, ಎಲ್ಲಾನು ಮರ್ತ್ ಬಿಟ್ಟಿದ್ವಿ. 7 ಜನ, ಪೊಲ್ಯೂಷನ್ ಇಲ್ಲ, ಗಾಡಿಗಳ ಸೌಂಡ್ ಇಲ್ಲ, ಫೋನ್ ಇಲ್ಲ, ಏನು ಇಲ್ಲ, ಬೇರೆ ಆಲೋಚನೆನೇ ಇಲ್ಲ, ಬರೀ ಧ್ಯಾನ ಧ್ಯಾನ ಧ್ಯಾನ. ಆ 7 ದಿನದಲ್ಲಿ ಫಸ್ಟ್ ಡೇನೆ ನಾನು ಪತ್ರಿ ಸರ್ ಹತ್ರ ಒಂದು ಮಾತನ್ನು ಕೇಳಿದೆ, ಅಹಿಂಸೋ ಪರಮೋ ಧರ್ಮ, ಹಿಂಸಾ ಚೋಡೋ ಹಂಸ ಪಕಡೋ ಅಂತ. ಮಾಸ್ಟರ್ಸ್, ಮಂಡ್ಯದ ಮೊಮ್ಮಗಳು ನಾನು ಸೋಮವಾರ ಬಿಟ್ಟು ಇನ್ ಎಲ್ಲಾ ದಿನನೂ ನಾನ್ ವೆಜ್ ತಿಂತಾ ಇದ್ದವಳು. ಇಮಿಡಿಯೇಟ್ ಆಗಿ ಡಿಸೈಡ್ ಮಾಡಿದೆ, ಈ ದಿನದಿಂದ ನಾನು ನಾನ್ ವೆಜ್ ತಿನ್ಬಾರ್ದು, ನಾನ್ ವೆಜಿಟೇರಿಯನ್ ಆಗ್ಬೇಕು. ಎಸ್ ಮಾಸ್ಟರ್ಸ್, ಇದೆಲ್ಲ ನನ್ನ ಗತಕಾಲದ ಸಂಸ್ಕಾರ. ನಾನು ಗತಕಾಲದಲ್ಲಿ ಒಂದು ಧ್ಯಾನಿ ಆಗಿದ್ದೆ, ಯೋಗಿ ಆಗಿದ್ದೆ. ಹಾಗಾಗಿ ನಾನು ಎಷ್ಟು ಈಸಿಯಾಗಿ ಬಿಟ್ಟೆ ಅಂದ್ರೆ, ಪಿರಮಿಡ್ ವ್ಯಾಲಿನಲ್ಲಿ ನಾನು ಶಪಥ ಮಾಡ್ಬಿಟ್ಟೆ, ಸಂಕಲ್ಪ ಮಾಡ್ಬಿಟ್ಟೆ, ಇವತ್ತಿನಿಂದ ನಾನು ನಾನ್ ವೆಜ್ ತಿನ್ಬಾರ್ದು. ಇವತ್ತಿನವರೆಗೂ ಮಾಸ್ಟರ್ಸ್ 5-6 ವರ್ಷ ಜನವರಿ ಬಂದ್ರೆ ನಾನು ನಾನ್ ವೆಜ್ ತಿಂದಿಲ್ಲ, ಮಶ್ರೂಮ್ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನೋದಿಲ್ಲ, ಆಮೇಲೆ ಎಗ್ ಕೂಡ ತಿನ್ನಲ್ಲ. ಮನೆಯಲ್ಲಿ ತುಂಬಾ ಬೇಜಾರ್, ಅಮ್ಮ ಅಳ್ತಾ ಇದ್ದಾರೆ, ಅಕ್ಕ ಬೇಜಾರ್ ಮಾಡ್ಕೊಂತಿದ್ದಾರೆ. ನನ್ನ ಫೇವ್ರೆಟ್ ಫುಡ್ ನಾನ್ ವೆಜ್ ಆದ ನೀನ್ ಹೆಂಗ್ ಬಿಡ್ಲಿಕ್ ಸಾಧ್ಯ? ಒಂದೇ ಸಲ ಬಿಡ್ಬೇಡ, ಸ್ವಲ್ಪ ತಿಂತಾ ಬಿಡು, ಸ್ವಲ್ಪ ತಿಂತಾ ಬಿಡು ಹೋಗ್ಲಿ ಅಂತ. ನಾನು ಏನ್ ಮಾಡಿದ್ರು ಬಿಡ್ಲಿಲ್ಲ, ಬಿಲ್ಕುಲ್ ಇಲ್ಲ, ನಾನು ಬಿಡ್ಲೇಬೇಕು. ನಮ್ ಪತ್ರಿ ಸರ್ ಹೇಳಿದರೆ ನಾನು ಬಿಡ್ಲೇಬೇಕು. ಹಿಂಗೆ ನಾನು ವೆಜಿಟೇರಿಯನ್ ಬಂದ್ಬಿಟ್ಟೆ ಮಾಸ್ಟರ್ಸ್. 7 ದಿನ ಅಲ್ಲಿ ಹೋಗಿ ಪಿರಮಿಡ್ ವ್ಯಾಲಿನಲ್ಲಿ, ತಪಸ್ಥಳಿನಲ್ಲಿ ಹೋಗಿ ಧ್ಯಾನ ಮಾಡ್ತಿದ್ವಿ. ಓಶೋ ಪಾಯಿಂಟ್ ಹೋಗಿ ಧ್ಯಾನ ಮಾಡಿ, ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಆಮೇಲೆ ಮೆಗಾ ಪಿರಮಿಡ್ ಅಲ್ಲಿ ಹೋಗಿ ಮಾಡ್ತೀವಿ, ಕಿಂಗ್ಸ್ ಚೇಂಬರ್ಗೆ ಹೋಗಿ ಮಾಡ್ತಿದ್ವಿ. ಅದ್ಭುತಗಳು ಮಾಸ್ಟರ್ಸ್. ಆಮೇಲೆ ಹೊಸದಾಗಿ ಧ್ಯಾನಕ್ಕೆ ಬಂದವ್ರಿಗೆ, ವಿಸಿಟರ್ಸ್ ಗಳಿಗೆ ಧ್ಯಾನ ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದಾನೇ ನನ್ನ ಸೇವೆನೂ ಕೂಡ ಶುರು ಆಯ್ತು. ಕ್ಲೀನಿಂಗ್ ಗಳು ಮಾಡ್ತಾ ಇದ್ವಿ, ಗಾರ್ಡನ್ ಕ್ಲೀನಿಂಗ್ ಮಾಡ್ತಿದ್ವಿ. ರೋಡ್ ಎಲ್ಲ ಹಾಗಾಗಿ ಎಲ್ಲೆಲ್ಲಿ ಬಿಡ್ಸಾಕ್ ಬಿಡ್ತಿರೋ ಅದನ್ನೆಲ್ಲ ಕ್ಲೀನ್ ಮಾಡೋದು, ಎಲೆಗಳು ಉದ್ರಿರೋ ಎಲೆಗಳನ್ನ ಕ್ಲೀನ್ ಮಾಡೋದು. ಬಹಳ ಅದ್ಭುತವಾದ ಪಿರಮಿಡ್ ಮಾಸ್ಟರ್ಸ್ಗಳು. ಅಲ್ಲಿನ ಸಂಕ್ರಾಂತಿ ಹಬ್ಬನೂ ಬಂತು ಅದೇ ದಿನಗಳಲ್ಲಿ, 7 ದಿನದಲ್ಲಿ. ಸಂಕ್ರಾಂತಿ ಹಬ್ಬನೂ ಕೂಡ ವಿರೂಪಾಕ್ಷಿ ಸರ್ ನಮ್ಗೆ ಎಳ್ಳು ಬೆಲ್ಲ ಎಲ್ಲ ತಗೊಂಡ್ಬಂದು ಅಲ್ಲೂ ಸಂಕ್ರಾಂತಿ ಆಚರಣೆ ಮಾಡಿ, ರಂಗೋಲಿ ಬಿಟ್ಟು ನಮ್ಮ ಪಿರಮಿಡ್ ಮುಂದೆ ಎಲ್ಲ ಅದ್ಭುತವಾಗಿ, ಆಮೇಲೆ ಫೈರ್ ಕ್ಯಾಂಪ್ ಮಾಡಿ ಅದ್ಭುತವಾಗಿ ಡ್ಯಾನ್ಸ್ ಆಡಿ, ಇದೆಲ್ಲವೂ ಕೂಡ ಸಂಭ್ರಮಾಚರಣೆ ಅಲ್ಲಿ ನನಗೆ ನಡೀತು ಮಾಸ್ಟರ್. ತದನಂತರ 7 ದಿನ ಆಯ್ತಾ, ಸೊ ಇನ್ ಬಿಟ್ಟು ಹೋಗ್ಲೇಬೇಕು, ಮನೆಗೆ ಹೋಗ್ಲೇಬೇಕು. ಸೊ ಎಲ್ಲಾರ್ಗು ಹಗ್ ಮಾಡಿ ಪ್ರೀತಿ ವಿಶ್ವಾಸದಿಂದ ಮನೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟೆ ಮಾಸ್ಟರ್ಸ್, ನಾನು ಧ್ಯಾನನ ಮುಂದುವರಿಸಲೇಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ನನ್ನ ಟೈಮಿಂಗ್ಸ್, ನಮ್ದು ಕಮೆಂಟ್ ಫ್ಯಾಮಿಲಿ, ಮಕ್ಕಳು ಎಲ್ಲ, ನನ್ ಕೆಲಸ ಜಾಸ್ತಿ ಇದ್ದಿದ್ರಿಂದ ಡೇ ಟೈಮ್ ಸಾಧ್ಯನೇ ಇಲ್ಲ ಅಂತ ಪ್ರತಿ ದಿನ 3 ಗಂಟೆಗೆ ಎದ್ದೊಳ್ಳಿಕ್ ಶುರು ಮಾಡಿದೆ ಮಾಸ್ಟರ್ಸ್. ನನ್ಗೆ ಪಿರಮಿಡ್ ವ್ಯಾಲಿನಲ್ಲಿ 3 ಗಂಟೆಗೆ ಸ್ನಾನ ಮಾಡಿ ಅಭ್ಯಾಸ ಆಗೋಗ್ಬಿಟ್ಟಿತ್ತು. 3 ಗಂಟೆಗೆ ಎದ್ದೇಳು, ಸ್ನಾನ ಮಾಡು, ರೆಡಿ ಆಗು, ಕುತ್ಕೋ. ಪಿರಮಿಡ್ ಮೆಡಿಟೇಷನ್ ಚೇರ್ನ ಅಲ್ಲೇ ಪರ್ಚೇಸ್ ಮಾಡ್ಬಿಟ್ಟೆ. ಸೊ ಆ ಚೇರ್ ಆರಾಮಾಗಿ ಕಂಫರ್ಟಬಲ್ ಆಗಿ ಇರ್ತಾ ಇತ್ತು. ಸೊ ಕುತ್ಕೋ, ಧ್ಯಾನ ಮಾಡು 2 ಅವರ್ಸ್. ನನ್ನ ಟೈಮ್ ಅದು ಬ್ರಾಹ್ಮಿ ಮುಹೂರ್ತ, 4ರಿಂದ 6, 4:15 6:30, ಈ ರೀತಿ ನನ್ನ ಸಮಯದಲ್ಲಿ ನಾನು ಹೆಚ್ಚು ಧ್ಯಾನ ಮಾಡಿ, ನಾನು ಒಂದೇ ಸಂಕಲ್ಪ ಮಾಡ್ಕೊಂತಿದ್ದೆ ಮಾಸ್ಟರ್ಸ್, ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾರ ಜಗತ್, ನಮ್ಮ ಪತ್ರಿಜಿ ಗುರುಗಳ ಒಂದು ಸಂಕಲ್ಪ. ಆಮೇಲೆ ಇಷ್ಟು ವರ್ಷ ನಾನು ಏನೇನು ಪ್ರಾಣಿಗಳನ್ನ ತಿಂದಿದ್ದೀನೋ ಅವ್ರೆಲ್ಲರಿಗೂ ಕೂಡ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನೇನಾದ್ರು ಗೊತ್ತಿಲ್ದೆ ಒಂದನ್ನು ತಿಂದು ನಾನು ತಪ್ಪು ಮಾಡಿದ್ದೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ 1 ವರ್ಷ ನಾನು ಬರೀ ಅದನ್ನೇ ಕೇಳ್ಕೊಂಡಿದ್ದು ಮಾಸ್ಟರ್ಸ್. ವೆರಿಕೋಸ್ ವೇನ್ಸ್ ಆಗಿ ನಾನು 10 ನಿಮಿಷ ಕುಳಿತುಕೊಳ್ಳಕ್ ಆಯ್ತಿರ್ಲಿಲ್ಲ ಕೆಳಗಡೆ. ಈ ದಿನ ನಾನು ಮೋರ್ ದನ್ 2 ಅವರ್ಸ್ ಕುತ್ಕೊಂತೀನಿ ಕಾಲ್ ಮಡ್ಚ್ಕೊಂಡು. ವೆರಿಕೋಸ್ ವೇನ್ಸ್ ಇವಾಗ್ಲೂ ಇದೆ. ಪತ್ರಿ ಸರ್ ಹೇಳ್ತಾ ಇದ್ದಾರೆ, ಏನೇ ಕಾಯಿಲೆ ಬಂದ್ರು ಕೂಡ ಪ್ರೀತಿಸಿ ಅಷ್ಟೇ, ಅಕ್ಸೆಪ್ಟೆನ್ಸ್, ಐ ಲವ್ ಯು. ವೆರಿಕೋಸ್ ವೇನ್ಸ್ ಈಗಲೂ ಇದೆ ಮಾಸ್ಟರ್ಸ್. ಐ ಲವ್ ಯು ವೆರಿಕೋಸ್ ವೇನ್ಸ್. ನಾನು ಸ್ನಾನ ಮಾಡ್ಬೇಕಾದ್ರೆ, ಫ್ರೀಯಾಗಿ ಕೂತಿದ್ದಾಗ, ನಾನು ಮೆಡಿಟೇಷನ್ ಮಾಡ್ಬೇಕಾದ್ರೆ ಇವಾಗ್ಲೂ ಇದೆ. ಆದರೆ ಆಗ ತೊಂದರೆ ಇತ್ತು, ಅದರಿಂದ ಇವತ್ತು ತೊಂದರೆ ಇಲ್ಲ. ನೋವು ಬರಲ್ಲ ಮಾಸ್ಟರ್ಸ್. ಕಾಲು ಉತ್ಕೊಳ್ಳಿಲ್ಲ. ನಾನು ಹೇಳ್ದಂಗೆ 2 ನಿಮಿಷ ನಾನು ಮೂವ್ಮೆಂಟ್ ಆಗಕ್ಕೆ ಕಷ್ಟಪಡ್ತಿದ್ದವಳು, ಇವತ್ತು ಎಷ್ಟು ಬೇಕಾದ್ರೂ ನಾನು ಟ್ರಾವೆಲಿಂಗ್, ಪಿರಮಿಡ್ ವ್ಯಾಲಿ ಓಪನ್ ಇರತ್ತವೆಲ್ಲ, ನಾನು ಸಾಧ್ಯವಾದಷ್ಟು ನನ್ನ ಮಟ್ಟಿಗೆ ನಾನು ಹೋಗಿ ಬರ್ತೀನಿ. ಆಮೇಲೆ ವೆಜಿಟೇರಿಯನ್ ರ್ಯಾಲಿಗಳನ್ನ ಅಟೆಂಡ್ ಮಾಡ್ತೀನಿ ಸಾಧ್ಯ ಆದಷ್ಟು.
ಪ್ರಾಪಂಚಿಕ ಜೀವನ, ಆಧ್ಯಾತ್ಮಿಕ ಜೀವನ ಎರಡರಲ್ಲೂ ಕೂಡ 50-50 ಕಾನ್ಸೆಪ್ಟ್ ಮಾಸ್ಟರ್ಸ್ ಅದ್ಭುತವಾಗಿ ನಡೀತಿದೆ. ಎಲ್ಲಾರ್ಗು ಪ್ರೀತಿ ವಿಶ್ವಾಸವಾಗಿದ್ದೀನಿ. ಈ ನನ್ನ ಸಂಬಂಧದಲ್ಲಿ, ನನ್ನ ಬಾಂಧವ್ಯದಲ್ಲಿ, ನನ್ನ ಮಕ್ಕಳುಗಳಲ್ಲಿ, ನನ್ನ ತವರು ಮನೆ ಎಲ್ಲಾರ ಜೊತೆ ಅದ್ಭುತವಾದ ಪ್ರೀತಿ ವಿಶ್ವಾಸ. ನನ್ನ ಆಧ್ಯಾತ್ಮಿಕ ಜೀವನದಲ್ಲಿ ನನ್ನ ಪಿರಮಿಡ್ ಮಾಸ್ಟರ್ಸ್ಗಳು ಪ್ರೀತಿ ಸಿಕ್ಕಿದೆ ಮಾಸ್ಟರ್ಸ್. ಇನ್ನೇನು ಬೇಡ ಮಾಸ್ಟರ್ಸ್, ಪ್ರೀತಿ 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 ವಿಶ್ವಾಸ. ಈ ದಿನನೂ ಕೂಡ ನಾನೊಂದು ಪಿರಮಿಡ್ ಮಾಸ್ಟರ್ ಮನೆಯಲ್ಲಿ ಇದ್ದೀನಿ. ಸುನೀತಾ ಮೇಡಮ್, PMC ಕನ್ನಡ ಸುನೀತಾ ಮೇಡಮ್ ಮನೆಯಲ್ಲಿ ನಾನು ಇರೋದು ಮಾಸ್ಟರ್ಸ್. ಯಾಕೆ ಇಷ್ಟು ಪ್ರೀತಿ ವಿಶ್ವಾಸ ಪಿರಮಿಡ್ ಮಾಸ್ಟರ್ಸ್ ಅಲ್ಲಿ ಬರುತ್ತೆ ಅನ್ನೋದಕ್ಕೆ ನಮ್ ಪತ್ರಿಜಿ ಸರ್ ನಮ್ಗೆಲ್ಲ ವಸುದೈವ ಕುಟುಂಬಕಂ, ನಾವೆಲ್ಲ ವಸುದೈವ ಕುಟುಂಬಕ್ ಮಾಸ್ಟರ್ಸ್. ಪ್ರೀತಿ ಹಂಚೋಣ, ಸಂತೋಷವನ್ನ ಹಂಚೋಣ, ಅಷ್ಟೇ ನಮ್ಗೆ ಗೊತ್ತಿರೋದು. ಧ್ಯಾನ ಪ್ರಚಾರ ಮಾಡೋಣ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾರ ಜಗತ್ ಮಾಡ್ಲೇಬೇಕು. ಹಾಗೆ ಆಗುತ್ತೆ ಮಾಸ್ಟರ್. ಪತ್ರಿಜಿ ಸರ್ ಇದ್ದಾಗ ಎಲ್ಲೋ ಒಂದ್ ಕಡೆ ಹೋಗ್ತಿರೋ, ಒಬ್ರು ಭೇಟಿ ಮಾಡ್ತಿದ್ರು. ಇವತ್ ನಮ್ಮ ಎಲ್ಲಾರ ಜೊತೆನೂ ಇದ್ದಾರೆ. ನಮ್ ಮಹಾವತಾರ್ ಫೌಂಡೇಶನ್ ಅಲ್ಲಿ ಕೂತಿದ್ದಾರೆ, ಲಕ್ಷ್ಮೀ ಮೇಡಮ್ ಪಕ್ಕ ಕೂತಿದ್ದಾರೆ, ಕಾಣಿಸ್ತಾ ಇದ್ದಾರೆ ನಮ್ಗೆ. ಅಷ್ಟೇ ಇಮ್ಯಾಜಿನ್ ಮೇಡಮ್ ನಮ್ಗೆಲ್ಲ ನಮ್ ಜೊತೆನೇ ಇದ್ದಾರೆ ಇವಾಗ ನಮ್ ಪತ್ರಿ ಸರ್ ಅಷ್ಟೇ. ಹಾಗೆ ಬಂದಂತಹ ನಂಗೆ ಅದ್ಭುತವಾಗಿ ಬರ್ತಾ ಬರ್ತಾ ಬಂತು ಮಾಸ್ಟರ್ಸ್. ಆಮೇಲೆ ನಂಗೆ ಪಿರಮಿಡ್ ಕಾಲ್ ಸರ್ವಿಸ್ PCSB ನಿಮ್ಗೆಲ್ಲ ಗೊತ್ತಿರಬೇಕು. PCSB ನಲ್ಲಿ ನಾನು ಕ್ಲಾಸಸ್ಗೆ ಜಾಯ್ನ್ ಆಯ್ತಾ ಇದೆ. ಶ್ರೀಯುತ ಜೀವಂದರ್ ಕೇತಪ್ಪ ಸರ್ ಅವರು ಕ್ಲಾಸ್ ತಗೊಂತಾ ಇದ್ರು, ಇಂಟೆನ್ಸಿವ್ ಮೆಡಿಟೇಷನ್ ಅಂತ. 5ರಿಂದ 6 ಬೆಳಗಿನ ಜಾವ ಜಾಯ್ನ್ ಆಗ್ತಾ ಇದೆ. ಎಕ್ಸ್ಪೀರಿಯನ್ಸ್ ಶೇರಿಂಗ್ ಬಂತು. ನಂದು ಕೂಡ ಒಂದಿನ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡಿದೆ. ಅವಾಗ ಸರ್ ಅಂದ್ರು, ನಿಮ್ ಭಾಷೆ, ನಿಮ್ ಮಾತೆಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್, ನಮ್ ಕ್ಲಾಸಲ್ಲಿ ನೀವು ಆಂಕರಿಂಗ್ ಮಾಡಿ ಅಂತ ಹೇಳಿದ್ರು. ಸೊ ಅದು ಕೂಡ ಆಂಕರಿಂಗ್ ಬಂತು. ಪ್ರತಿದಿನ ಸರ್ ಜಾಯ್ನ್ ಆಗ್ಲಿಕ್ಕೆ ಮುಂಚೆ ನಾನು ಎಲ್ಲಾರನ್ನು ವೆಲ್ಕಮ್ ಮಾಡಿ ಜಾಯಿನ್ ಮಾಡ್ತಿದ್ದೆ. ಸರ್ ಬರ್ತಾ ಇದ್ರು, ಆಮೇಲೆ ಮ್ಯೂಸಿಕ್ ಆಗ್ತಿದೆ, ಆಮೇಲೆ ಟೆಕ್ನಿಕಲ್ ವರ್ಕ್ ಎಲ್ಲ ಕಲ್ತ್ಕೊಂಡೆ ನಾನು. PCSB ಅನಿತಾ ಮೇಡಮ್ ಕಡೆಯಿಂದ, ಮತ್ತೆ ದೀಪ್ತಿ ಮೇಡಮ್ ಎಲ್ಲ ಇದ್ರು. ಅವರೆಲ್ಲ ಲೈವ್ ಹೆಂಗ್ ಹೋಗೋದು, ಯೂಟ್ಯೂಬ್ ಲೈವ್ ಹೆಂಗ್ ಕೊಡೋದು, ಮ್ಯೂಸಿಕ್ ಹೆಂಗ್ ಮಾಡೋದು, ಕೋಸ್ಟ್ಗಳು ಹೇಗ್ ಮಾಡೋದು, ಇದೆಲ್ಲವೂ ಕೂಡ ನನ್ಗೆ ಫ್ಲೈಯರ್ಗಳನ್ನ ಮಾಡೋದು, ಇದೆಲ್ಲವೂ ಕೂಡ ಹೇಳ್ಕೊಟ್ರು. ಅದಾದ್ಮೇಲೆ ಇಂಟೆನ್ಸಿವ್ ಮೆಡಿಟೇಷನ್ ಬರ್ತಾ ಬರ್ತಾ 2022 ಪತ್ರಿ ಸರ್ಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಸ್ವಲ್ಪ ಜಾಸ್ತಿ ಆಯ್ತು. ಆಗ ಕೇತಪ್ಪ ಸರ್ ನಾವು 3 ಗಂಟೆಗಳ ಕಾಲ ಅಖಂಡ ಧ್ಯಾನವನ್ನ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಅಖಂಡ ಧ್ಯಾನ ಮಾಡ್ಲಿಕ್ಕೆ ಯಾರು ಝೂಮ್ ಇದ್ದು ಅಷ್ಟು ಬೇಗ ಓಪನ್ ಮಾಡ್ತಾರೆ, ಲೈವ್ ಕೊಡ್ತಾರೆ ಅಂದಾಗ ನಾನು ಇಮಿಡಿಯೇಟ್ ಆಗಿ ಕೈ ಎತ್ಬಿಟ್ಟೆ. ಸರ್ ಖಂಡಿತ ನಾನು 3 ಗಂಟೆಗೆ ಲೈವ್ ಕೊಡ್ತೀನಿ, 3ರಿಂದ 6 ಅಂತ. 41 ದಿನ 3 ಅಖಂಡ ಧ್ಯಾನಗಳು ಕಂಟಿನ್ಯೂಸ್ ಆಗಿ ಆಯ್ತು ಮಾಸ್ಟರ್ಸ್. ನಾನ್ ಹಾಗೆ ಕೂತಿರ್ಲಿಲ್ಲ. 2 ಗಂಟೆಗೆ ಇದ್ದೋಳು, ಸ್ನಾನ ಮಾಡು, ತಲೆಗೆ ಸ್ನಾನ ಮಾಡೋದಿನ ತಲೆಗೆ ಸ್ನಾನ ಮಾಡು, ರೆಡಿ ಆಗು, 2:50ಕ್ಕೆ ಝೂಮ್ ಓಪನ್ ಮಾಡು, 3 ಗಂಟೆಗೆ ಲೈವ್ ಕೊಡು. ಸೊ 3 ಗಂಟೆಗಳು ದೀರ್ಘವಾಗಿ ಮ್ಯೂಸಿಕ್ ಹಾಕೋದು. ಕೇತಪ್ಪ ಸರ್ ಅವಾಗ ಬಂದು ಮಾತಾಡ್ತಾ ಇದ್ರು. ಸೊ ಎಕ್ಸಿಟ್ ಆಗ್ತೀರಿ. ಇನ್ನು 20 ನಿಮಿಷ ಇದ್ದಾಗಲೇ ನಮ್ದು ಜೈ ಹೋ ಸಾಂಗ್, ಅದು 16 ನಿಮಿಷ ಇದೆ. ಸೊ 20 ನಿಮಿಷ ಯಾಕಂದ್ರೆ ಜೈ ಹೋ ನಮ್ ಪಿರಮಿಡ್ ಮಾಸ್ಟರ್ಸ್ ನಲ್ಲಿ ಎದುರಿಸ್ಬೇಕಲ್ಲ. ಸೊ ದೀರ್ಘವಾದ ಯೋಗ ನಿದ್ರೆಗೆ ಹೋಗಿರ್ತಾರೆ, ಅಥವಾ ದೀರ್ಘವಾದ ಧ್ಯಾನಕ್ಕೆ ಹೋಗ್ತಿದ್ರು. ಜೈವ ಸಾಂಗ್ ಹಾಕ್ಬಿಡ್ತಿದ್ರು. ಜಯ ಹೋ ಅಂತ ಶುರು ಆದ ತಕ್ಷಣ ಎಲ್ಲರೂ ಸ್ವಲ್ಪ ಎಚ್ಚರಿಕೆ ಸ್ಥಿತಿ ಬರ್ತಾರೆ ಅಂತ ಹೇಳ್ಬಿಟ್ಟು, ಈ ರೀತಿ ಮಾಸ್ಟರ್ಸ್ 41 3 ಅವಧಿಯಲ್ಲೇ ನಾನು ಒಬ್ಳೆ ಆಂಕರಿಂಗ್ ಆಗಿ ನಾನು ಅಲ್ಲಿ ಸೇವೆಯನ್ನ ಮಾಡಿದೆ. ಈ ರೀತಿ ಬಂದಂತಹ ನನ್ನ ಸೇವೆ ನೋಡಿದಂತಹ PMC ಕನ್ನಡದಲ್ಲಿ ಸುನೀತಾ ಮೇಡಮ್ ಅವರು ನನಗೆ ಚಾನ್ಸ್ ಕೊಟ್ರು. ನಾವು PMC ನಲ್ಲೂ ಕೂಡ ನೀವು ಹ್ಯಾಂಕರಿಂಗ್ ಆಗಿ ಅಂತ, ಅಲ್ಲೂ ಕೂಡ ನಾನು ಹ್ಯಾಂಕರಿಂಗ್ ಮಾಡ್ತಾ ಬಂದೆ. ಒಂದೊಂದು ಕ್ಲಾಸ್ಗಳು ಕೂಡ ಕೊಟ್ಟೆ. ಒಂದು ಸ್ವಾಧ್ಯಾಯ ಶ್ರೀ ಶಾರದಾ ದೇವಿ ಜೀವನ ಗಂಗಾ ಅಂತ ಹೇಳ್ಬಿಟ್ಟು ಸುನೀತಾ ಮೇಡಮ್ ಅವ್ರು PMC ಕನ್ನಡ ಕಡೆಯಿಂದ ನನಗೆ ಸ್ವಾಧ್ಯಾಯ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಪ್ರತಿ ಮಂಗಳವಾರ ಸ್ವಾಧ್ಯಾಯ ಇರ್ತಾ ಇತ್ತು, 1.5 ಅವರ್ ಮಾಸ್ಟರ್ಸ್. ಜೀವನ ಗಂಗಾ ಸ್ವಾಧ್ಯಾಯ ಓದ್ತಾ ಬಹಳ ವಿಜೃಂಭಣೆಯಾದ ಒಂದು ಚೇಂಜಸ್ ಮಾಸ್ಟರ್ಸ್. ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ಮಕ್ಕಳಲ್ಲಿ, ದೊಡ್ಡೋರಲ್ಲಿ. ನೋಡಿ ನಮ್ಮ ಮನೆಯಲ್ಲಿ ಹೆಂಗೆ ಅಂದ್ರೆ ಎಲ್ಲ ದೊಡ್ಡ ಕಾಯಿಲೆಗಳು ನಮ್ಮ ಮನೆಯಲ್ಲೇ ಇದೆ ಮಾಸ್ಟರ್ಸ್. ನನ್ನ ಅಮ್ಮನಿಗೆ ಬೈಪಾಸ್ ಸರ್ಜರಿ, ಹಾರ್ಟ್ ಅಟ್ಯಾಕ್. ಸೊ ನನ್ನ ತಂದೆ ಡಯಾಲಿಸಿಸ್ ಪೇಷಂಟ್, 2 ಕಿಡ್ನಿನೂ ಫೇಲ್ಯೂರ್. ನಮ್ಮ ಅತ್ತೆಗೆ ಕ್ಯಾನ್ಸರ್ ಅಟ್ಯಾಕ್, ಗರ್ಭಕೋಶದ ಕ್ಯಾನ್ಸರ್. ನಮ್ಮ ಮಾವನಿಗೆ ಕಿಡ್ನಿ ಫೇಲ್ಯೂರ್. ಎಂತ ದೊಡ್ಡ ಕಾಯಿಲೆಗಳು ನಮ್ಮಲ್ಲಿ ನಮ್ ಜೊತೆನೆ ಇತ್ತು ಅನ್ನೋದಕ್ಕೆ ನಾನು ಆಧ್ಯಾತ್ಮಿಕ ಬಂದ್ಮೇಲೆ ಫ್ರೀಯಾಗಿ ತಗೊಂಡ್ಬಿಟ್ಟೆ ಮಾಸ್ಟರ್ಸ್. ಓಕೆ, ಅಕ್ಸೆಪ್ಟೆನ್ಸ್. ಅವ್ರ ಮುಂದೆ ಕುತ್ಕೊಳ್ಳೋದು, ಮೆಡಿಟೇಷನ್ ಮಾಡೋದು, ಅವ್ರಿಗೂ ಮೆಡಿಟೇಷನ್ ಮಾಡಿ ಅಂತ ಹೇಳೋದು. 2015 ನಮ್ಮ ತಂದೆ ದೇಹ ತ್ಯಾಗ ಮಾಡಿದ್ರು. 2019 ನನ್ನ ಮಾವ ದೇಹ ತ್ಯಾಗ ಮಾಡಿದ್ರು. ಈಗ ನನ್ನ ಅಮ್ಮ ಮತ್ತೆ ಅತ್ತೆ ಇದ್ದಾರೆ ಮಾಸ್ಟರ್ಸ್. ಈ ರೀತಿ ಎಲ್ಲಾ ಕಾಯಿಲೆಗಳಿಂದ ನೋಡ್ಕೊಂಡ್ ಬಂದು ನನಗೆ ತಾತ ಅಜ್ಜಿ ಅವ್ರ ವಯಸ್ಸಾದ್ಮೇಲೆ ನೋಡಿ ನಾವಂತೀವಿ, ಆಗಿನ ಕಾಲದಲ್ಲಿ ನಮ್ ಹಿರಿಯೋರು ಅವ್ರಿಗೆ ಏನು ಕಾಯಿಲೆ ಇಲ್ಲ ಮಾಸ್ಟರ್ಸ್, ನ್ಯಾಚುರಲ್ ಡೆತ್ ಅವರೆಲ್ಲ.
ನನ್ನ ಅಜ್ಜಿ 70 ವರ್ಷ ಆದ್ರೂ ಕನ್ನಡಕ ಹಾಕ್ತಿರ್ಲಿಲ್ಲ. ಆಗ ಇದು ತಲೆಗಳಲ್ಲಿ ಏನ್ ಬರ್ತಿತ್ತು, ಈಗ ಅವೆಲ್ಲ ಇಲ್ಲ. ಏನ್ ಹಿಡಿತಾ ಇದ್ರು ನಮ್ಮ ಅಜ್ಜಿ ನಮ್ನೆಲ್ಲ ಕೂರ್ಸ್ಕೊಂಡು, ಬನ್ನಿ ತಲೆನಲ್ಲಿ ಏನಾಗಿದೆ ಏನ್ ಹಿಡಿತೀವಿ. ಅಕ್ಕಿ ಸೋರ್ಸ್ತಿದ್ರು, ಈಗ ಅಕ್ಕಿ ಸೋರ್ಸೋರು ಯಾರು ಇಲ್ಲ. ಭತ್ತಗಳನ್ನ ಹಾಯ್ತಾ ಇದ್ರು, ಗೋಧಿ ಮಾಡ್ತಾ ಇದ್ರು. 70 ವರ್ಷ ಆದ್ರೂ ಕನ್ನಡಕ ಹಾಕ್ತಿರ್ಲಿಲ್ಲ. ಅಂತ ಅದ್ಭುತವಾದ ಆರೋಗ್ಯ ಅವ್ರಿಗೆಲ್ಲ ಇತ್ತು. ಕ್ರಮೇಣ ಅವ್ರ ಮಕ್ಕಳು ನಮ್ ತಂದೆ ತಾಯಿ ಅವ್ರಿಗೆ ಅನಾರೋಗ್ಯ ಆಯ್ತು. ಈ ರೀತಿ ಎಲ್ಲವನ್ನೂ ನಾನು ನೋಡ್ಕೊಂಡ್ ಬಂದಿರೋದ್ರಿಂದ ನಾನು ಎಲ್ಲವೂ ಕೂಡ ನಾನು ಈಸಿಯಾಗಿ, ನನಗೆ ಹಾಸ್ಪಿಟಲ್ ಮನೆ ಆರೋಗ್ಯ ಅನಾರೋಗ್ಯದಲ್ಲಿ ಏನು ಡಿಫ್ರೆನ್ಸ್ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ. ನಾನು ಅವ್ರ ಜೊತೆಲೆ ನಾನು ಬೆಳೆದವಳು. ಸೊ ಹಿಂಗೆ ಬಂದಂತಹ ನಾನು ಆ ಆಯ್ತು, ನನಗೆ PMC ನಲ್ಲೂ ಕೂಡ ಸ್ವಾಧ್ಯಾಯ ಮಾಡಿದೆ. ಶ್ರೀ ಶಾರದಾ ದೇವಿ ಜೀವನ ಗಂಗಾ. ದಯವಿಟ್ಟು ಮಾಸ್ಟರ್ ಸಮಯ ಸಿಕ್ಕರೆ ಆ ಬುಕ್ ನ ತಗೊಂಡು ಓದಿ. ನಾವ್ ಅನ್ಕೊಂತೀವಿ ಒಂದೊಂದ್ಸಲ, ಅಪ್ಪ ದೇವ್ರು ಏನಪ್ಪ ನನಗೆ ಇಂತ ಕಷ್ಟ ಕೊಟ್ಬಿಟ್ಟಿದ್ದಾನೆ, ನಾನು ಯಾರಿಗೂ ಏನು ಮಾಡಿಲ್ಲ, ನನ್ಗೇ ಬರ್ಬೇಕಾ ಈ ಕಷ್ಟ ಅಂತ. ಮಾಸ್ಟರ್ಸ್, ಕುಂತಿ ಮಾತೆ ಅವ್ರು ಇರೋವರ್ಗುನು ಕಷ್ಟ ದುಃಖನೇ. ಶಾರದಾ ಮಾತೆ ಕಷ್ಟ ದುಃಖ ಆರೋಗ್ಯ ಸರಿ ಇಲ್ದೆ ಇರೋದು. ಸೀತಾ ಮಾತೆ ನಮ್ಗೆಲ್ಲ ಗೊತ್ತಿದೆ, ಬರೀ ದುಃಖ ಕಷ್ಟ ಅದ್ರಿಂದಂತೆಯೇ ಮುಳುಗಿದ್ರು. ಇಂಥ ಮಹಾನೀಯರನ್ನೆಲ್ಲ ನೋಡಿದ್ಮೇಲೆ ನಮ್ದು ಏನೂ ಇಲ್ಲ ಮಾಸ್ಟರ್ಸ್, ಶೂನ್ಯ. ನಾವು ಪುಣ್ಯ, ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್ ಆಗಿದ್ದೀವಿ. ಹಾಗಾಗಿ ಇದನ್ನೆಲ್ಲ ನೋಡ್ತಾ 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 ನನಗೆ ಎಸ್, ನಿಜವಾಗ್ಲೂ ನಾವು ಗ್ರೇಟ್ ಅಪ್ಪ. ನಮ್ಮ ಹೆಮ್ಮೆಯಿಂದ ನಾವೇ ಪ್ರೌಡ್ ಫೀಲ್ ಮಾಡ್ಕೊಳ್ಳೋಣ. PSSM ನಲ್ಲಿ ನಾವೆಲ್ಲ ಪಿರಮಿಡ್ ಮಾಸ್ಟರ್ಸ್ ಗಳಾಗಿದ್ದೀವಿ. ಎಲ್ಲವನ್ನ ಅಕ್ಸೆಪ್ಟ್ ಮಾಡಿಸ್ತೀವಿ. ನನಗೂ ಇದೆ ಎಲ್ಲ ಮಾಸ್ಟರ್ಸ್, ಆರೋಗ್ಯ ಅನಾರೋಗ್ಯ ಕಷ್ಟ ಸುಖ ನೋವು ನಲಿವು ಎಲ್ಲವೂ ಇದೆ. ಆದರೆ ಅದನ್ನೆಲ್ಲ ಸ್ವೀಕರಿಸ್ಕೊಂಡು ಸ್ವೀಕಾರ ಮನೋಭಾವದಲ್ಲಿ ಮುಗುಳ್ನಗ್ಗೆ ನಗ್ನಗ್ತಾ ಎಲ್ಲವನ್ನು ಕೂಡ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ರೀತಿ ನನಗೆ ಅವಕಾಶಗಳು ಬಂತು. ಆಮೇಲೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಂತ ನನ್ಗೊಂದು ಕೋರ್ಸ್ ಸಿಕ್ತು ಮಾಸ್ಟರ್ಸ್. ಅಂದ್ರೆ ಪತ್ರಿ ಸರ್ ಹೇಳ್ತಾ ಇದ್ರು ನೋಡಿ, ನೋ ಮೆಡಿಸನ್ ನೋ ಡಾಕ್ಟರ್ ಅಂತ. ಓಕೆ, ನೋ ಮೆಡಿಸನ್ ನೋ ಡಾಕ್ಟರ್ ಆದ್ರೆ ಹಂಗಾರೆ ಪಿರಮಿಡ್ ಮಾಸ್ಟರ್ಸ್ಗೆ ಏನ್ ಕಾಯಿಲೆನೇ ಬರಲ್ವಾ ಅಂದಾಗ, GK ಸರ್ ಅಂತ, ಡಾಕ್ಟರ್ ಗೋಪಾಲಕೃಷ್ಣ ಸರ್ ಅಂತ, ಹೈದರಾಬಾದ್ ನ ಪಿರಮಿಡ್ ಮಾಸ್ಟರ್, ರಿಯಲ್ ಆಗಿ ಅವರು MBBS ಡಾಕ್ಟರ್. ಈಗ ಅವರು UK ನಲ್ಲಿ ನಿಲ್ಸಿದ್ದಾರೆ. ಅವರು ಪತ್ರಿ ಸರ್ಗೆ ರೈಟ್ ಹ್ಯಾಂಡ್ ಇದ್ದಂಗೆ. ಸೊ ಅವ್ರು ಹೇಳಿದ್ರಂತೆ, ಸರ್ ನೋ ಮೆಡಿಸನ್ ನೋ ಡಾಕ್ಟರ್ ಅಂತ ಹೇಳ್ತಾರೆ ಪತ್ರಿ ಸರ್ ಅಂದ್ಬಿಟ್ಟು. 12 ವರ್ಷ ಮಾಸ್ಟರ್ಸ್ ಸಮಯ ಸಿಕ್ತಾಗೆಲ್ಲ ಧ್ಯಾನದಲ್ಲಿ ಕುಳಿತು ಸುಮಾರು ಒಂದು 550 ಟ್ಯಾಬ್ಲೆಟ್ಗಳು ಮಾತ್ರೆಗಳು, ಅಂದ್ರೆ ನುಂಗ ಮಾತ್ರೆ ಎಲ್ಲ ಮಾಸ್ಟರ್ಸ್, ಆಧ್ಯಾತ್ಮಿಕ ಮಾತ್ರೆಗಳು ಅಂತ, ಸ್ಪಿರಿಚುವಲ್ ಟ್ಯಾಬ್ಲೆಟ್ ಆಧ್ಯಾತ್ಮಿಕ ಮಾತ್ರೆಗಳು ಅಂತ ಒಂದು ಕೋರ್ಸಸ್ ಸ್ಟಾರ್ಟ್ ಮಾಡ್ಬಿಟ್ರು. ಮೊದಲು ತೆಲುಗುನಲ್ಲಿ ಬಂತು. ಶ್ರೀಯುತ ಲಲಿತಾ ನಾರಾಯಣ್ ಒಗ್ಗಾ ಮೇಡಮ್ ಅವರು, ಗಂಗಾವತಿ ಮೇಡಮ್ ಅವರು ತೆಲುಗುನಲ್ಲಿ ಕಲ್ತಂತಹವರು ನಮ್ಮ ಕರ್ನಾಟಕದಲ್ಲಿ ಯಾಕೆ ತರಬಾರ್ದು, ನಮ್ಮ ಕನ್ನಡದಲ್ಲಿ ಯಾಕೆ ತರಬಾರ್ದು, ನಮ್ಮ ಕನ್ನಡ ಪಿರಮಿಡ್ ಮಾಸ್ಟರ್ಸ್ ಕೂಡ ಈ ಕೋರ್ಸ್ ತಗೊಬೇಕು ಅಂತ ಮೇಡಮ್ ಅವರು ಎಲ್ಲ PDF ಗಳನ್ನು ತೆಲುಗು ಇಂಗ್ಲಿಷ್ ಎಲ್ಲನೂ ಕೂಡ ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ರು. ಅವರು ಶ್ರೀಮತಿ ಹೇಮಲತಾ ಮೇಡಮ್ ಅವರು, ಶ್ರೀಮತಿ ಕಲ್ಪನಾ ಮೇಡಮ್ ಅವರು. ಹೇಮಲತಾ ಮೇಡಮ್ ಅವರು ಫುಲ್ ಲ್ಯಾಂಗ್ವೇಜ್ ನ ಟ್ರಾನ್ಸ್ಲೇಟ್ ಮಾಡೋದ್ರಲ್ಲಿ ಎಕ್ಸಲೆಂಟ್. ನಾನು ಆ ಗುರುಗಳಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೀನಿ. ಡಾಕ್ಟರ್ GK ಸರ್ ಅವರಿಗೂ ಧನ್ಯವಾದಗಳು. ಅಂದ್ರೆ ಮಾಸ್ಟರ್ಸ್, ಆ ಮಾತ್ರೆಗಳು ಏನು ಅಂದ್ರೆ, ನೀನ್ ನೋಡಿದ ಒಂದು ಘಟನೆ, ಏನೋ ಒಂದು ಆಕ್ಸಿಡೆಂಟ್ ನೋಡ್ತೀವಿ ಸಡನ್ ಆಗಿ, ಆ ಆಕ್ಸಿಡೆಂಟ್ ಇಂದ ನೀನೇನ್ ತಿಳ್ಕೊಬೇಕು. ಮನೆಯಲ್ಲಿ ಇರುವೆಗಳು ಸಾಲು ಹೋಗ್ತಾ ಇರುತ್ತೆ. ಆ ಇರುವೆಗಳು ಸಾಲು ಹೋದ್ರೆ ಏನು ಗೊತ್ತಾ ಮಾಸ್ಟರ್ಸ್, ನಿನ್ನ ಕೆಲ್ಸನ ನೀನ್ ಹೆಚ್ಚು ಮಾಡ್ಕೊಬೇಕು, ಸೋಮಾರಿತನ ಆಗಿದ್ಯಾ ಅಂತ ತಿಳಿಸುತ್ತಂತೆ. ಒಂದು ಚಪ್ಪಲಿ, ಏರುಪೇರು ಆಗಿರೋ ಚಪ್ಪಲಿ ಏನಾದ್ರು ಸಿಕ್ತು ಅಂತ ಅಂದ್ರೆ, ಇದ್ರಲ್ಲಿ ಏನು ಅಂದ್ರೆ ಆಧ್ಯಾತ್ಮಿಕ ಜೀವನ ಪ್ರಾಪಂಚಿಕ ಜೀವನ ಎರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡು, ಏರುಪೇರು ಆಗ್ತಿದೆ ಅಂತ ಅದು ನಮ್ಗೆ ತಿಳಿಸುತ್ತಂತೆ. ಕನಸಿನಲ್ಲಿ ಏನಾದ್ರು ಕನ್ಸಿದ್ರೆ ಅದರಿಂದ ನಾವೇನ್ ತಿಳ್ಕೊಬಹುದು. ಈ ರೀತಿ ಒಂದು ನೀರು ಲೀಕೇಜ್ ಆದ್ರೆ ಟ್ಯಾಪ್ಗಳಲ್ಲಿ, ಬಚ್ಚಲು ಮನೆ ಟ್ಯಾಪ್ಗಳಲ್ಲಿ ನೀರು ಲೀಕ್ ಆಗುತ್ತೆ. ಅಲ್ಲಿ ನೀರ್ ಲೀಕ್ ಆಗೋದು ನಿನ್ಗೇನ್ ತಿಳಿಸುತ್ತೆ, ನಿನ್ನ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ, ಜೋಪಾನವಾಗು ಅಂತ ಟ್ಯಾಪ್ ಹೇಳುತ್ತಂತೆ. ಈ ರೀತಿ ಮಾಸ್ಟರ್ಸ್ ಸಣ್ಣ ಪುಟ್ಟ ಘಟನೆಗಳು, ಟ್ರಾಫಿಕ್ ಸಿಗ್ನಲ್ಸ್ ಆಫ್ ದ ಸೋಲ್ ಅಂತ ಒಂದು ಟಾಪಿಕ್ ಬರುತ್ತೆ ಮಾಸ್ಟರ್ಸ್. ಅದು ಏನು ಅಂದ್ರೆ ಹಿಂಗೇನೆ, ಅವಕಾಶಗಳನ್ನ ಕೈ ಬಿಡಬೇಡ, ನಿಂಗ್ ಸಿಕ್ಕಂತಹ ಎಲ್ಲಾ ಅವಕಾಶಗಳನ್ನ ನೀನ್ ಅನುಭವಿಸು. ಈ ತರ ಪ್ರತಿಯೊಂದು ಕೂಡ ಈ ತರ ಮಾತ್ರೆಗಳಲ್ಲಿ ನಮ್ಗೆ ತಿಳಿಸ್ತಾ ಬಂದ್ರು. ಇದನ್ನೇನೆ ಆಧ್ಯಾತ್ಮಿಕ ಮಾತ್ರೆಗಳು. ಇದು 6 ತಿಂಗಳು ಕೋರ್ಸ್ ಇರುತ್ತೆ, ಎಲ್ಲ ಆನ್ಲೈನ್ ಅಲ್ಲಿ ಇರ್ತಾ ಇತ್ತು. ಟೆಸ್ಟ್ ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ರು. ಅದ್ರಲ್ಲೂ ಕೂಡ ನಾನು ಪಾಸ್ ಆದೆ. ಗಂಗಾವತಿನಲ್ಲಿ ಡಾಕ್ಟರ್ GK ಸರ್ ಅವರು ಬಂದು ನಮ್ಗೆಲ್ಲರೂ ಕೂಡ ಸರ್ಟಿಫಿಕೇಟ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ಹೇಳ್ತಿದ್ನಂತೆ, ನೀನ್ ಏನ್ ಆಗ್ತಿದ್ ಜ್ಯೋತಿ ದೊಡ್ಡೋಳ್ ಆದ್ಮೇಲೆ ಅಂದ್ರೆ, ನಾನ್ ಡಾಕ್ಟರ್ ಆಗ್ತಿದ್ದೀನಿ ಅಂತ ಹೇಳ್ತಿದ್ನಂತೆ. ಬಟ್ ಪ್ರಾಪಂಚಿಕವಾಗಿ ಆಗ್ಲಿಲ್ಲ, ಆಧ್ಯಾತ್ಮಿಕದಲ್ಲಿ ನಾನು ಡಾಕ್ಟರ್ ಜ್ಯೋತಿ ಆದೆ ಮಾಸ್ಟರ್ಸ್. ಸೊ ಇದಂತೂ ಅದ್ಭುತವಾದ ಒಂದು ನನ್ಗೆ ಸ್ಪಿರಿಚುವಲ್ ಟ್ಯಾಬ್ಲೆಟ್
ಕೋರ್ಸ್ ಸಿಕ್ತು. ಅದು ಕೂಡ ಅದ್ಭುತವಾಗಿ ನಡೀತು. ಆಮೇಲೆ ನಾವೇನೆ ಇನ್ನೊಂದು ಜಾಯಿನ್ ಮಾಡಿಕೊಂಡ್ವಿ. ಇನ್ನೊಂದು ಒಂದಷ್ಟು ಜನ, ಸುಮಾರು ಒಂದು 60 ಜನನ ಇದು ಸೆಕೆಂಡ್ ಬ್ಯಾಚ್ ನಲ್ಲಿ ತಂದ್ವಿ. ಅವರು ಕೂಡ ಒಳ್ಳೆ ಕೋರ್ಸ್ಗಳನ್ನ ಮಾಡಿದ್ರು. ಈ ರೀತಿ ನಡೀತಾ ಇರುತ್ತೆ. ನಾನು ಲಕ್ಷ್ಮಿ ಮೇಡಮ್ ಹಾಗೂ ಗೀತಾ ಮೇಡಮ್ ಅವ್ರಿಗೆ ತಿಳಿಸ್ತೇನೆ, ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕನ್ನಡ ಶುರು ಆದಾಗ ತಾವೆಲ್ಲರೂ ಕೂಡ ಆನ್ಲೈನ್ ನಲ್ಲಿ ವಾರಕ್ಕೆ 2 ಸಲ ಸಂಜೆ 7ರಿಂದ 8:30 ಕ್ಲಾಸ್ ಇರುತ್ತೆ. ಜಾಯಿನ್ ಆಗ್ಬೋದು. PDF ಇದು ನೋಟ್ಸ್ಗಳನ್ನ ಕೊಡ್ತೀವಿ. ನೋಟ್ಸ್ಗಳನ್ನ ತಗೊಂಡು ರೆಡಿ ಆಗಬಹುದು. ಎಲ್ಲ ಫ್ರೀ ಇರುತ್ತೆ ಮಾಸ್ಟರ್ಸ್. ಸೊ ದಯವಿಟ್ಟು ನಾನು ತಿಳಿಸ್ತೇನೆ ನಿಮ್ಗೆ. ಈ ರೀತಿ ನನ್ನ ಸೇವೆ ನನ್ನ PSSM ನಲ್ಲಿ ನಡೀತಾ ಬಂತು ಮಾಸ್ಟರ್ಸ್. ಆಮೇಲೆ ಇನ್ನೊಂದು ಬಹಳ ಚೆನ್ನಾಗಿರೋದು ಕಡ್ತಾಲ್. 2021ರಲ್ಲಿ ಕಡ್ತಾಲ್ಗೆ ಹೋದೆ ನಾನು. 7 ದಿನ ಇರ್ಲೇಬೇಕು ಅಂತ ನಾನು ನನ್ನ ಸ್ನೇಹಿತೆ ಅಶ್ವಥ್ ನಾರಾಯಣ ಸರ್ ಅಂತ ಗೌರಿಬಿದನೂರ್ನ ಪಿರಮಿಡ್ ಮಾಸ್ಟರ್. ನಂಗೆ ತೆಲುಗು ಭಾಷೆ ಗೊತ್ತಿಲ್ಲ, ಹೆಂಗೆ ಹೋಗೋದು ಅಂದಾಗ ಅವರು ನನಗೆ ಕನೆಕ್ಟ್ ಆಗಿ, ಬಾರಮ್ಮ ಜ್ಯೋತಿ, ನಾನು ಇದ್ದೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಟ್ರೈನಲ್ಲೂ ಕೂಡ ಅವರೇ ನನ್ನ ಮತ್ತು ನನ್ನ ಫ್ರೆಂಡ್ ಕಮಲಾ ಅಂತ, ಅವರು ಕೂಡ ಪಿರಮಿಡ್ ಮಾಸ್ಟರ್ಸ್, ಇಬ್ರು ಹೋದ್ವಿ ಮಾಸ್ಟರ್. ಕಡ್ತಾಲ್ ವರ್ಗು ರೀಚ್ ಆದ್ವಾ. ಕಡ್ತಾಲ್ ರೀಚ್ ಆಗಿ ಫ್ರೆಶ್ ಅಪ್ ಆಯ್ತಾ ಇದ್ದಂಗೆನೆ ನನಗೆ ಚಳಿ ಜ್ವರ ಏಕ್ದಮ್ ಶುರು ಆಗೋಯ್ತು ಮಾಸ್ಟರ್ಸ್. 3 ದಿನ ಸಿಕ್ಕಾಪಟ್ಟೆ ಚಳಿ ಜ್ವರ, ತಡೆಯಕ್ ಆಗ್ತಾ ಇಲ್ಲ. ನಾವು ಮೆಡಿಸನ್ ಇಲ್ಲ, ನೋ ಮೆಡಿಸನ್ ನೋ ಡಾಕ್ಟರ್ ಕಾನ್ಸೆಪ್ಟ್, ಮೆಡಿಸನ್ ತಗೊಂಡ್ ಹೋಗಿಲ್ಲ. ಬಟ್ ಕಡ್ತಾಲ್ನಲ್ಲಿ ಫಸ್ಟ್ ಏಡ್ ನ ಮಾಡಿಸಿದ್ರು ಎಮರ್ಜೆನ್ಸಿಗೆ ಇಲ್ಲಿ ಅಂತ. ಅಲ್ಲಿಂದ ನನ್ನ ಸ್ನೇಹಿತ ತಗೊಂಡೋಗಿ ಒಂದು ಒಮ್ಮಿಟ್ಟದ ಒಂದು ಟ್ಯಾಬ್ಲೆಟ್, ಆಮೇಲೆ ಜ್ವರದ ಒಂದು ಟ್ಯಾಬ್ಲೆಟ್ ತಗೊಂಬಂದ್ ಕೊಟ್ರು. ಅದು ನುಂಗಿದ್ರು ಕೂಡ ನನ್ಗೆ ಕಡಿಮೆ ಆಗ್ತಾ ಇಲ್ಲ. 3 ದಿನ ನಾನು ಪತ್ರಿ ಸರ್ ನೋಡಿಲ್ಲ, ಧ್ಯಾನ ಮಾಡಿಲ್ಲ, ಕಡ್ತಾಲ್ನಲ್ಲಿ ಓಡಾಡ್ಲಿಲ್ಲ. ಬೇರೆ ಬೇರೆ ಬೆಡ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಎಲ್ಲಾ ಬೆಡ್ಗಳನ್ನ ತಗೊಂಬಂದ್ ಹಾಕಿ ನನ್ ಮೇಲೆ ಅಂತ ಇದ್ದೀನಿ. ಅವರೆಲ್ಲ ನನ್ಗೆ ಆಗ್ತಾ ಇದಾರೆ. ನಮ್ಮ ನಾರ್ತ್ ಇಂಡಿಯಾ ಕಡೆ ಮಾಸ್ಟರ್ಸ್ಗಳು, ಸೌತ್ ಇಂಡಿಯಾ ಕಡೆ ಮಾಸ್ಟರ್ಸ್ಗಳು ಎಲ್ಲರೂ ನನ್ನ ನೋಡ್ತಾ ಇದ್ದಾರೆ ಮಾಸ್ಟರ್. ಅವ್ರ ಬೆಡ್ಗಳನ್ನೆಲ್ಲ ತಗೊಂಬಂದ್ ನನ್ ಮೇಲೆ ಹಾಕ್ತಿದ್ದಾರೆ. ಚಳಿ ಏನ್ ಗಡ 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 ನಡುಗ್ತಾ ಇದೆ. 3ನೇ ದಿನ ಸ್ವಲ್ಪ ಕಡಿಮೆ ಆಯ್ತು ಮಾಸ್ಟರ್ಸ್. ಆಮೇಲೆ ನಾನು ಬೆಳಿಗ್ಗೆ 5 ಗಂಟೆಗೆ ಧ್ಯಾನಕ್ಕೆ ಹೋಗಿದ್ದು, ಪತ್ರಿ ಸರ್ನ ನೋಡಿದ್ದು, ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ನ ನೋಡಿದ್ದು, ಕಡ್ತಾಲಲ್ಲಿ ಎಲ್ಲ ನೋಡಿದ್ದು. ಅವತ್ ಬಂದ ಚಳಿ ಜ್ವರ ಇಲ್ಲಿವರೆಗೂ ಬಂದಿಲ್ಲ ಮಾಸ್ಟರ್ಸ್. ಜನವರಿಗೆ ನನಗೆ 6 ತಿಂಗಳಾಗುತ್ತೆ. 2026ಕ್ಕೆ 6 ವರ್ಷ ಆಗುತ್ತೆ. 6 ವರ್ಷದಿಂದ ನನಗೆ ಚಳಿ ಜ್ವರ ಬಂದೇ ಇಲ್ಲ. ಆ ಹೀಲಿಂಗ್ ಪ್ರೋಸೆಸ್ ಪತ್ರಿ ಸರ್ ಅಲ್ಲೇ ಮಾಡಿಸ್ಬಿಟ್ರು. ಎಲ್ಲಾನು ಕೂಡ ಎಲ್ಲ ಹೊಟ್ಟೋಯ್ತು ಮಾಸ್ಟರ್ಸ್ ನನಗೆ. ಸೊ ಅಲ್ಲಿ ಒಂದಷ್ಟು ಪಿರಮಿಡ್ ಮಾಸ್ಟರ್ಸ್ಗಳು, ತೆಲುಗು ಪಿರಮಿಡ್, ತಮಿಳ್ ಮಾಸ್ಟರ್ಸ್ಗಳು, ಹಿಂದಿ ಮಾಸ್ಟರ್ಸ್ಗಳು, ಇಂಗ್ಲಿಷ್ ಮಾಸ್ಟರ್ಸ್ಗಳು ಎಲ್ಲರೂ ಕೂಡ ಬಹಳವಾಗಿ ಸ್ನೇಹಿತರಾದ್ರು, ಪರಿಚಯ ಆದ್ರು. ಅಲ್ಲೂ ಕೂಡ ಅದ್ಭುತವಾಗಿ 7 ದಿನ ಕೋವಿಡ್ ಟೈಮ್ ಮಾಸ್ಟರ್ಸ್. ಅವಾಗ ಇನ್ನೇನು ಲಾಕ್ಡೌನ್ ಆಗೋ ಚಾನ್ಸಸ್ ಇದೆ ಹೈದ್ರಾಬಾದ್ ಅಂತ ಹೇಳಿದ್ರು. ಅವಾಗ ನಾವು ಇನ್ನ 2 ದಿನ ಇರ್ಬೇಕಾಯ್ತು. ಬೇಡ ರಿಸ್ಕ್ ತಗೊಳ್ಳೋದು ಅಂದ್ಬಿಟ್ಟು 7 ದಿನಕ್ಕೆ ನಾವು ರಿಟರ್ನ್ ಬಂದ್ವಿ. ಸೊ ಅದಂತೂ ಅದ್ಭುತ ಮಾಸ್ಟರ್ಸ್. ಕೋವಿಡ್ ಟೈಮ್ ಆದ್ರೂ ಅಲ್ಲೆಲ್ಲ ಎಷ್ಟಿದ್ವಿ ಗೊತ್ತಾ? ಸುಮಾರು ನನ್ನ ಪ್ರಕಾರ ಆ ದಿನ 30,000 ಪಿರಮಿಡ್ ಮಾಸ್ಟರ್ಸ್ ಅಲ್ಲಿದ್ವಿ. ಅದ್ಭುತವಾದ ಕಡ್ತ. ದಯವಿಟ್ಟು ಪ್ರತಿ ಡಿಸೆಂಬರ್ 21ರಿಂದ 31ರವರೆಗೂ ಮಾಸ್ಟರ್ಸ್ 10 ದಿನಗಳ ಕಾಲ ಅಲ್ಲಿ ಪತ್ರಿಜಿ ಧ್ಯಾನ ಮಹಾ ಯಜ್ಞ ನಡೆಯುತ್ತೆ. ಪ್ಲೀಸ್ ಒಂದ್ಸಲನಾದ್ರು ಟ್ರೈ ಮಾಡಿ ಅಲ್ಲಿ ಹೋಗ್ಲಿಕ್ಕೆ, ಆ ಸ್ವರ್ಗ ನೋಡ್ಲಿಕ್ಕೆ ಟ್ರೈ ಮಾಡಿ. ಶಕ್ತಿ ಸ್ಥಳ ಇದೆ, ಪತ್ರಿ ಸರ್ ಅವ್ರದ ದೇಹವನ್ನು ಅಲ್ಲೇನೇನೆ ಇದು ಮಾಡಿರೋದು. ಆ ಸ್ಥಳನ ನೀವೆಲ್ಲ ಹೋಗಿ ಬರ್ಬೇಕು. ಒಂದ್ಸಲ ಭೇಟಿ ಮಾಡಿ ಮಾಸ್ಟರ್ಸ್, ಅದ್ಭುತವಾದ ಸ್ವರ್ಗವನ್ನೇ ನೀವು ನೋಡ್ತೀರಾ. ಹೀಗೆ ನಂದು ಕಡ್ತಾಲು ಕೂಡ ಆಯ್ತು. ಕಡ್ತಾಲ್ ಆದ್ಮೇಲೆ ಮತ್ತೆ ಗಂಗಾವತಿ ಕಡ್ತಾಲ್ ಮಾಸ್ಟರ್ಸ್. ಬೆಂಗಳೂರು ಬಿಟ್ಟು ನಾನು ಹೆಚ್ಚು ಕಡಿಮೆ ಎಲ್ಲೂ ಹೋಗದೆ ಇರೋಳು. ಆಲ್ ಓವರ್ ಕರ್ನಾಟಕನ ನಾನಿವಾಗ ನನ್ನ ಪಿರಮಿಡ್ ಮಾಸ್ಟರ್ ಆದ್ಮೇಲೆ ಸಾಧ್ಯವಾದಷ್ಟು ಕಡೆ ಹೋಗ್ತಾ ಇದ್ದೀನಿ. ಮೊನ್ನೆ ಹಿರಿಯೂರಿಗೆ ಹೋಗಿದ್ದೆ, ವರ್ಕ್ಶಾಪ್ ಆಯ್ತು. ಹಿರಿಯೂರ ಆದಿವಾಲದಲ್ಲಿ ಪತ್ರಿಜಿ ಮಹಾ ಪಿರಮಿಡ್ ನಡೀತಾ ಇದೆ, ಅಲ್ಲಿಗೂ ಕೂಡ ಹೋಗಿ ಬಂದೆ. ಚಿತ್ರದುರ್ಗಕ್ಕೆ ಹೋಗಿದ್ದೀನಿ, ದಾವಣಗೆರೆ ಪಿರಮಿಡ್ ಓಪನಿಂಗ್ಗೆ ಹೋಗಿದ್ದೀನಿ. ಮತ್ತೆ ನಮ್ಮ ಇದು ಸುಮಂಗಲ ಮೇಡಮ್ ಅವರು 11 ದಿನಗಳು ನವೆಂಬರ್ ನಲ್ಲಿ ಪತ್ರಿಜಿ ವೆಜಿಟೇರಿಯನ್ ರ್ಯಾಲಿನ ಇಟ್ಕೊಂತಾರೆ, ಅದ್ರಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೇನೆ. ಇವೆಲ್ಲ ಅದ್ಭುತಗಳು. ಹಾಸನದಲ್ಲಿ ಹೋಗಿದ್ದೇನೆ, ಬೇಲೂರು, ಹಳೆಬೀಡು ಎಲ್ಲನೂ ಕೂಡ ರ್ಯಾಲಿಗೋಸ್ಕರ. ರ್ಯಾಲಿಗೆ ಹೋಗೋದು, ಹಂಗೆ ಪ್ಲೇಸ್ ನೋಡ್ಕೊಳ್ಳೋದು, ಬರೋದು. ಅದ್ಭುತ ಊಟ ಸಿಕ್ಕುತ್ತೆ, ಅದ್ಭುತವಾಗಿ ಸಾತ್ವಿಕ ಆಹಾರ ಮಾಡ್ಕೊಳ್ಳೋದು, ಚೆನ್ನಾಗಿ ಪಿರಮಿಡ್ ಮಾಸ್ಟರ್ಸ್ ನ ಭೇಟಿ ಆಗೋದು, ಬರೋದು. ಮಾಸ್ಟರ್ಸ್ ನಮ್ಗೆ ಎಲ್ಲೋದ್ರೂ ಊಟಕ್ಕೆ ಏನು ಇಲ್ಲ, ವಸತಿಗೆ ಏನು ತೊಂದ್ರೆ ಇಲ್ಲ. ಹೆಂಗ್ ಸಾಧ್ಯ ಆಯ್ತು ಮಾಸ್ಟರ್ಸ್ ಇದೆಲ್ಲ? ಒಬ್ಬ ಪಿರಮಿಡ್ ಮಾಸ್ಟರ್ ಪತ್ರಿ ಸರ್. ಇವತ್ತು ನಮ್ಗೆ ಬಸ್ಗಳು ಕೂಡ ಫ್ರೀ ಇದೆ. ನಾವ್ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಅಂದ್ರು ₹1 ಇಲ್ದಂಗ್ ನಾವ್ ಪಿರಮಿಡ್ ಮಾಸ್ಟರ್ಸ್ಗಳು ಹೋಗಿ ಬರ್ತೀವಿ. ₹1 ಇಲ್ದಂಗ್ ನಾವ್ ಎಲ್ಲಿ ಬೇಕಾದ್ರೂ ಹೋಗಿ ಬರ್ತೀವಿ. ಇವತ್ತು ಹೆಂಗೆ ಸಾಧ್ಯ ಆಯ್ತು? ಪತ್ರಿ ಸರ್ ಮಾಡಿದ್ರು.
ಮಹಿಳಾ ಧ್ಯಾನ ಯಜ್ಞ ಅಂತ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ದು ತಿರುಪತಿನಲ್ಲಿ ಮಾಸ್ಟರ್ಸ್. ಮಹಿಳೆಯರಿಂದ ನಡೀತಿರೋದು. ಇವತ್ತು PSSM ನಲ್ಲಿ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಬಸವಣ್ಣವರ ಜೊತೆ ಇದ್ದಿದ್ದು ಜಾಸ್ತಿ ಹೆಣ್ಣು ಮಕ್ಕಳ ಶರಣೀಯರು. ಇವತ್ತು ನಮ್ಮ PSSM ನಲ್ಲೂ ಕೂಡ ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದೀವಿ ಮಾಸ್ಟರ್ಸ್. ಹೆಂಗೆ ಇದೆಲ್ಲ ಸಾಧ್ಯ? ಅವ್ರು ಗಂಡ್ಮಕ್ಳು ಇಲ್ಲ ಅಂತ ಅಲ್ಲ, ಖಂಡಿತ ಅವರು ಇದ್ದಾರೆ. ಆದ್ರೆ ಹೆಣ್ಮಕ್ಳುಗಳು ಮೆಜಾರಿಟಿ ಇದ್ದಾರೆ. ಗಂಡ್ಮಕ್ಳುಗಳಿಗೆ ಅವ್ರದ್ದೇ ಆದಂತಹ ಜವಾಬ್ದಾರಿಗಳು, ವರ್ಕ್ ಮಾಡ್ಲೇಬೇಕು, ಸಂಸಾರ ನಡೆಸಲೇಬೇಕು, ಜವಾಬ್ದಾರಿ ಇದೆ ಹೆಣ್ಣು ಮಕ್ಕಳಿಗೆ ನಾನು ಕಂಪೇರ್ ಮಾಡಿದ್ರೆ. ಆದ್ರೆ ಗಂಡ್ಮಕ್ಳು ಸಹ ಈ ದಿನ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಗಳು ಹೆಚ್ಚು ಇದ್ದಾರೆ. ಸೊ ಹಂಗಾಗಿ ಎಲ್ಲ ಗಂಡ್ಮಕ್ಳು ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದೇ ತರ ಈಕ್ವಾಲಿಟಿ ಕೊಟ್ಟಂತಹ ಗುರುಗಳು ಅಂದ್ರೆ ಪತ್ರಿ ಸರ್. ಯಾವುದೇ ನಮ್ಗೆ ಡ್ರೆಸ್ ಕೋಡ್ ಇಲ್ಲ, ಯಾವುದೇ ನಮ್ಗೆ ಸ್ಟ್ರಿಕ್ಟ್ ಇಲ್ಲ, ಎಂಜಾಯ್ ಮಾಡಿ ಅಂತಾರೆ. ಧ್ಯಾನ ಮಾಡಿದ್ಮೇಲೆ ಎಲ್ಲರಿಗೂ ಡ್ಯಾನ್ಸ್ ಆಡ್ತಾರೆ. ಎಸ್, ಆನಂದ ಬ್ರಹ್ಮ. ಬರೀ ನೀವ್ ಮಾತ್ರ ಸಂತೋಷವಾಗಿಲ್ದೆ ಸಾಕಾಗಿಲ್ಲ, ನಿಮ್ ಒಳಗಡೆ ಇರೋ ಹಣಗಳು ಕಣಗಳು ಎಲ್ಲವೂ ಕೂಡ ಆತ್ಮನೆ. ಅವ್ರಿಗೆ ಎಲ್ಲರಿಗೂ ಖುಷಿ ಆಗ್ಬೇಕು, ಎಂಜಾಯ್, ಡ್ಯಾನ್ಸ್ ಆಡಿ ಅಂತ ಮಸ್ತಾಗಿ ಡ್ಯಾನ್ಸ್ ಆಡ್ತಾರೆ. ನಮ್ಗೆಲ್ಲ ಗೊತ್ತು, ನಾವು ಚೆನ್ನಾಗಿ ಆಡ್ತೀವಿ ಅದನ್ನ ಧ್ಯಾನ ಆದ್ಮೇಲೆ. ಈ ರೀತಿ ನನ್ನ ಜೀವನ, ಆಧ್ಯಾತ್ಮಿಕ ಜೀವನ ಮತ್ತು ನನ್ನ ಪ್ರಾಪಂಚಿಕ ಜೀವನ ಎರಡು ಕೂಡ ಈ ರೀತಿ ನಡೀತಾ ಬರ್ತಿದೆ. ಅಲ್ಲಲ್ಲ ಸ್ಪೀಕರ್ ಕರೀತಾರೆ, ನನ್ಗೆ ಬಂದಿರೋಂತಹ ಜ್ಞಾನವನ್ನ ಸ್ವಲ್ಪ ತಿಳ್ಕೊಂಡು ಅಲ್ಲೂ ಕೂಡ ಶೇರ್ ಮಾಡ್ತೇನೆ. ಆಮೇಲೆ ಆಂಕರಿಂಗ್ ಮಾಡಕ್ ನಾನು ತುಂಬಾ ಇಷ್ಟಪಡ್ತೇನೆ, ಆಂಕರಿಂಗ್ ನ ಮಾಡ್ತೇನೆ. ಈ ರೀತಿ ನನ್ನ ಜೀವನ, ನನ್ನ ಮಕ್ಕಳು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿಗೆ, ನನ್ನ ಅಕ್ಕ ನನ್ನ ಜೊತೆ ಯಾವಾಗ್ಲೂ ನನ್ನ ಕೈ ಬೆನ್ನೆಲುಬಾಗಿ, ನನ್ನ ಒಂದು ರೈಟ್ ಹ್ಯಾಂಡ್ ಆಗಿ ನಿಂತಿರುವ ನನ್ನ ಅಕ್ಕಗೆ, ನನ್ನ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಹಾಗೂ ಮಹಾವತಾರ್ ಫೌಂಡೇಶನ್ ಎಲ್ಲ ನನ್ನ ಪ್ರೀತಿಯ ಪಿರಮಿಡ್ ಮಾಸ್ಟರ್ಸ್ಗೆ, ಇಷ್ಟು ಅವಕಾಶ ಮಾಡಿಕೊಟ್ಟ ನನ್ನ ಪ್ರೀತಿಯ ಗೀತಾ ಮೇಡಮ್, ಲಕ್ಷ್ಮಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಅದ್ಭುತವಾದಂತಹ ಅನುಭವ ಮೇಡಮ್. ಅಂದ್ರೆ ನೀವು ಚನ್ನಪಟ್ಟಣ ಮತ್ತೆ ಮಂಡ್ಯದ ಮೊಮ್ಮಗಳಾಗಿದ್ದು, ಅಲ್ಲಿಂದ ನಿಮ್ಮ ಪರಿಚಯ ತುಂಬಾ, ಅಂದ್ರೆ ನಿಮ್ಮ ಸ್ಕೂಲ್ ಲೈಫ್ ಮತ್ತೆ ಮದುವೆ ಮತ್ತೆ ಮಕ್ಕಳು ಯಾವ ತರ ಆಯ್ತು, ಮತ್ತೆ ನೀವು ಧ್ಯಾನಕ್ಕೆ ಯಾವ ತರ ನೀವು ಎಂಟ್ರಿ ಕೊಟ್ರಿ, ಅಂದ್ರೆ 2020ರಲ್ಲಿ ನಿಮ್ಮ ಧ್ಯಾನದ ಎಂಟ್ರಿ ಆಯ್ತು. ಅಲ್ಲಿಂದ ಪಿರಮಿಡ್ ವ್ಯಾಲಿಗೆ ಹೋಗಿದ್ದು, ಅಲ್ಲಿಂದ ಬಂದು ಮತ್ತೆ ನೀವು ಮನೆಯಲ್ಲಿ, ಅಂದ್ರೆ ಅಲ್ಲಿಂದ ಬರೋಷ್ಟರಲ್ಲೇ ನೀವು ಸಸ್ಯಾಹಾರಿಗಳಾದ್ರಿ. ತದನಂತರ ನೀವು 41 ಅಖಂಡ ಧ್ಯಾನಗಳ 3 ಬ್ಯಾಚ್ ಅನ್ನ ಮುಗಿಸಿದ್ರಿ. ಅಲ್ಲಿಂದ ಮುಂದಕ್ಕೆ ನಿಮ್ದು ಸ್ವಾಧ್ಯಾಯಗಳು ಸ್ಟಾರ್ಟ್ ಆಯ್ತು. ತದನಂತರ ಹಂಗೇನೆ ನಿಮ್ದು ಪಿರಮಿಡ್ ಅಂದ್ರೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ನಲ್ಲಿ ನಿಮ್ದು ಡಾಕ್ಟರೇಟ್ ಪದವಿ ಆಯ್ತು. ಹಂಗೇನೆ ನಿಮ್ದು ಕಂಟಿನ್ಯೂ ಆಯ್ತು ಮೇಡಮ್. ಇಲ್ಲಿ ತನಕ ಬಂದು ನಿಂತಿದೆ. ತುಂಬಾ ಇನ್ನು ನೀವು ಹೇಳ್ತಾ ಇದ್ರೆ ನಮ್ಗೆ ಕೇಳ್ತಾನೆ ಇರ್ಬೇಕು ಅನ್ನೋದು ತುಂಬಾ ಆಸೆ ಇದೆ ಮೇಡಮ್. ನಿಮ್ಮ ಧ್ಯಾನದ ಅನುಭವ ತುಂಬಾ ದೊಡ್ಡದು ಮೇಡಮ್. ನಮ್ಮ ಕನ್ನಡದ ಮಗಳು ನೀವು, ನಮ್ಗೆ ತುಂಬಾ ಅಭಿಮಾನ ಇದೆ ಮ್ಯಾಮ್ ನಿಮ್ಮ ಮೇಲೆ. ನಿಮ್ಮ ಅನುಭವದ ಮುಂದೆ ಏನು ಇಲ್ಲ ಮ್ಯಾಮ್ ನಮ್ದೆಲ್ಲ. ನಾವೆಲ್ಲ ಈಗೀಗ ಇನ್ನು ಎಂಟ್ರಿ ಕೊಡ್ತಾ ಇದೀವಿ. ನಿಮ್ಮ ಅನುಭವ ಕೇಳ್ಕೊಂಡ್ರೆ ನಾವು ಸಹ ಇದ್ರಲ್ಲಿ ಅಂದ್ರೆ ಕಂಟಿನ್ಯೂಸ್ ಆಗಿ ಇರ್ಬೇಕು, ತೊಡಗಿಸ್ಕೋಬೇಕು, ನಿಮ್ ತರ ನಾವು ಅನುಭವಗಳನ್ನ ಪಡ್ಕೋಬೇಕು ಅನ್ನೋದೇ ನಮ್ಗೆ ಉತ್ಸಾಹ ಮೇಡಮ್. ನಿಮ್ಮ ಅನುಭವ ಕೇಳ್ತಾ ಇದ್ರೆ ನಂದು ಒಂದೇ ಒಂದು ಕ್ವಶನ್ ಮ್ಯಾಮ್. ಅಂದ್ರೆ ನಿಮ್ದು ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಂದ್ರೆ ಆಧ್ಯಾತ್ಮಿಕ ಮಾತ್ರೆಗಳು, ಆ ಟಾಪಿಕ್ ಅಲ್ಲಿ ನಮ್ಗೊಂದು ಕ್ಲಾಸ್ ಬರ್ಬೇಕು ಮೇಡಮ್ ನಿಮ್ ಕಡೆಯಿಂದ. ಅಂದ್ರೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಂದ್ರೆ ಏನು ಅನ್ನೋದು, ಅದು ಒಂದು ನಿಮ್ಮ ಕ್ಲಾಸ್ ಬರ್ಬೇಕು ಮೇಡಮ್ ನಮ್ಮ ವೇದಿಕೆನಲ್ಲಿ. ಹಾಗೇನೆ ಖಂಡಿತ ಮೇಡಮ್. ಬೆಳ್ಳುಳ್ಳಿ ತಿನ್ಬಾರ್ದು ಅಂತ ಹೇಳಿದ್ರಿ ಮೇಡಮ್. ಅದು ಯಾಕೆ ಬೆಳ್ಳುಳ್ಳಿ ತಗೋಬಾರ್ದು? ಅಂದ್ರೆ ನಾನ್ ವೆಜ್ ಓಕೆ, ಪ್ರಾಣಿ ಹಿಂಸೆ ಮಾಡಬಾರ್ದು, ತಗೋಬಾರ್ದು. ನಾನ್ ವೆಜ್ ಅಂದ್ರೆ ಬೆಳ್ಳುಳ್ಳಿ ಯಾಕೆ ತಗೋಬಾರ್ದು ಅನ್ನೋದು ಒಂದು ಕ್ವಶನ್. ಮೇಡಮ್ ಖಂಡಿತ ಈ ಪ್ರಶ್ನೆ ನನ್ನೂ ಕೂಡ ಯಾವಾಗ್ಲೂ ಕಾಡ್ತಾ ಇತ್ತು. ಬೆಳ್ಳುಳ್ಳಿ ಯಾಕೆ ತಗೊಂಬಾರ್ದು ಅಂದ್ರಲ್ಲಿ, ಅದ್ರಲ್ಲಿ ಅಧಿಕವಾದ ಒಂದು ಇದಿರೋದ್ರಿಂದ ನಮ್ ಧ್ಯಾನಿಗಳಿಗೆ ನೋಡಿ, ನೀವು ಬೆಳ್ಳುಳ್ಳಿನ ತಿಂದಂತಹ ಪದಾರ್ಥನ ಅವತ್ತು ತಿಂದು ನೋಡಿ, ಶರೀರದ ಏನೋ ಒಂಥರ ಚೇಂಜಸ್ ಇರುತ್ತೆ, ಧ್ಯಾನ ಮಾಡ್ಲಿಕ್ಕೆ ಆಸಕ್ತಿ ಬರೋದಿಲ್ಲ ಅಂತ ಹೇಳ್ತಾರೆ. ಬೆಳ್ಳುಳ್ಳಿ ಏನು ಕೆಟ್ಟದಪ್ಪ ಅನ್ನೋದಿಲ್ಲ, ಅದು ಪ್ರಾಕೃತಿಕವಾಗಿ ಪ್ರಕೃತಿ ಮಾತೆ ಕೊಟ್ಟಿರುವಂತಹ ಔಷಧಿ. ಈಗ ನಮ್ಗೆ ಹಾರ್ಟ್ ಅಟ್ಯಾಕ್ ಎಲ್ಲ, ಅದು ಹಾರ್ಟ್ಗೆ ಬೆಳ್ಳುಳ್ಳಿ ತುಂಬಾ ಇಂಪಾರ್ಟೆಂಟ್ ಅಂತ ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಹಾಗಾಗಿ ತಿನ್ಬಾರ್ದು ಅಂತ ಏನಿಲ್ಲ. ನಮ್ಮ ಧ್ಯಾನಿಗಳಿಗೆ ಧ್ಯಾನಕ್ಕೆ ಕೂತ್ಕೊಳ್ಳಕ್ಕೆ ಸ್ವಲ್ಪ ಅದ್ರಿಂದ ಡಿಸ್ಟರ್ಬೆನ್ಸ್ ಆಗುತ್ತೆ ಅನ್ನೋದು ಒಂದೇ ಮೇಡಮ್ ಕಾರಣ. ಅದು ಬಿಟ್ರೆ ಇನ್ನೇನು ಇಲ್ಲ ಕಾರಣ. ಅಂದ್ರೆ ಬೆಳ್ಳುಳ್ಳಿ ತಗೊಂಡ್ರೆ ಏನಾದ್ರು ಹಾರ್ಮೋನ್ಸ್ ವೇರಿಯೇಷನ್ ಆಗಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಸ್ವಲ್ಪ ಹಾರ್ಮೋನ್ಸ್ ವೇರಿಯೇಷನ್ ಆದ್ರೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ. ಈಗ ರಸಂ ನೀವು ಬೆಳ್ಳುಳ್ಳಿ ಹಾಕಿ ಮಾಡಿ, ಬೆಳ್ಳುಳ್ಳಿ ಹಾಕ್ತೆ ಒಂದಿನ ತಗೊಳ್ಳಿ, ತುಂಬಾ ಚೇಂಜಸ್ ನಿಮ್ಮಲ್ಲಿ ಕಾಣಿಸುತ್ತೆ. ಯಾಕಂದ್ರೆ ನಾವು ಧ್ಯಾನಿಗಳು ಆಗಿರೋದ್ರಿಂದ ನಮ್ಗೆ ಚೇಂಜಸ್ ಕಾಣಿಸ್ಬಿಡುತ್ತೆ. ನೋಡಿ, ಮಿಕ್ಸ್ಚರ್ ಗಳಲ್ಲಿ ಮೇಡಮ್ ಬೆಳ್ಳುಳ್ಳಿ ಬರ್ತದೆ. ಈಗ ಆಯುಧ ಪೂಜೆ ವಿಜಯದಶಮಿನಲ್ಲಿ ನಾನು ಮಿಕ್ಸ್ಚರ್ ತಿನ್ಬಿಟ್ಟೆ, ಬೆಳ್ಳುಳ್ಳಿ ಮರ್ತೋಗ್ಬಿಟ್ಟಿದೀನಿ. ನಂಗೆ ತಿಂದ ತಕ್ಷಣ ಮಾಸ್ಟರ್ಸ್ ಬೆಳ್ಳುಳ್ಳಿ ಅನುಭವ ಆಯ್ತು. ಅವತ್ತೆಲ್ಲ ನನ್ನಲ್ಲಿ ಬದಲಾವಣೆ.
ಅಂದ್ರೆ ಬೆಳ್ಳುಳ್ಳಿ ಬಿಟ್ಟು ನಾವು ಇಮಿಡಿಯೇಟ್ ಆಗಿ ತಿಂದ ಕೆಟ್ಟದ್ದು ಅಂತ ಹೇಳ್ತಿಲ್ಲ. ನಮ್ ಧ್ಯಾನಿಗಳಿಗೆ ಸ್ವಲ್ಪ ಬೆಳ್ಳುಳ್ಳಿ ಪ್ರೋತ್ಸಾಹಿಸ ಕೊಡಲ್ಲ ಧ್ಯಾನ ಕೂತ್ಕೊಳ್ಳಿಕ್ಕೆ. ಅವತ್ತೆಲ್ಲ ನಾನು ಅಷ್ಟು ಧ್ಯಾನ ಮಾಡ್ಲಿಕ್ಕೆ ಆಗ್ತಿಲ್ಲ ಮೇಡಮ್. ಒಂದು ಬೆಳ್ಳುಳ್ಳಿ ತಿನ್ಬಿಟ್ಟೆ ಅನ್ನೋದೇ ಬರ್ತಿತ್ತು ಮನ್ಸಿನಲ್ಲಿ. ಹಾಗಾಗಿ ಬೆಳ್ಳುಳ್ಳಿ ಕೆಟ್ಟದಲ್ಲ, ಬಟ್ ಮೆಡಿಟೇಷನ್ ಸ್ವಲ್ಪ ಅದು ಅಡಚಣೆ ಆಗುತ್ತೆ ಅನ್ನೋದು ಅಷ್ಟೇ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಿಮ್ದು ಅದೇ ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಬಗ್ಗೆ ನಮ್ಗೆ ಒಂದು ಕ್ಲಾಸ್ ಖಂಡಿತ ಕೊಡ್ಬೇಕು ಮ್ಯಾಮ್. ನೀವು ನೆಕ್ಸ್ಟ್ ಮಂತ್ ಅಲ್ಲ ಆಗ್ಲಿ ಅಥವಾ ಈ ಮಂತ್ ಅಲ್ಲೇ ಆಗ್ಲಿ, ನಿಮ್ಗೆ ಯಾವಾಗ ಫ್ರೀ ಆಗುತ್ತೋ ಅವಾಗ ನಿಮ್ಗೆ ಈ ಆದ್ರೆ ಆಧ್ಯಾತ್ಮಿಕ ಮಾತ್ರೆಗಳು ಇದು ಒಂದು ನಮ್ಗೆ ಸಬ್ಜೆಕ್ಟ್ ಬರ್ಬೇಕು ಮ್ಯಾಮ್ ನಿಮ್ ಕಡೆಯಿಂದ. ಖಂಡಿತ ಮಾಡೋಣ ಮೇಡಮ್, ಖಂಡಿತ. ಮಾಸ್ಟರ್ಸ್, ಇಲ್ಲಿ ತನಕ ಮೇಡಮ್ ಅವರ ಧ್ಯಾನದ ಅನುಭವಗಳನ್ನ ತುಂಬಾ ಚೆನ್ನಾಗಿ ಹಂಚಿಕೊಂಡಿದ್ದಾರೆ. ನಿಮ್ಮಲ್ಲಿ ತುಂಬಾ ಕ್ವಶನ್ಸ್ ಗಳು ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಮಾಸ್ಟರ್ಸ್. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಕೊಡ್ತೀನಿ. ನಿಮ್ಮ ಕ್ವಶನ್ಸ್ ಗಳಿಗೆ ಮೇಡಮ್ ಆನ್ಸರ್ ಖಂಡಿತ ಕೊಡ್ತಾರೆ. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್ ಪ್ಲೀಸ್. ರಮೇಶ್ ಸರ್ ಮಾತಾಡಿ ಸರ್, ಅನ್ಮ್ಯೂಟ್ ಕೊಟ್ಟಿದ್ದೇನೆ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಆಮೇಲೆ ಒಂದೇ ಒಂದು ಹೇಳ್ಬೇಕು, ಜ್ಯೋತಿ ಅಂದ್ರೆ ಏನ್ ಗೊತ್ತಾ? ಫಸ್ಟ್ ಹೆಸರು. ಈ ಜ್ಯೋತಿ ಅಂದ್ರೆ ಏನಂದ್ರೆ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಂತೆ. ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಂದ್ರೆ ಇದು ಏನಂದ್ರೆ ನ್ಯಾಯ, ನೀತಿ, ಧರ್ಮ ಇದನ್ನೆಲ್ಲ ಆ ಹೆಸರೇ ತೋರಿಸುತ್ತದು. ಅದಕ್ಕೆ ಜ್ಯೋತಿಯಾದ ಜಾತಿಯಮ್ಮ ಜಗದೀಶ್ವರಿ, ಮೇಲು ಕೀಳು ಎಂದ ಮನಕ್ಕೆ ಇಲ್ಲದೆಲ್ಲ ಶಾಂತಿ, ಹಣ್ಣು ನೀರು ಗಾಳಿ ಎಂದು ಇರಲು ಎಂದು ನಮಗೆ, ಈ ಐದರಲ್ಲಿ ಆದ ನಮಗೆ ಏಕೆ ಇಂಥ ಭ್ರಾಂತಿ ಅಂತ. ನಂಗೆ ತುಂಬಾ ಚೆನ್ನಾಗಿದೆ ಮೇಡಮ್. ನೀವು ತುಂಬಾ ಚೆನ್ನಾಗಿ ನಾಗರ ಭಾವನೆಯಲ್ಲಿ ಇದ್ರಿ. ಅದೆಲ್ಲ ಎಲ್ಲ ಪೂರ್ತಿ ಆ ಸಾಧ್ಯವನ್ನ ಎಷ್ಟು ಪತ್ರಿಕೆ ಜೊತೆ ನೀವು ನಿಮ್ಮ ಒಡನಾಟ ಮತ್ತೆ ಯಾವ್ದಾವ ತರ ಎಲ್ಲೆಲ್ಲಿ ಹೋದಿ ಅದ ನಮ್ಗೆ ಅಷ್ಟೊಂದು ಅನುಭವ ಇಲ್ಲ. ಬಟ್ ನೀವು ಮಾತ್ರ ತುಂಬಾ ಸಾಧನೆ ಮಾಡಿದೀರಾ. ಅಂತೂ ಎಲ್ಲೆಲ್ಲಿ ಸಾಧನೆ ಮಾಡಿದೀರಾ. ಮತ್ತೆ ಮಾತು ಅಷ್ಟೇ ಪಟ 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 ಆ ನಾಲ್ಗೆ ಮೇಲೆ ನಿಮ್ಗೆ ಆ ಸರಸ್ವತಿ ನೆಲೆಸ್ಬಿಟ್ಟಿದ್ದಾರೆ ಎಲ್ಲ ಪೂರ್ತಿ. ಯಾಕೆಂದ್ರೆ ಒಂಚೂರು ಆ ಕಡೆ ಈ ಕಡೆ ಅಡಚಣೆ ಇಲ್ಲ. ಏನ್ ಬರ್ತಾನೆ ಇರುತ್ತೆ, ಮಾತು ಬರ್ತಾನೆ ಇರುತ್ತೆ. ಕೇಳ್ಬೇಕು ಅಂದ್ರೆ ಇವಾಗ 2 ಗಂಟೆ ಅಲ್ಲ, ಬೇಕಾದ್ರೆ 12 ಗಂಟೆ ಆದ್ರೂ ನೀವು ಸತತವಾಗಿ ಮಾಡ್ತಾನೆ ಇರ್ತೀರಾ. ತುಂಬಾ ಸಂತೋಷ ಮೇಡಮ್ ನಿಮ್ಮನ್ನ ನೋಡಿದ್ದು. ಯಾಕಂದ್ರೆ ಅದೆಲ್ಲ ಹೇಳಿದ್ರಲ್ಲ, ನೀವೆಲ್ಲ ಹೇಳಿದ್ರಲ್ಲ, ಒಂದೇ ಒಂದು ನಾನೇನು ನೀನೇನು ಅವನೇನು ಒಂದೇ ಎಲ್ಲರೂ ಬಡ ಜನರು ಬಲ್ಲಿದರು ನಮ್ಮವರೇ ಎಲ್ಲ ನಮ್ಮವರೇ. ನಾನು ಇವಾಗ ಆಕ್ಯುಪಂಚರ್ ಕ್ಲಾಸ್ಗೆ ಮಹಾತಾರ್ ಫೌಂಡೇಶನ್ ಹೋದ್ನಲ್ಲ, ಎಷ್ಟು ಜನ ನಾನು ನೋಡಿದೆ ಮೇಡಮ್. ನಾನು ಯಾಕೆ ಗೊತ್ತಾ, ಎಷ್ಟೋ ದೂರ ಇತ್ತು, ನಾನು ಏನ್ ನೋಡೇ ಇಲ್ಲ ಅದು ಫೌಂಡೇಶನ್. ಆದ್ರೆ ಹೋಗ್ತಾ ಹೋಗ್ತಾ ಏನಪ್ಪಾ ಇಷ್ಟೊಂದು ದೂರ ಇದೆ ಅಂತ. ಬಟ್ ಒಂದೇ ಒಂದ್ ಮನ್ಸು ಏನ್ ಹೇಳ್ತು ಗೊತ್ತಾ, ನಾನ್ ಏನ್ ಗೊತ್ತಾ, ಒಂದು ಹಠ ಹಿಡ್ಬಿಟ್ರೆ ಅದ್ ಕಾಡ್ನಲ್ಲೇ ಇರ್ಲಿ ಹಿಮಾಲಯನಲ್ಲೇ ಇರ್ಲಿ ಏನೇ ಇರ್ಲಿ ಅದು ತಲುಪೋವರೆಗೂ ನಾನು ಬಿಡಲ್ಲ, ನಿದ್ದೆನೂ ಮಾಡಲ್ಲ. ಅದು ಸ್ವಭಾವ ಅನ್ನೋದು. ನಾನು ಒಂದೇ ಒಂದು ಹಠ, ಒಂದು ಕಡೆ ನಾನು ಗಮನ ಇಟ್ಟು ಅಲ್ಲಿ ಮಾಡೋವರ್ಗು ನಾನು ಯಾವತ್ತೂ ನಿದ್ದೆನೂ ಮಾಡಕ್ ಹೋಗಲ್ಲ. ಅದು ನನ್ಗೇನೋ ಒಂಥರ ಬಂದ್ಬಿಟ್ಟಿದೆ ಮನಸ್ಸಲ್ಲಿ. ಸೂಪರ್ ಸರ್. ಆಮೇಲೆ ಪತ್ರಿಜಿಯವ್ರ ಜೊತೆನೂ ನಾನು, ಯಾಕಂದ್ರೆ ಫಸ್ಟ್ ಅವ್ರನ್ನ ಪತ್ರಿಜಿಯವ್ರನ್ನ ಒಂದು ಸತಿ ನೋಡಿದ್ವಿ. ಆಮೇಲೆ ಹೀಗೂ ಉಂಟಲ್ಲಿ ಒಂದ್ಸತಿ ತೋರಿಸಿದ್ರು, ಯಾವ್ದಪ್ಪ ಪಿರಮಿಡ್ ವ್ಯಾಲಿದು ಅದೆಲ್ಲ. ಅವಾಗ ಹೋಗಿದ್ದೆ, ಅವಾಗ ಇನ್ನೂ ಕಟ್ತಾ ಇದ್ರು. ಅವಾಗ ತುಂಬಾ ಚೆನ್ನಾಗಿದೆ ಪಿರಮಿಡ್ ವ್ಯಾಲಿಯಲ್ಲಿ ಧ್ಯಾನ ಮಾಡೋದು. ಅಂತೂ ನಾಳೆ ಹೋಗ್ಬೇಕು ಅಂತಿದ್ದೀನಿ ಮೇಡಮ್, ನಾಳೆನೂ ಹೋಗ್ಬೇಕು ಅಂತಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಧ್ಯಾನ ಮಾಡೋಣ ಅಂತ. ಖಂಡಿತ ಸರ್. ತುಂಬಾ ಚೆನ್ನಾಗಿತ್ತು ಮೇಡಮ್. ಬೇರೆ ಬೇರೆ ಕೊಡ್ತಾ ಇರಿ ಮೇಡಮ್ ಟಾಪಿಕ್ ಬಗ್ಗೆ. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜ್ಯೋತಿ ಮೇಡಮ್ ನ ನೋಡ್ತಾ ಇದ್ರೆ ದೇವಿನ ನೋಡ್ದಂಗ ಆಗ್ತಾ ಇರುತ್ತೆ ಅಂತ ತುಂಬಾ ಸಲ ಮೇಡಮ್ ಆಕ್ಯುಪಂಚರ್ ಕ್ಲಾಸ್ಗೆ ಮಹಾತಾರ್ ಫೌಂಡೇಶನ್ಗೆ ಬರ್ಲಿಲ್ಲ ಪಾಪ ನೀವು? ಇಲ್ಲ ಸರ್, ನಾ ಬರ್ಲಿಲ್ಲ, ಏನೋ ಮನೆಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬರ್ಲಿಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಮಂಜುಳಾ ಮೇಡಮ್. ಮಂಜುಳಾ ಮೇಡಮ್ ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. TMC ಇಂದ ನಮಗೆ ಪರಿಚಯ. ಶಾರದಾ ಮಾತೇನೆ ಅನ್ಬೇಕು ನಿಮಗೆ. ಯಾಕಂದ್ರೆ ಯಾವಾಗ್ಲೂ ಧ್ವನಿ ಮಾತ್ರ ಯಾವಾಗ್ಲೂ ಸಾರಾಗವಾಗಿ ಹೇಳ್ತಿರ್ತೀರಾ. ತುಂಬ ಹೃದಯದ ಧನ್ಯವಾದ ನಿಮಗೆ. ಯಾಕೆ ತುಂಬಾ ಖುಷಿ ಆಯ್ತು. ಜ್ಯೋತಿ ಮೇಡಮ್ ಅಂದ ತಕ್ಷಣ, ನೀವು ಜ್ಯೋತಿ ಅಂದ್ರೆ ಯಾವ್ದು ಫಸ್ಟ್ ನೋಡ್ಬೇಕಂತ ತಕ್ಷಣ ಧ್ಯಾನ ನಿಮ್ದು ಸ್ಟಾರ್ಟ್. ತುಂಬಾ ಖುಷಿ ಆಯ್ತು. ಬಹಳ ದಿನದ ಮೇಲೆ ಮತ್ತೆ PMC ಎಲ್ಲೆಲ್ಲ ನೋಡ್ತಿರ್ತೀವಿ, ಇದಕ್ ಬಂದಿದ್ದು ಇವತ್ತೇ ಫಸ್ಟ್ ಟೈಮ್ ನೀವು. ತುಂಬಾ ಹೃದಯದ ಧನ್ಯವಾದ. ಹೌದು ಮ್ಯಾಮ್. ಇನ್ನ ತುಂಬಾ ಇದೆ ನಿಮ್ಮಲ್ಲಿ ಹೇಳ್ತಾ ಹೋದ್ರೆ ಎಷ್ಟು ಗಾಢವಾಗಿದೆ ಅಂದ್ರೆ ಇನ್ನೂ 3 ಸತಿ ಹೇಳಿದ್ರೂ ಸಾಲದೆ ನಿಮಗೆ.
ತುಂಬಾ ಥ್ಯಾಂಕ್ಸ್ ಮ್ಯಾಮ್, ತುಂಬಾ ಚೆನ್ನಾಗಿತ್ತು. ಮತ್ತೆ ಮತ್ತೆ ನೆನಪಾಯ್ತು. ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಮಂಜುಳಾ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮಂಜುಳಾ ಮ್ಯಾಮ್. ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿ. ಮೇಡಮ್ದ ಅನುಭವ ತುಂಬಾ ಚೆನ್ನಾಗಿದೆ. ನಿಮ್ದು ಏನಾದ್ರೂ ನಿಮ್ಮ ಅನುಭವದಲ್ಲಿ ಏನಾದ್ರೂ ಕ್ವಶನ್ಸ್ ಬರ್ಲಿ ಮಾಸ್ಟರ್ಸ್, ಅವಾಗ ಮೇಡಮ್ಗೂ ಒಂದು ಕ್ಯೂರಿಯಾಸಿಟಿ, ಅವ್ರು ಹೇಳಿರೋದ್ರಲ್ಲಿ ಏನ್ ನಮ್ಗೆ ಅರ್ಥ ಆಗಿದೆ ಅನ್ನೋದು ಅವರಿಗೆ ಕ್ಯೂರಿಯಾಸಿಟಿ ಬರುತ್ತೆ ಅಲ್ಲಿ. ಹಂಗಾಗಿ ಇವಾಗ ನಾವು ಈಗ ಬಂದಿರ್ತಕ್ಕಂಥವ್ರು, ಅವರು ಸೀನಿಯರ್ ಮಾಸ್ಟರ್ ಇದ್ದಾರೆ, ಅನುಭವಗಳನ್ನ ಕ್ವಶನ್ಸ್ ಗಳನ್ನ ಕೇಳ್ಕೊಂಡ್ರೆ ಅವಾಗ ನಾವು ಅವ್ರ ಕಡೆಯಿಂದ ಹೆಚ್ಚು ಹೆಚ್ಚು ತಿಳ್ಕೊಬಹುದು ಮಾಸ್ಟರ್. ಹಾಗಾಗಿ ಕ್ವಶನ್ಸ್ ಗಳು ಹೆಚ್ಚಾಗಿ ಬರ್ಲಿ. ಕ್ವಶನ್ಸ್ ಇಲ್ಲ ಅಂದ್ರೆ ನಿಮ್ಮ ಅನಿಸಿಕೆ ತಿಳಿಸಬಹುದು ಮೇಡಮ್ಗೆ. ಥ್ಯಾಂಕ್ ಯು ಮಾಸ್ಟರ್. ಜ್ಯೋತಿ ಮ್ಯಾಮ್ ಮಾತಾಡಿ. ಜ್ಯೋತಿ ಮೇಡಮ್, ಜ್ಯೋತಿ ಸ್ಕ್ವೇರ್ ನೋಡಿ, ಅಲ್ಲೊಬ್ರು ಜ್ಯೋತಿ ಇದ್ದಾರೆ. ನಮಸ್ತೆ ಜ್ಯೋತಿ ಮೇಡಮ್. ನಮಸ್ತೆ ಮೇಡಮ್. ನಾನು ಗೌರ್ಮೆಂಟ್ ಕಾಲೇಜಲ್ಲೇ ಮತ್ತೆ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಕಂತ ಬಂದವಳೆ ಮೇಡಮ್. ನಾನು ಬಿಕಾಮ್ ಆಗಿ ಜಾಸ್ತಿ ಹೊಡೆದು ಅವ್ರು ತೀರ್ಕೊಂಡ್ರು. ನಂದು ಎಜುಕೇಶನ್ ಅಲ್ಲೇ ಸ್ಟಾಪ್ ಆಗ್ಬಿಡ್ತು. ಆಮೇಲೆ ಮದುವೆ ಆಯ್ತು. ಇಲ್ಲ ನಂದೊಂದ್ ಕ್ವಶನ್ ಮೇಡಮ್, ಈಗ ನೀವು ಧ್ಯಾನ ಅಂದ್ರಲ್ಲ, ಈಗ ಧ್ಯಾನ ನೀವು ನೈಟ್ ಮಾಡ್ತೀರಾ, ಬೆಳಗ್ಗೆ ಈಗ್ಲೂ ಮಾಡ್ತಾ ಇದ್ದೀರಾ? ಮೇಡಮ್ ಸಮಯ ಸಿಕ್ತಾಗೆಲ್ಲ ಕುತ್ಕೊಂತೀನಿ ಧ್ಯಾನಕ್ಕೆ ಅಂತ. ಪತ್ರಿ ಸರ್ ಹೇಳ್ತಾರೆ, ಗಂಟೆಗಟ್ಲೆ ಧ್ಯಾನ ಮಾಡೋದಲ್ಲ, 5 ನಿಮಿಷ 3 ನಿಮಿಷ ನಿಮ್ಮೊಳಗೆ ನೀವು ಹೋಗಿ ಸಾಕು ಅಂತಾರೆ ಪತ್ರಿ ಸರ್. ಧ್ಯಾನನ ಗಂಟೆಗಟ್ಲೆ ಮಾಡ್ಬೇಕು ಅಂತ ಏನು ಹೇಳಲ್ಲ. ಬ್ರಾಹ್ಮಿ ಮುಹೂರ್ತ ಒಂದು ನಮ್ಗೆ ಅವ್ರು ಕೊಡ್ತಾರೆ ಪ್ರಿಫರೆನ್ಸ್. ಯಾಕೆ ಅಂದ್ರೆ ಅದು ನಮ್ಮ ಗಳಿಗೆ. ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಯಿಂದ 5:30ವರೆಗೂ ಸಾಮಾನ್ಯವಾಗಿ ಯಾವ್ದು ಸೌಂಡ್ ಇರಲ್ಲ, ಮನೆಯಲ್ಲಿ ಕೆಲಸ ಮಾಡ್ಬೇಕು ಅಂತ ಇರಲ್ಲ, ಕಾಫಿ ತಿಂಡಿ ಅಡಿಗೆ ಊಟ ದೊಡ್ಡವ್ರು ನೋಡ್ಬೇಕು ಮಕ್ಕಳು ನೋಡ್ಬೇಕು ಏನು ಇರಲ್ಲ. 4ರಿಂದ 5:30ವರೆಗೂ ಕೂಡ ಮೇಡಮ್ ಪ್ರತಿದಿನ ನಾನು ಧ್ಯಾನ ಮಾಡ್ತೇನೆ. ಅದ್ರಲ್ಲೂ ಸ್ನಾನ ಮಾಡ್ಕೊಂಡೆ ಕೂತ್ಕೊ. ಅದು ನನಗೆ ಬಹಳವಾಗಿ ಒಗ್ಗಿರೋದು ಮೇಡಮ್. ಇಲ್ಲಿವರೆಗೂ ಸ್ನಾನ ಮಾಡುತ್ತೆ. ಪತ್ರಿ ಸರ್ ಏನ್ ಹೇಳಿಲ್ಲ, ಪತ್ರಿ ಸರ್ ಫ್ರೆಶ್ ಅಪ್ ಆಗಿ ಕೈಕಾಲ್ ಮುಖ ತೊಳ್ಕೊಂಡು ಕುತ್ಕೊಳ್ಳಿ ಅಂತಾನು ಹೇಳಿದ್ದಾರೆ. ಬಟ್ ನನಗೆ ಪಿರಮಿಡ್ ವ್ಯಾಲಿನಲ್ಲಿ ಇಂತ ಅಭ್ಯಾಸ ಆದ್ರಿಂದ ನಾನು ಇವತ್ತಿಗೂ ಕೂಡ ಧ್ಯಾನ ಮಾಡಿ ಒಳ್ಳೆ ಬಟ್ಟೆ ಹಾಕೊಂಡು ಮನೆ ಬಟ್ಟೆನ ಕುತ್ಕೊಂತೀನಿ ಮೇಡಮ್ ಧ್ಯಾನ ಮಾಡ್ಲಿಕ್ಕೆ. ಮೇಡಮ್ ಇನ್ನೊಂದು ನೀವು ಇದು ಅಂದ್ರಲ್ಲ ಟ್ಯಾಬ್ಲೆಟ್ ಇದ್ರಿಂದ ಅದೊಂದು ತಿಳಿಸ್ರಿ ಮೇಡಮ್, ನಾವು ಅಟೆಂಡ್ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ನಾನು ಶೋಭಾ ಮೇಡಮ್ ಮತ್ತೆ ಲಕ್ಷ್ಮಿ ಮೇಡಮ್ ಅವ್ರಿಗೆ ತಿಳಿಸ್ಕೊಡ್ತೇನೆ. ಎವ್ರಿ ಮಂತ್ ಒಂದು 3 ತಿಂಗಳಿಗೆ ಒಂದ್ಸಲ ಇದು ಶುರು ಆಗುತ್ತೆ. 6 ತಿಂಗಳು ಇರುತ್ತೆ ಇದು ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಶುರು ಆಗ್ತಿದೆ ಅನ್ಕೂಡ್ಲೆ ನಾನು ಮೇಡಮ್ ಅವ್ರಿಗೆ ತಿಳಿಸ್ತೇನೆ. ನಿಮ್ ಕಡೆಯಿಂದ ಯಾರ್ಯಾರು ಇದ್ದಾರೆ ಎಲ್ಲರೂ ಲಕ್ಷ್ಮಿ ಮೇಡಮ್ ಕಾಂಟ್ಯಾಕ್ಟ್ ಮಾಡೋ ಗ್ರೂಪ್ ನಲ್ಲಿ ಆಗ್ತಾರೆ ಅದನ್ನ. ಸೊ ನೀವೆಲ್ಲರೂ ಕೂಡ ಆನ್ಲೈನ್ ಅಲ್ಲಿ ಜಾಯ್ನ್ ಆಗ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮ್ಗೆ ಕಳಿಸಿದ ತಕ್ಷಣ ನಾನು ಲಿಂಕ್ ಶೇರ್ ಮಾಡ್ತೀನಿ ಮೇಡಮ್ ಗ್ರೂಪ್ ಗಳಿಗೆ. ಥ್ಯಾಂಕ್ ಯು ಜ್ಯೋತಿ ಮ್ಯಾಮ್. ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಮೇಡಮ್ ಕಡೆಯಿಂದ ಅಂತ ನಾನು ಭಾವಿಸಿದ್ದೀನಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಶಿಕಲಾ ಮ್ಯಾಮ್. ನಮಸ್ತೆ ಶಶಿಕಲಾ ಮೇಡಮ್. ನಮಸ್ತೆ ಜ್ಯೋತಿ ಮೇಡಮ್. ನಿಜವಾಗ್ಲೂ ಜ್ಯೋತಿನೇ. ನಗುಮುಖನೇ ಬಹಳ ಇಂಪ್ರೆಸಿವ್. ಬಹಳ ಖುಷಿ ಆಯ್ತು. ಒಳ್ಳೆ ನಿಮ್ಮ ಅನುಭವಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ಗೆ ಒಂದು ಇದ್ ಬಂತೆ ಅಂದ್ರೆ ನಿಮ್ಮ ಧ್ಯಾನದ ಅನುಭವ ಏನಾದ್ರು ಹೇಳಬಹುದಾ ಅಂತ. ನೀವು ಧ್ಯಾನ ಕೂತ್ಕೊಂಡಾಗ ಅದಾಯ್ತು ಇದಾಯ್ತು ಅಂತೆಲ್ಲ ಹೇಳ್ತಾರಲ್ಲ, ಹಂಗೇನಾದ್ರೂ ಅನುಭವ? ವೆರಿ ಗುಡ್ ಕ್ವೆಶ್ಚನ್. ಖಂಡಿತ ಏನೂ ಆಗಿಲ್ಲ. ಧ್ಯಾನ ಅನುಭವ ಮಾಸ್ಟರ್ಸ್ ನನಗೆ ಇಲ್ಲಿವರೆಗೂ ಕೂಡ ಯಾವ್ದು ಆಗಿಲ್ಲ. ನಾನು ಹೇಳಿದ್ನ ನಿಮ್ಗೆ ನಾನು ಸಂಕಲ್ಪ ಮಾಡ್ಕೊಂಡ್ ಕೊಡ್ತೇನೆ. ಪ್ರಾಣಿಗಳಿಗೆಲ್ಲ ಸಾರಿ ಕೇಳ್ತೇನೆ. ಧ್ಯಾನ ಜಗತ್ ಪಿರಿಮಿಡ್ ಶಾಖಾರ ಜಗತ್ ಆಗ್ಬೇಕು ಅಂತ ಕುತ್ಕೊಂತೀನಿ ಮೇಡಮ್. ನನಗೆ ಇಲ್ಲಿವರೆಗೂ ಏನು ಕಾಣಿಸಿಲ್ಲ, ಯಾವ ಗುರುಗಳು ಕೂಡ ಕಾಣಿಸಿಲ್ಲ, ಯಾವ್ದು ಆಕರ್ಷಿಕ್ ರೆಕಾರ್ಡ್ ಏನು ಆಗಿಲ್ಲ. ನನಗೆ ಯಾವುದೇ ಧ್ಯಾನ ಅನುಭವ ಆಗಿಲ್ಲ, ಇಲ್ಲಿವರೆಗೂ ಆಗಿಲ್ಲ ಮೇಡಮ್. ಬಟ್ ಅದೆಲ್ಲ ನನ್ಗೆ ಜೀವನದಲ್ಲಿ ಆಗಿದೆ. ಜೀವನದಲ್ಲಿ ಎಷ್ಟು ಆಗಿದೆ ಇದು ನನ್ನ ಮೇಡಮ್. ಎಷ್ಟೊಂದ್ಸಲ ನಾನು ಈ ಮಟ್ಟಿಗೆ ಮೇಡಮ್ ಒಂದ್ ಸಣ್ಣ ಪುಟ್ಟದ ಆಸೆಗಳು, ನನ್ ಏನೋ ಒಂದ್ ತರಕಾರಿ ಬೇಕಿತ್ತು, ಒಂದ್ ಸೊಪ್ಪು ಬೇಕಿತ್ತು, ಆ ಟೈಮ್ ಅಲ್ಲಿ ಬರ್ದೇ ಇರೋಂತ ಹುಡುಗ, ತರಕಾರಿ ಸೊಪ್ಪು ಹುಡುಗ ಅವಾಗ ಬಂದಿರ್ತಾನೆ. ಇಂತ ಮಿರಾಕಲ್ ಬೇಜಾನಾಗಿದೆ. ಅದೇ ಸಾಕು ಮೇಡಮ್ ಧ್ಯಾನ ಅನುಭವ. ಅದಕ್ಕಿಂತ ಬೇಕಾ? ಇಮಿಡಿಯೇಟ್ ನಂಗೆ ಬಸ್ಗಳು ಮೇಡಮ್. ನಾನು ಎಲ್ಗಾರು ಹೊರಗಡೆ ಹೋಗ್ಬೇಕಾದ್ರೆ ನನ್ಗೆ ಹಿಂಗೆ ಬೇಗ ಬಸ್ಗಳೆಲ್ಲ ಸಿಕ್ಬಿಡ್ಲಿ, ಬೇಗ ರೀಚ್ ಆಗ್ಬಿಡ್ಲಿ ನಾನು ಅಂತ. ಖಂಡಿತ ಇದು ಕೂಡ ಆಗಿದೆ. ಇದೇ ಅನುಭವ ಮೇಡಮ್, ಇನ್ನೇನು ಬೇಕಾಗಿಲ್ಲ. ಇನ್ನೊಂದು ಹೇಳಿದ್ರಿ ನೀವು, ನಂಗೆ ಭಾನುವಾರ ಮಗು ಹುಟ್ಬೇಕು. ಅದು ಏನಕ್ಕೆ? ಏನಾದ್ರು ಎನಿ ರೀಸನ್? ನನಗೆ 2 ಮಕ್ಕಳು, 2 ಭಾನುವಾರ ಹುಟ್ಟಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಅದು ನೇಸರನ ದಿನ ಅಲ್ವಾ, ಸೂರ್ಯದೇವನ ದಿನ. ಸೂರ್ಯದೇವ ಪ್ರಜ್ವಲ್ ಅಲ್ವಾ, ಅವ್ನು ಯಾವಾಗ್ಲೂ
ಅವನಿಗೆ ಜೀವನನೇ ಇಲ್ಲ. ಮಕ್ಕಳು ಕೂಡ ಪ್ರಜ್ವಲತೆಯಲ್ಲಿ ಇರ್ಲಿ ಅನ್ನೋ ಉದ್ದೇಶ ಅಷ್ಟೇ ಮೇಡಮ್. ವೆರಿ ಗ್ರೇಟ್ ಮೇಡಮ್. ನಿಮ್ ಮಕ್ಕಳು ಕೂಡ ಹಾಗೆ ಆಗ್ತಾರೆ ಮೇಡಮ್. ಆ ಪ್ರಜ್ವಲದಲ್ಲಿ ಎಸ್ ದೊಡ್ಡವರಾಗಿ ಹೋಗ್ಬಿಟ್ಟಿದ್ದಾರೆ ಮೇಡಮ್. ಇಬ್ರು ಇಂಜಿನಿಯರ್ಸ್ ಎಲ್ಲ ಸೆಟ್ಲ್ ಆಗಿ ಹೋಗ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಗುಡ್ ಥ್ಯಾಂಕ್ ಮೇಡಮ್. ಯು ಆ ಪ್ರಜ್ವಲತೆ ಇರುತ್ತೆ ಮೇಡಮ್ ಅವರಲ್ಲಿ. ಆಮೇಲೆ So ಈ ಹಾಗಾಗಿ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಹೇಳಿದ್ರಲ್ಲ, ಈ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಂದ್ರೆ ಅದ್ರಲ್ಲಿ ಏನು ಡಾಕ್ಟರ್ ಅಂತ ಇದು ಕೊಡ್ತಾರಾ, ಸರ್ಟಿಫಿಕೇಟ್ ಕೊಡ್ತಾರಾ, ಯಾವ ತರ ಅದು? ಸರ್ಟಿಫಿಕೇಟ್ ಕೊಡ್ತಾರೆ, ಡಾಕ್ಟರ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಆಮೇಲೆ ನಮ್ ಪಿರಮಿಡ್ ಮಾಸ್ಟರ್ಸ್ ಗಳ ಜೊತೆ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಮೇಡಮ್. ಭಾನುವಾರ ಆನ್ಲೈನ್ ನಲ್ಲೇ ಕುಗ್ದು ಏನಾರು ಅವ್ರ ಸಮಸ್ಯೆಗಳಿದ್ರೆ ಈ ತರ ಫಾಲೋ ಮಾಡಿ, ಈ ತರ ಒಂದು ಟ್ಯಾಬ್ಲೆಟ್ ಇದೆ, ಮಾತ್ರೆಗಳಿದೆ, ಈ ಮಾತ್ರೆನ ಅಳವಡಿಸ್ಕೊಳ್ಳಿ ನಿಮ್ ಜೀವನದಲ್ಲಿ ಅಂತ ಎಲ್ಲ ಕೌನ್ಸಿಲಿಂಗ್ ಕೂಡ ಕೊಡ್ತೇವೆ. ಡಾಕ್ಟರೇಟ್ ಅಂತ ನಮಗೆ ಆ ಒಂದು ಪದವಿನ ಕೊಡ್ತಾರೆ ಮೇಡಮ್. ವೆರಿ ಗುಡ್. ನಾನು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ದಟ್. ಪ್ರಾಪಂಚಿಕ ಜೀವನದಲ್ಲಿ ನಾವೇ ಅದನ್ನ ಹೇಳ್ಕೊಳಂಗಿಲ್ಲ. ನಾನ್ ಡಾಕ್ಟರ್ ಜ್ಯೋತಿ ಅಂತ ಹೇಳ್ಕೊಳಕ್ ಆಗಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಹೇಳ್ಕೊಬಹುದು ಅಷ್ಟೇ. ಅದೇ ಅಲ್ಲ, ಕೆಲವೊಂದು ಅನುಭವದಲ್ಲೂ ಇದು ಅಂತ ಒಂಥರ ಕೌನ್ಸಿಲಿಂಗ್ ಲೆಕ್ಕಕ್ಕೆ ಬಂದ್ಬಿಟ್ಟಿರ್ತೀವಿ ನಾವು. ಒಂದಷ್ಟು ಅನುಭವ ಆದ್ಮೇಲೆ ಒಂದಷ್ಟು ಅನುಭವ ಬಂದಿರುತ್ತೆ, ಅನುಭವದಿಂದ ಬಂದಿರುತ್ತೆ. ಇವು ಎಕ್ಸ್ಟ್ರಾ ತಿಳ್ಕೊಳ್ಳೋದ್ರಿಂದ ನಮ್ಗೆ ಇನ್ನೂ ಸ್ವಲ್ಪ ಜನಸೇವೆಗೆ ಒಳ್ಳೇದಾಗಬಹುದೇನೋ, ನಮ್ಮಿಂದ ಯಾರಿಗಾರು ಅನುಕೂಲ ಆಗಬಹುದು. ಎಸ್, ಖಂಡಿತ ಮೇಡಮ್. ಇದು ಕೋರ್ಸಸ್ ನಡೆಯುತ್ತೆ, ಕನ್ನಡದಲ್ಲೇ ನಡೆಯುತ್ತೆ. ನಾನು ಖಂಡಿತ ಅವನ್ನ ಲಕ್ಷ್ಮಿ ಮೇಡಮ್, ಗೀತಾ ಮೇಡಮ್ ಮುಖಾಂತರ ತಿಳಿಸ್ತೇನೆ. ಖಂಡಿತ. ಈಗ ಮೊನ್ನೆ ಯಾರೋ ಒಬ್ರು ಬಂದಿದ್ರು, ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಂತ ಒಬ್ರು ಮೇಡಮ್ ಬಂದಿದ್ರು, ನನ್ಗೆ ಹೆಸರು ಮರ್ತಿದ್ದೀನಿ. ಇದೇ ಚಾನಲ್ ಗಾಯತ್ರಿ ಚಂದು ಮೇಡಮ್ ಮತ್ತೆ ಹೇಮಲತಾ ಮೇಡಮ್ 6 ತಿಂಗಳದ ಒಂದು ಕೋರ್ಸ್ ಕೊಡ್ತಾ ಇದೀವಿ, ವೀಕ್ಲಿ ಒನ್ಸ್ ಅಂತ ಅಡ್ವರ್ಟೈಸ್ ಮಾಡಿದ್ರು ಮೇಡಮ್. ಹೇಮಲತಾ ಮೇಡಮ್, ಗಾಯತ್ರಿ ಚಂದು ಮೇಡಮ್ ನಮ್ಮ ವೇದಿಕೆನಲ್ಲಿ 2 ಕ್ಲಾಸ್ ಆಯ್ತು, ಬೆಳಗಿನ ವೇದಿಕೆನಲ್ಲಿ 3 ಕ್ಲಾಸ್ ಆಯ್ತು ಮೇಡಮ್, ಕೊಟ್ಟಿದ್ದಾರೆ. ಸೂಪರ್. ಅವರೆಲ್ಲ ನಮ್ ನೆಕ್ಸ್ಟ್ ಬ್ಯಾಚ್ ನವರೇ ಅವರೆಲ್ಲ. ಅದು ಫ್ರೀ ಆಗಿರುತ್ತೆ ಮೇಡಮ್ ಕ್ಲಾಸಸ್? ಹೌದು, ಆನ್ಲೈನ್ ಮುಖಾಂತರ ಫ್ರೀ ಇರುತ್ತೆ. ನಿಮ್ ಕೈಲಾದಷ್ಟು ಸೇವೆ ಮಾಡಿ ಅಂತ ಕೇಳ್ತೀವಿ ಮೇಡಮ್. ಯಾಕಂದ್ರೆ ಝೂಮ್, ಯೂಟ್ಯೂಬ್ ರಿನಿವಲ್ ಮಾಡಿಸ್ಲಿಕ್ಕೆ ಎಲ್ಲ ನಿಮ್ ಕೈಲಾದ ಸೇವೆ ಕೊಡಿ ಅಂತ ಕೇಳ್ತೇವೆ ಅಷ್ಟೇ. ಕಂಪಲ್ಸರಿ ಏನಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಟ್ಯಾಬ್ಲೆಟ್ಸ್ ಅಂದ್ರೆ ನನ್ ಪ್ರಕಾರ ವರ್ಡ್ಸ್ ಅಲ್ಲಿ ಇರುತ್ತೆ ಅಂತ ಅನ್ಕೊಂಡಿದೀನಿ. ಅದೇ ಮೇಡಮ್, ಅಂದ್ರೆ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್ ಅನ್ನೋದು ಒಂದು ವರ್ಡ್ಸ್ ಅಲ್ಲಿ ಇರುತ್ತೆ ಅಂತ ನಾನು. ಹೌದು, ಟ್ರಾಫಿಕ್ ಸಿಗ್ನಲ್ಸ್ ಆಫ್ ದ ಸೋಲ್ ಅಂತ ಇದೆ ಮೇಡಮ್, ಒಂದು ಟಾಪಿಕ್ ಇದೆ. ಆಮೇಲೆ ಸ್ವೀಟ್ ಕರಿ ಸಾಂಬಾರ್ ಅಂತ ಒಂದು ಟಾಪಿಕ್ ಇದೆ. ಸ್ವೀಟ್ ಕರಿ ಸಾಂಬಾರ್ ಅಂತ. ಆಮೇಲೆ ಆಧ್ಯಾತ್ಮಿಕ ಜೀವನ, ಭೌತಿಕ ಜೀವನ, ಸಾಮಾಜಿಕ ಜೀವನ ಅಂತ ಅದೊಂದು ಟಾಪಿಕ್ ಇದೆ. ಸೊ ಆ ಟಾಪಿಕ್ ನಲ್ಲಿ ಆ ಒಂದೊಂದೇ ಟಾಪಿಕ್ ನ ಬ್ರೀಫ್ ಆಗಿ ಹೇಳ್ಕೊಂಡ್ ಬರ್ತೀವಿ. ಅದೇ ಈಗ ನಮ್ಗೆ ಟ್ಯಾಬ್ಲೆಟ್ಸ್ ಅಂದಿದ ತಕ್ಷಣ ಮಾತ್ರೆಗಳು ಅಂದ್ರೆ ಮೆಡಿಸನ್ ಅನ್ನೋದು ಹೋಗುತ್ತೆ ನಮ್ಗೆ. ಅದಕ್ಕೆ ನಾವ್ ಹೇಳುತ್ತಲ್ಲ, ಆ ತಿನ್ನೋ ಮೆಡಿಸನ್ ಅಲ್ಲ, ಮತ್ತೊಂದು ಈ ರೀತಿ ಮೆಡಿಸನ್ ಅಂತ ನಾನು ಹೇಳಿದ್ದೆ. ಅದನ್ನ ಅಟ್ರಾಕ್ಟಿವ್ ಆಗಿರುತ್ತೆ ಮಾತ್ರೆಗಳನ್ನ ಕೊಟ್ಟಾಗ ಅಂತ ನಮ್ಮ ಡಾಕ್ಟರ್ ಜಿ.ಕೆ. ಸರ್ ಅವರು ಈ ರೀತಿ ಪ್ಲಾನ್ ಮಾಡಿ ಈ ತರ ಮಾಡಿದ್ರು ಮೇಡಮ್. ಅದ್ಭುತವಾಗಿದೆ ಮೇಡಮ್ ಅದಂತ ಕೋರ್ಸ್. ಖಂಡಿತ ನಾನು ನಿಮ್ಗೆ ತಿಳಿಸ್ತೇನೆ. ಹೇಮಲತಾ ಮೇಡಮ್ ಅವರು ಮಾಡ್ತಾ ಇರೋದು, ಮೇಡಮ್ ಮುಖಾಂತರನೇ ಅದನ್ನ ನಿಮ್ಗೆ ತಿಳಿಸ್ತೇನೆ. ಖಂಡಿತ ಮ್ಯಾಮ್. ಥ್ಯಾಂಕ್ ಯು. ರಮೇಶ್ ಸರ್, ಇನ್ನು ಮತ್ತೆ ನಿಮ್ದು ಕ್ವಶನ್ಸ್ ಇದೆಯಾ? ತಗೊಳ್ಳಿ ಸರ್, ಅನ್ಮಿಟ್ ಕೊಟ್ಟಿದ್ದೇನೆ. ಇದು ಜ್ಯೋತಿ ಮೇಡಮ್ ಅವ್ರದ್ದು ನಂಬರ್ ಕೊಟ್ರೆ ಅವ್ರಿಗೆ ಸ್ವಲ್ಪ ಇನ್ಫಾರ್ಮೇಶನ್ ಎಲ್ಲ ಕೇಳ್ಬೋದು. ಇನ್ಫಾರ್ಮೇಶನ್ ಇದ್ರದ್ದು ಬೇರೆ ಕೋರ್ಸಸ್ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಕೇಳಿ ತಗೋಬಹುದು ಮೇಡಮ್. ಸ್ವಲ್ಪ ಫೋನ್ ನಂಬರ್ ಗ್ರೂಪ್ ನಲ್ಲಿ ಲಕ್ಷ್ಮಿ ಮೇಡಮ್ ಅವ್ರ ಗ್ರೂಪ್ ನಲ್ಲಿ ಇದ್ರೆ ಮೇಡಮ್ ಕಳಿಸ್ತಾರೆ ಸರ್ ನಮ್ಗೆ. ಏನೆಲ್ಲ ಗ್ರೂಪ್ ನಮಗ್ ಕಳಿಸ್ತಾರೆ, ನಾವು ಗ್ರೂಪ್ ಸೆಂಡ್ ಮಾಡ್ತೀವಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಒಂದೇ ಒಂದು ಮರ್ತೋಗ್ಬಿಟ್ಟೆ, ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಪತ್ರಿ ಸರ್ ಒಂದ್ಸಲ ಕೆಫೆಟೇರಿಯಾದಲ್ಲಿ ಇದ್ರು. ಪತ್ರಿ ಸರ್ಗೆ ಸ್ವಲ್ಪ ಅನಾರೋಗ್ಯ ಜಾಸ್ತಿ ಆಯ್ತು, ಆರೋಗ್ಯ ಕೆಡ್ತಾ ಬಿತ್ತು. ಅವಾಗ ಡಾಕ್ಟರ್ ಜಿ.ಕೆ. ಸರ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಬಂದ್ರು. ಸೊ ಅವಾಗ ನಾವೇನ್ ಮಾಡ್ತೀವಿ, ಜಿ.ಕೆ. ಸರ್ UK ಇಂದ ಬಂದಾಗೆಲ್ಲ ಬೆಂಗಳೂರಿನಲ್ಲಿ ನಾನು, ಕಲ್ಪನಾ ಮೇಡಮ್, ಹೇಮಲತಾ ಮೇಡಮ್ ಅವ್ರನ್ನ ಭೇಟಿ ಮಾಡ್ತೇವೆ. ಸೊ ಪಿರಮಿಡ್ ವ್ಯಾಲಿಗೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ನಾವು ಕೂಡ ಅಲ್ಲಿ ಹೋದ್ವಿ. ನಾನೇನ್ ಮಾಡ್ಬಿಟ್ಟೆ, ಒಂದು ಬೊಕ್ಕೆನು ಮತ್ತೆ ಒಂದು ಸ್ವೀಟ್ ಬಾಕ್ಸ್ ತಗೊಂಡ್ ಹೋಗಿದ್ವಿ. ಸೊ ಮತ್ತೆ ಜಿ.ಕೆ. ಸರ್ಗೆ ಅದು ವಿಶಸ್ ಹೇಳ್ಬಿಟ್ಟು, ವೆಲ್ಕಮ್ ಟು ಇಂಡಿಯಾ, ವೆಲ್ಕಮ್ ಟು ಪಿರಮಿಡ್ ವ್ಯಾಲಿ ಸರ್ ಅಂದ್ಬಿಟ್ಟು ಒಂದು ಬೊಕ್ಕೆ ಕೊಟ್ಟೆ. ಇನ್ನೊಂದು ಬೊಕ್ಕೆ ಸರ್ ಪತ್ರಿ ಸರ್ಗೆ ಕೊಡ್ಬೇಕು ಅಂತ ಹೇಳಿದೆ. ಪತ್ರಿ ಸರ್, ಮೇಡಮ್ ಈ ಬೊಕ್ಕೆ ಅವ್ರು ಈಸ್ಕೊಂತಾರ, ಅವ್ರು ಹೂವಿನ ಗಿಡದಿಂದನ ಕಿತ್ರೇನೆ ಅವ್ರು ಇಷ್ಟಪಡಲ್ಲ, ನೀವು ಹೂವಿನ ಬೊಕ್ಕೆ ತಂದಿದ್ದೀರಲ್ಲ, ಡೌಟ್ ಇದೆ, ಬೇಡ, ಅವ್ರು ಈಸ್ಕೊಳ್ಳಲ್ಲ, ಕೊಡ್ಬೇಡಿ. ಬುದ್ಧ ಸ್ಟ್ಯಾಚ್ಯೂ ಇದೆಯಲ್ಲ ಪಿರಮಿಡ್ ವ್ಯಾಲ್ಯೂ ಮೆಗಾ ಪಿರಮಿಡ್ ಒಳಗೆ, ಅಲ್ಲಿ ಇಟ್ಬಿಡಿ ಅಂತ ಹೇಳಿದ್ರು. ಓಕೆ ಸರ್ ಅಂತ ಹೇಳಿದೆ. ಆಮೇಲೆ ಸರ್ ಯಾರನ್ನು ಭೇಟಿ ಆಗ್ತಿಲ್ಲ, ಬೇರೆ ಯಾರನ್ನು ಕೂಡ. ನನ್ನ ಸರ್ಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಅಲ್ಲಿಂದ ಬಂದಿದ್ದೀನಿ, ನೀವೆಲ್ಲ ಬೇಡ ಬರೋದು, ನಾನು ಅಷ್ಟೇ ಹೋಗ್ತೀನಿ ಅಂತ ಹೇಳಿದ್ರು. ಓಕೆ ಸರ್, ನಾವ್ ಇಲ್ಲೇನೆ ವ್ಯಾಲಿನಲ್ಲೇ ಕುತ್ಕೊಂಡು ನಾವು ಮೆಡಿಟೇಷನ್ ಮಾಡಿ ಸರ್ಗೆ ಒಂದು ಗುಡ್ ವಿಶಸ್ ಹೇಳ್ತೀವಿ ಅಂತ ಹೇಳಿದ್ವಿ. ಸೊ ಸರ್ ಹೋದ್ರು.
ಕೆಫೆಟೇರಿಯಾದಲ್ಲಿ ಸರ್ ನಿಧಾನವಾಗಿ ಬಂದು ಕೂತಿದ್ದಾರೆ. ಮಂಜು ಅವರ ಪಿ ಎ ಇದ್ದಾರೆ, ನಿಮ್ಗೆಲ್ಲ ಗೊತ್ತಿರುತ್ತೆ ಮಂಜುನಾಥ್ ಅಂತ. ಪಿ ಎ ಕರ್ಕೊಂಬಂದ್ ಕೂತಿದ್ದಾರೆ. ಜಿ ಕೆ ಸರ್ ಅಲ್ಲಿ ಹೋಗಿದ್ದಾರೆ. ನನ್ಗೆ ಹೆಂಗೋ ಫೋನ್ ಬಂತು ಅಲ್ಲಿಂದ, ಕೆಫೆಟೇರಿಯಾದಲ್ಲಿ ಪತ್ರಿ ಸರ್ ಕೂತಿದ್ದಾರೆ ಮೇಡಮ್, ದೂರದಿಂದ ನೋಡ್ಬೋದು ಬನ್ನಿ ಅಂತ. ಖುಷಿ ಆಗೋಯ್ತು ಮೇಡಮ್. ನಾನು, ಕಲ್ಪನಾ ಮೇಡಮ್ ಮತ್ತೆ ಅವ್ರ ಹಸ್ಬೆಂಡ್ ಸಂತೋಷ್ ಸರ್ ಅಂತ ಇದ್ದಾರೆ. ನಾವು 3 ಜನನು ಹೋದ್ವಿ. ಸೊ ಹೋಗ್ಬಿಟ್ಟು ಆಮೇಲೆ ಇನ್ನೊಬ್ರು ವೇದಾ ಮೇಡಮ್ ಅಂತ ಇದ್ರು, ಸ್ಪಿರಿಚುವಲ್ ಟ್ಯಾಬ್ಲೆಟ್ ಗ್ರೂಪ್ ನಮ್ದು. ಸೊ ನಾವೆಲ್ಲ ಹೋದ್ವಿ, ಸ್ವಲ್ಪ ದೂರದಿಂದ ಕೆಫೆಟೇರಿಯಿಂದ ನೋಡ್ತಾ ಇದ್ವಿ, ಬಗ್ಗಿ ಹಿಂಗೆ. ಇನ್ಯಾರು ರೇಗ್ ಬಿಟ್ರೆ ಅಕಸ್ಮಾತ್ ಸರ್ ಮತ್ತೆ ಸರ್ಗೆ ಏನು ಇದಾಗದ್ ಬೇಡ ಅಂತ. ಆಮೇಲೆ ಸರ್ ಮಾತಾಡ್ತಿದ್ದಾರೆ, ನಮ್ಮನ್ನ ಹಿಂಗ್ ನೋಡ್ತಾ ಇದ್ದಾರೆ. ನೋಡ್ಬಿಟ್ಟು ಹಿಂಗ್ ಕರೆದ್ರು. ಮೈ ಗಾಡ್, ಸಖತ್ ಖುಷಿ ಆಗೋಯ್ತು. ಬೊಕ್ಕೆ ಇನ್ನ ನಾನು ಬುದ್ಧಾಗ ಹೋಗಿ ಇಟ್ಟೇ ಇಲ್ಲ, ಕೈಯಲ್ಲೇ ಇದೆ. ಸ್ವೀಟ್ ಬಾಕ್ಸ್ ಕೈನಲ್ಲೇ ಇದೆ. ಸುಮ್ನೆ ಭಯ, ಎಲ್ಲಿ ಬೈತಾರೋ ಅಂತ ಸುಮ್ನೆ ಇಟ್ಕೊಂಡು ಹೋದ್ವಿ. ಇಟ್ಕೊಂಡು ಹೋಗಿ ಸರ್ ಕೂತಿದ್ದಾರೆ, ಇನ್ನೊಂದಿಬ್ರು ಮಾಸ್ಟರ್ಸ್, ಬೇರೆ ತೆಲುಗು ಮಾಸ್ಟರ್ಸ್ ಕೂತಿದ್ದಾರೆ, ನಮ್ ಜಿ ಕೆ ಸರ್ ಕೂತಿದ್ದಾರೆ. ಸರ್ ಅಂತ ಅಂದ್ವಿ, ಸುಮ್ನೆ ನಿಂತ್ಕೊಂಡಿ. ಸರ್, ಐ ಆಮ್ ಜ್ಯೋತಿ ಫ್ರಮ್ ಬೆಂಗಳೂರು ಅಂತ ಹೇಳ್ಬಿಟ್ಟು ನಿಮ್ ಬೊಕ್ಕೆ ಇಟ್ಟೆ ಮೇಡಮ್. ಈಸ್ಕೊಂಡ್ಬಿಡೋದ ನಿಜ, ಅಲ್ಲಿವರೆಗೂನು ಏನೋ ಬೈತಾರೆ ಇಲ್ಲ ಏನೋ ಆಗುತ್ತೆ ಅನ್ಕೊಂಡೆ ಹೋಗಿದ್ದೀನಿ. ನೀಟಾಗಿ ಬೊಕ್ಕೆ ಇಸ್ಕೊಂಡ್ರು. ಅಷ್ಟು ಖುಷಿ ಆಗೋಯ್ತು ಮೇಡಮ್ ನನ್ಗೆ. ಆಮೇಲೆ ಅವ್ರನ್ನ ಮಂಜುನ ಹೆಂಗ್ ಕರೆದ್ಬಿಟ್ಟು ಬೊಕ್ಕೆನ ಅವ್ರು ಕೇಳ್ಕೊಟ್ರು. ಅದು ಒಂದು ಮಿರಾಕಲ್. ಜಿ ಕೆ ಸರ್ ಕೂಡ ಅಷ್ಟೊಂದು ಖುಷಿ ಪಟ್ರು. ಆಮೇಲೆ ಒಬ್ರು ಸ್ವೀಟ್ ತಂದಿದ್ರು, ಆ ಸ್ವೀಟ್ ನ ಎಲ್ಲಾರ್ಗು ಕೊಟ್ರು. ಯೋಗಿ ಅಲ್ವಾ, ಯೋಗಿ ಪುರುಷ ಅಲ್ವಾ, ಪರಮಾತ್ಮನ ಹತ್ರ ಈಸ್ಕೊಳ್ಳೋದು ಅಂದ್ರೆ ಸುಮ್ನೆನಾ ಮೇಡಮ್. ಹಾಗಾಗಿ ಅವ್ರ ಕೈಲಿಂದ ನಮ್ಗೆ ಸ್ವೀಟ್ ಕೂಡ ಸಿಕ್ತು. ನನ್ನ ಕೊನೆಯ ಭೇಟಿ ಅದು ಪತ್ರಿ ಸರ್ ಅವ್ರದ್ದು. ಸುಮಾರು ನೋಡಿ, ಅವ್ರಿಗೆ ಊಟ ಬಡಿಸುವ ಒಂದು ಸೌಭಾಗ್ಯನ ನನ್ ಸಿಕ್ತು. ನಾನು ಊಟ ಬಡಿಸಿದ್ದೀನಿ, ಅವ್ರ ಸೇವೆ ಮಾಡಿದ್ದೇನೆ, ಅವ್ರನ್ನ ಹಗ್ ಮಾಡ್ಕೊಂಡಿದ್ದೀನಿ, ಹ್ಯಾಂಡ್ ಶೇಕ್ ಮಾಡಿದ್ದೀನಿ. ಎಲ್ಲವೂ ಕೂಡ ಆ ಒಂದು ಯೋಗ ಪರಮಾತ್ಮನ ಹತ್ರ ನನಗೆ ಸೇವೆ ಮಾಡಿಕ್ಕೆ ಅನುಕೂಲ ಸಿಕ್ತು. ಅಂದ್ರೆ So, ನಾವು ಇದು ಕೂಡ ಜ್ಞಾನಿಗಳಾದ್ರೆ ನಾವು ಅನ್ಕೊಂಡಿದ್ನೆಲ್ಲ ನಾವು ಫಲಿಸ್ಕೋಬಹುದು ಅನ್ನೋದು. ಅದಕ್ಕೆ ಇದೇ ಮೇಡಮ್, ಶಶಿಕಲಾ ಮೇಡಮ್, ಇದೇ ನನ್ ಧ್ಯಾನ ಅನುಭವ. ಬೇರೆ ಏನು ಇಲ್ಲ, ಇದೇ ಶಶಿಕಲಾ ಮೇಡಮ್. ಎಸ್. ಸೊ ಇದೆಲ್ಲ ಮಾಸ್ಟರ್ಸ್ ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಮಾಸ್ಟರ್ಸ್ ಎಲ್ಲ ಇದೆ. ನಾನು ಆಗ್ಲೇ ಹೇಳಿದ್ದೀನಿ, ಕಷ್ಟ ಸುಖ ನೋವು ನಲಿವು ಗೌರವ ಅಗೌರವ ಎಲ್ಲವೂ ಇವತ್ಗೂ ಇದೆ. ಆದರೆ ಆಧ್ಯಾತ್ಮಿಕಕ್ಕೆ ಬಂದ್ಮೇಲೆ ಇದೆಲ್ಲ ಪಕ್ಕ ಇರುತ್ತೆ ಅಂತ ಪತ್ರಿ ಸರ್ ಹೇಳ್ಬಿಟ್ಟಿದ್ದಾರೆ ಕೂಡ. ಸೊ ಇದನ್ನೆಲ್ಲ ಜಯಿಸುವ, ಸಾಧಿಸುವ, ಸ್ವೀಕಾರ ಮಾಡುವ ಒಂದೇ ಒಂದು ಆತ್ಮಸ್ಥೈರ್ಯ ನಮ್ಗೆಲ್ಲ ಬಂದಿದೆ ಅಂದ್ರೆ ಅದು ಆನಾಪಾನಸತಿ ಧ್ಯಾನ, ಪಿರಮಿಡ್ ಮಾಸ್ಟರ್ಸ್, ಪತ್ರಿ ಸರ್ ಅಷ್ಟೇ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ಯಾವುದೇ ಹ್ಯಾಂಡ್ ರೈಸ್ ಇಲ್ಲ ಮ್ಯಾಮ್. ಹಾಗಾಗಿ ಮ್ಯಾಮ್ ನೀವು ಹೇಳಿದ್ರಿ ಆಧ್ಯಾತ್ಮಿಕ ಜೀವನ 50, ನನ್ನ ಅಂದ್ರೆ ಪ್ರಾಪಂಚಿಕ ಜೀವನ 50-50 ಅಂತ. ನಿಮ್ ಮನೆ ಕಡೆಯಿಂದನೂ ಸಹ ನಿಮ್ಗೆ ಅದೇ ತರ ಸಹಕಾರ ಸಿಗ್ತಾ ಇದೆ ಅಂತಾನು ಹೇಳಿದ್ರಿ. ಅದೇ ತರ ನಿಮ್ಗೆ ಮುಂದೆನೂ ಸಹ ಎಲ್ಲಾ ತರದ ಸಹಕಾರ ಸಿಗ್ಲಿ ಮೇಡಮ್ ಅಂತ ಕೇಳ್ಕೊತೀವಿ ಮೇಡಮ್. ನಿಮ್ಮ ಕ್ಲಾಸಸ್ ನಮ್ಮ ವೇದಿಕೆನಲ್ಲಿ ಇದೇ ತರ ತುಂಬಾ ಬರ್ತಾ ಇರ್ಬೇಕು ಮೇಡಮ್. ಇದೇ ತರ ಬರ್ಬೇಕು, ನಮ್ಗೆ ಹೆಚ್ಚು ಹೆಚ್ಚು ಜ್ಞಾನವನ್ನ ತುಂಬಿಸ್ಬೇಕು ಅಂತ ಕೇಳ್ಕೊತೀನಿ ಮೇಡಮ್. ಹೆಚ್ಚು ಹೆಚ್ಚು ಕ್ಲಾಸಸ್ ಬರ್ಲಿ ನಿಮ್ ಕಡೆಯಿಂದ. ನಿಮ್ಮ ಅನುಭವ ತುಂಬಾ ಚೆನ್ನಾಗಿತ್ತು ಮೇಡಮ್. ನಮ್ಗೆ ಅದೇ ಹೇಳ್ದಂಗೆ ಎಷ್ಟು ಟೈಮ್ ಕೊಟ್ಟು ಕೇಳಿದ್ರು ನಮ್ಗೆ ಬೇಜಾರಾಗ್ತಿರ್ಲಿಲ್ಲ. ನಿಮ್ಮ ಮಾತು, ನಿಮ್ಮ ಮುಖ, ನಿಮ್ಮ ನಗು ಮುಖ, ಇದೇ ತರ ನಮ್ಗೆ ಇನ್ನು ನೋಡ್ಬೇಕು, ಕೇಳ್ಬೇಕು ಅನ್ನೋ ಕುತೂಹಲನೇ ಇತ್ತು ಮೇಡಮ್. ನಮ್ಮ ವೇದಿಕೆನಲ್ಲಿ ನಿಮ್ ಕ್ಲಾಸ್ ತುಂಬಾ ಬರ್ಲಿ ಅಂತ ಕೇಳ್ಕೊತೀನಿ ಮೇಡಮ್. ನಿಮ್ಮಂತ ಹಿರಿಯ ಪಿರಮಿಡ್ ಮಾಸ್ಟರ್ ಗಳನ್ನ ನಮ್ಮ ಗೀತಾ ಮೇಡಮ್ ನಮ್ಗೆಲ್ಲ ಪರಿಚಯ ಮಾಡ್ಕೊಡ್ತಾ ಇದಾರೆ ಮೇಡಮ್. ನಮ್ಮ ಗೀತಾ ಮೇಡಮ್ಗೆ ಒಂದು ಅದ್ಭುತವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಮೇಡಮ್. ಗೀತಾ ಮೇಡಮ್ಗೆ ಅಂದ್ರೆ ನಿಮ್ಮಂತ ಮಾಸ್ಟರ್ಗಳನ್ನೆಲ್ಲ ಪರಿಚಯ ಮಾಡ್ಕೊಟ್ಟ ಇದನ್ನೆಲ್ಲ ಕೇಳೋದು ನಮ್ಮ ಪುಣ್ಯ ಮೇಡಮ್. ನಾವು ಗೀತಾ ಮೇಡಮ್ಗೆ ಹೆಚ್ಚು ಹೆಚ್ಚು ಧನ್ಯವಾದಗಳನ್ನ ಅರ್ಪಿಸ್ಬೇಕು ಮೇಡಮ್. ಗೀತಾ ಮೇಡಮ್ ಲೈನಲ್ಲಿ ಇದಾರೆ ಅಂತ ಅನ್ಕೊಂಡಿದೀನಿ. ಆಗ್ಲಿಂದ ಮೆಸೇಜಸ್ ಆಗ್ತಾ ಇದಾರೆ, ನಿಮ್ ಕ್ಲಾಸ್ ಅನ್ನ ಅವ್ರು ಕೇಳ್ತಾ ಇದಾರೆ. ಮೇಡಮ್, ಗೀತಾ ಮೇಡಮ್ ಬಗ್ಗೆ ಒಂದೇ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮೇಡಮ್ ಪರಿಚಯ ನನ್ಗಿಲ್ಲ, ಕಾಲ್ ಮಾಡಿದ್ರು. ಮೇಡಮ್ ನಿಮ್ದೊಂದು ಹಿಂಗೆ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಬೇಕು, ನಮ್ಮ ಮಹಾವತಾರ್ ಫೌಂಡೇಶನ್. ತುಂಬಾ ಸ್ಲೋಗ್ ಮಾತಾಡ್ತಾ ಇದ್ರು. ಯಾಕೆ ಮೇಡಮ್ ಹುಷಾರಿಲ್ವಾ, ಸ್ಲೋಗ್ ಮಾತಾಡ್ತಿದ್ದೀರಾ ಅಂದ್ರೆ, ಮೇಡಮ್ ನನಗೆ 1 ವಾರದ ಮಗು ಇದೆ, ತೊಡೆ ಮೇಲೆ ಮಲ್ಕೊಂಡಿದ್ದೆ ಅಂದ್ರು. ಮಿರಾಕಲ್ ಮೇಡಮ್. ನಿಜವಾಗ್ಲೂ ಗೀತಾ ಮೇಡಮ್ ಹ್ಯಾಟ್ಸ್ ಆಫ್. ಅವರು ನಿಮ್ ತರನೇ ಮೇಡಮ್, ಕ್ಲಾಸಿಗೆ ಅಟೆಂಡ್ ಆಗಿ ಆಂಕರಿಂಗ್ ಮಾಡ್ತಾ ಇದ್ದವರು ಪೇನ್ ಬಂತು ಅಂದ್ಬಿಟ್ಟು ನನಗೆ ಕಂಟಿನ್ಯೂ ಮಾಡಕ್ ಹೇಳ್ಬಿಟ್ಟು ಅವ್ರು ಹೋಗಿ ಹಾಸ್ಪಿಟಲ್ ಸೇರ್ಕೊಂಡ್ರು ಮೇಡಮ್. ಅವರಿಗೂ ಅಷ್ಟೇ, ಅವರಿಗೆ 999 ಇದು ಡೇಟ್ ಇದ್ರಲ್ಲಿ ಅವರಿಗೆ ಡೆಲಿವರಿ ಆಗಿದ್ದು ಮ್ಯಾಮ್. ಅವರು ಸಹ ಧ್ಯಾನದಲ್ಲೇ ಇದ್ದಂತವರು, ಪೋರ್ಟಲ್ ಡೇಟ್ ಅಲ್ಲೇ ಅವರಿಗೆ ಆಗಿದ್ದು 999 ಪೋರ್ಟಲ್ ಡೇಟ್ ದಿವಸನೇ ಅವ್ರಿಗೆ ಡೆಲಿವರಿ ಆಯ್ತು. ಅವರು ಸಹ ನಿಮ್ ತರನೇ ಧ್ಯಾನದಲ್ಲಿ ತುಂಬಾ ಸಾಧನೆಯನ್ನ ಮಾಡಿದಾರೆ ಮ್ಯಾಮ್. ಅವ್ರಿಗೆ ಸಹ ತುಂಬಾ, ಅವ್ರು ಹಿರಿಯ ಪಿರಮಿಡ್ ಮಾಸ್ಟರ್ ಅಂತಾನೆ ನಾವ್ ಹೇಳ್ಕೊಳ್ಳಕ್ಕೆ ಖುಷಿ ಪಡ್ತೀವಿ. ಹಾಗಾಗಿನೇ ಅವರು ನಿಮ್ಮಂತಹ ಹಿರಿಯ ಮಾಸ್ಟರ್ಗಳನ್ನ ನಮ್ಗೆಲ್ಲ ಪರಿಚಯ ಮಾಡ್ಕೊಡ್ತಾ ಇದಾರೆ ಮೇಡಮ್. ಅವ್ರಿಗೂ ಸಹ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ನಿಮ್ ಕ್ಲಾಸು ಸಹ ನಮ್ ವೇದಿಕೆನಲ್ಲಿ ಹೆಚ್ಚು ಹೆಚ್ಚು ಬರ್ಲಿ ಅಂತ ಕೇಳ್ಕೊತೀನಿ ಮೇಡಮ್.
ಶಶಿಕಲಾ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ ಮೇಡಮ್. ಹೌದಾ ಮ್ಯಾಮ್? ಓಕೆ ಓಕೆ. ಓ, ಈಗ ಎಲ್ಲ ಮಾಸ್ಟರ್ಸ್ ಅಂತ ಮಾಡ್ತಾ ಇದ್ದಾರೆ. ಅನ್ಮಿಟ್ ಮಾಡ್ಕೊಳ್ಳಿ ಮ್ಯಾಮ್, ಶಶಿಕಲಾ ಮ್ಯಾಮ್. ನಮಸ್ತೆ ನಮಸ್ತೆ ಮೇಡಮ್ ಒನ್ಸ್ ಅಗೇನ್. ನನ್ಗೆ ಒಂದು ನೀವ್ ಹೇಳಿದ್ದು ನಂಗೆ ಬಹಳ ಖುಷಿಯಾಗಿದ್ದು ಏನಂತಂದ್ರೆ, ನಿಮ್ಗೆ ಚಿಕ್ಕ ಒಂದು ಚಾನ್ಸ್ ಸಿಕ್ಕಿದ್ರು ಅದನ್ನ ಬಿಡ್ಬೇಡಿ ಅಂತ ಹೇಳಿದ್ರಲ್ಲ, ಅದು ತುಂಬಾ ಖುಷಿ ಆಯ್ತು ನನ್ಗೆ. ಯಾಕೆಂತಂದ್ರೆ ಎಷ್ಟೊಂದ್ ಜನ ಬನ್ನಿ 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 ಮಾಡಿ ಮಾಡಿ ಅಂತ ಕರೆದ್ರು ಯಾವ್ದಕ್ಕೂ ಅಳ್ಳಾಡ್ದಂಗ್ ಬಂಡೆ ತರ ಇರ್ತಾರಲ್ಲ, ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಚಾನ್ಸ್ ಅನ್ನ ನಾವು ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ನಿಮ್ಮಂಗೆ ಖಂಡಿತವಾಗೂ ಮೇಲೆ ಬರ್ಬೋದು. ಇಲ್ಲ ಅಂತಂದ್ರೆ ನಾವ್ ಎಲ್ಲಿರ್ತೀವೋ ಅಲ್ಲಿಂದ ಅಳ್ಳಾಡಕ್ ಆಗಲ್ಲ ಅನ್ನೋದು ಗ್ಯಾರಂಟಿ ಆಯ್ತು. ಖಂಡಿತ ಇದೆ ಮೇಡಮ್. ಟ್ರಾಫಿಕ್ ಸಿಗ್ನಲ್ಸ್ ಆಫ್ ದ ಸೋಲ್ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಒಂದು ಟಾಪಿಕ್. ಅದ್ರ ಕೆಳಗಡೆ ಬರದೆ ಅವಕಾಶಗಳನ್ನ ಕೈ ಬಿಡಬೇಡಿ. ಪ್ರತಿಯೊಂದು ಅವಕಾಶನು ಮೇಡಮ್ ನಮ್ಗೆ ಸಾಧ್ಯವಾದಷ್ಟು ಸಂಸಾರದ ಜೊತೆ ನಾವ್ ಇದನ್ನ ಮಾಡ್ತಾ ಹೋಗೋಣ ಮೇಡಮ್. ಅವಕಾಶನ ಕೈ ಬಿಡಬಾರ್ದು. ಅದೇ ಅದ್ ನನಗೆ ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ತುಂಬಾ ನಾವು ಬೆಳಿಬಹುದು ಅಂತ ನನ್ಗೆ ಅನ್ನಿಸ್ತು. ನಾನಷ್ಟೇ, ನಾನು ಯಾವ್ದನ್ನು ಬಿಡೋದಿಲ್ಲ, ಆಮೇಲೆ ಹಿಡಿದ ಹಠ ಬಿಡೋದಿಲ್ಲ ನಾನು ಯಾವ್ದನ್ನು. ಖಂಡಿತ ಮೇಡಮ್. ಥ್ಯಾಂಕ್ ಯು ನಮ್ಮ ವೇದಿಕೆನಲ್ಲಿ ಯಾವಾಗ್ಲೂ ಶಶಿಕಲಾ ಮೇಡಮ್ ಕ್ವಶನ್ಸ್ ಜಾಸ್ತಿ ಇರುತ್ತೆ ಮೇಡಮ್. ಅವ್ರಿಗೆ ಒಂದು ಸಣ್ಣ ಡೌಟ್ ಬಂದ್ರು ಸಹ ಅದನ್ನ ಅವರು ಪರಿಹಾರ ಮಾಡ್ಕೋಬೇಕು. ಯಾವ ಟೈಮಿಂಗ್ಸ್ ಕ್ಲಾಸ್ ಆಗ್ಲಿ, ಬೆಳಿಗ್ಗೆ ಆಗ್ಲಿ, ಮಧ್ಯಾಹ್ನ ಆಗ್ಲಿ, ನೈಟ್ ಆಗ್ಲಿ, ಅವ್ರಿಗೆ ಬಂದಿದ್ದ ಡೌಟ್ ಅವ್ರು ಕ್ಲಿಯರ್ ಮಾಡ್ಕೋಬೇಕು ಮೇಡಮ್. ವೆರಿ ಗುಡ್, ವೆರಿ ಸ್ಪೋರ್ಟಿವ್ ಆಗಿದ್ದೀರಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಹಿಂಗೆ ಇರ್ಬೇಕು ನಮ್ ಪಿರಮಿಡ್ ಮಾಸ್ಟರ್ಸ್ ಅಲ್ಲಿ, ಹಿಂಗೆ ಇರ್ಬೇಕು ಮೇಡಮ್. ಕ್ಲಾರಿಟಿ ನಂಗೆ ನಿದ್ದೆ ಬರೋದಿಲ್ಲ ಮೇಡಮ್. ಮತ್ತೆ ಈ ಟಾಪಿಕ್ ಬಗ್ಗೆ ಯಾರಾದ್ರೂ ಮಾತಾಡ್ತೀರಾ ಅಂದ್ರೆ ಫಸ್ಟ್ ಯೋಚನೆ ಮಾಡ್ತೀನಿ ನಾನ್ ಮಾತಾಡಬಹುದು ಅಂತ. ಯಾಕೆಂದ್ರೆ ನನ್ ಸ್ವಾರ್ಥ ಅದ್ರಲ್ಲಿ ನಾನ್ ತಿಳ್ಕೊಬಹುದು ಅಂತ. ಯಾರಿಗಾರು ಹೇಳ್ಬೇಕು ಅಂದ್ರೆ ನಾವು ಜಾಸ್ತಿ ಓದ್ಕೋತೀವಿ, ನಾವು ಜಾಸ್ತಿ ನೋಡ್ತೀವಿ, ಅದನ್ನ ಜಾಸ್ತಿ ಮನನ ಮಾಡ್ತೀವಿ. ಹಂಗಾಗಿ ನಾನು ಆ ಚಾನ್ಸ್ಗಳನ್ನ ನಾನು ಬಿಡೋದಿಲ್ಲ. ಯಾಕೆಂದ್ರೆ ನಾನು ಇದ್ದವಳು ಲೆಕ್ಚರಿಂಗ್ ಅಲ್ಲಿ ಇದ್ದವಳು ಮೇಡಮ್, ನಾನು ರಿಟೈರ್ಡ್ ನಾನು. ಸೊ ಹಂಗಾಗಿ ಅದು ನನ್ಗೆ ಕಲ್ಸೋದು ತುಂಬಾ ಇಷ್ಟ, ತುಂಬಾ ಇಷ್ಟ. ಯಾರಿಗಾರು ಹೇಳ್ಕೊಡೋದಂದ್ರೆ ಎಲ್ಲಿಲ್ಲದ ಆಸೆ. ಎಷ್ಟೇ ಕಷ್ಟ ಆದ್ರೂ ರಾತ್ರಿ ಹೇಳಿದ್ರು ಬೆಳಗ್ಗೆ ಹೊತ್ತಿಗೆ ರೆಡಿ ಆಗ್ಬಿಡ್ಬೇಕು ಅನ್ನೋ ಒಂದು ಮನಸ್ಸು. ಹಾಗಾಗಿ ಇನ್ನೂ ಕಲಿಬೇಕು, ತುಂಬಾ ಕಲಿಬೇಕು ಅನ್ನೋ ಆಸೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶಶಿಕಲಾ ಮ್ಯಾಮ್. ನಮ್ಮ ಸಣ್ಣಗೌಡ ಸರ್ ಅವಾಗ್ಲಿಂದ ಸೈಲೆಂಟ್ ಆಗಿ ಕೂತ್ಕೊಂಡು ಮೆಸೇಜ್ ಗಳನ್ನ ಸೆಂಡ್ ಮಾಡ್ತಿದ್ರು ಮೇಡಮ್. ಈಗ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೀನಿ. ನಮ್ಮ ಸಣ್ಣಗೌಡ ಸರ್ ಈ ವೇದಿಕೆ ಇರೋ ಪಿರಮಿಡ್ ಮಾಸ್ಟರ್ ಮೇಡಮ್. ಅವ್ರದ್ದು ಕ್ವಶನ್ಸ್ ಏನಿದೆ ಅಂತ ಈಗ ಕೇಳೋಣ ಮೇಡಮ್. ಇವತ್ತು ಶನಿವಾರದ ಸಂಚಿಕೆ ಇರೋದ್ರೆ ಯಾರು ಇವ್ರು ಕರ್ಕೊಂಬಂದರು? ಹೋಗಿ ಹೋಗಿ ಇಂಥವ್ರನ್ನ ಕರ್ಕೊಂಬರೋದು, ಹೊಡಿರಿ ಅವ್ರಿಗೊಂದು ಚಪ್ಪಾಳೆನ ಕರ್ಕೊಂಬಂದವ್ರಿಗೆ. ನಮ್ ಗೀತಾ ಮೇಡಮ್ಗೆ ಸರ್ ಇದೆಲ್ಲ ನಾನು ಗ್ರೇಟ್ ಗೀತಮ್ಮ, ಅದ್ಭುತ, ಅತ್ಯದ್ಭುತ ಅಂತ ಹೇಳ್ಬೋದು. ವಾವ್. ನಮ್ಮ ರಮೇಶ್ ಸರ್ ಹೇಳ್ದಂಗೆ ಜ್ಯೋತಿ, ಪ್ರಜ್ವಲವಾದ ಜ್ಯೋತಿ ಮೇಡಮೇ ಇವರು. ಎಷ್ಟೊಂದು ಅನುಭವ ಇದೆ ಮೇಡಮ್ ನಿಮ್ಮಲ್ಲಿ. ನಿಜಕ್ಕೂ ಕೂಡ ತಾವು ಬರ್ತಾ ಇರ್ಬೇಕು, ವಿಶೇಷವಾದ ಕ್ಲಾಸ್ಗಳನ್ನ ಕೊಡ್ತಾ ಇರ್ಬೇಕು. ನಾವಂತೂ ಕೇಳಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ವಿಶೇಷ ಸಂಚಿಕೆ ವಿಶೇಷವಾಗೇ ಇತ್ತು ಅಂತ ಹೇಳಬಹುದು. ಚೆನ್ನಾಗಿತ್ತು ಮೇಡಮ್. ಜೊತೆಗೆ ಹೇಳ್ಬೇಕು ಅಂತಂದ್ರೆ ತಮ್ಮ ಸುಮಾರು ಬಾಲ್ಯದ ಜೀವನದಿಂದನೇ ತಗೊಂಡ್ರಿ. ಇದು ಯಾವುದೋ ಒಂದು ಪೂರ್ವ ಜನ್ಮದ ಒಂದು ಆತ್ಮನೇ ಇಲ್ಲಿ ಈ ತರ ನಿಮಗೆ ಕಷ್ಟ, ನೋವು ಇವನ್ನೆಲ್ಲ ಕೊಟ್ಟು ಅನುಭವವನ್ನು ಕೊಟ್ಟು ಇಲ್ಲಿ ಅನುಭವದ ಅಮೃತವನ್ನ ದಾರಿ ಇರ್ಲಿಕ್ಕೆ ಕರ್ಕೊಂಡ್ ಬಂದಿದೆ ಅಂತ ಹೇಳೋದಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಮಾತು ಕೇಳ್ತಾ ಇರೋದ್ರೆ. ನಮ್ಮವ್ರು ವರ್ಣನೆ ಮಾಡ್ತಾ ಇದ್ರು, ಆ ಯಮ್ಮನ ಮಾತು ಎಷ್ಟ್ ಚೆನ್ನಾಗಿದೆ, ಆ ಯಮ್ಮನ ನೋಟ ಹೆಂಗಿದೆ, ನಗು ಹೇಗಿದೆ, ಆ ಯಮ್ಮ ಇರೋದು ಹಾಗೆ ಇದೆ. ವಾವ್, ಏನ್ ಎಕ್ಸ್ಪ್ರೆಷನ್ ಮಾಡ್ತಿದಾರ ಮೇಡಮ್. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಕ್ಲಾಸಸ್ ನಮ್ಮ ವೇದಿಕೆನಲ್ಲಿ ಇದೇ ತರ ಬರ್ತಾ ಇರ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಲ್ಲಿ ತನಕ ನಿಮ್ಮ ಅಂದ್ರೆ ಧ್ಯಾನದ ಅನುಭವ ಆಗ್ಲಿ, ನೀವು ಅಂದ್ರೆ ಯಾವ ತರ ಎಂಟ್ರಿ ಕೊಟ್ರಿ ಅಂತ ತುಂಬಾ ಚೆನ್ನಾಗಿ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನನ್ನ ಪರವಾಗಿ ಹಾಗೂ ನಮ್ಮೆಲ್ಲರ ಮಾಸ್ಟರ್ಗಳ ಪರವಾಗಿ ಹಾಗೂ ನಮ್ಮ ವೇದಿಕೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಜ್ಯೋತಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಮೇಡಮ್, ಗೀತಾ ಮೇಡಮ್ ಹಾಗೂ ಎಲ್ಲ ನಮ್ಮ ಮಹಾವತಾರ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳು, ಎಲ್ಲ PSSM ನ ಪಿರಮಿಡ್ ಮಾಸ್ಟರ್ಸ್ಗಳು ಕೂಡ ಕೋಟಿ ಆತ್ಮಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್, ಇಲ್ಲಿ ತನಕ ಮೇಡಮ್ ಅವರು ಒಳ್ಳೆಯ ಧ್ಯಾನವನ್ನ ಮಾಡಿಸಿದ್ರು ನಮ್ಗೆ, ಹಾಗೆ ಒಳ್ಳೆಯ ಜ್ಞಾನವನ್ನ ಅಂದ್ರೆ ಅವರ ಅನುಭವವನ್ನ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದಾರೆ ಮಾಸ್ಟರ್. ನೀವು ಸಹ ಇಲ್ಲಿ ತನಕ ತಾಳ್ಮೆಯಿಂದ ಕೂತು ಅವರ ಅನುಭವವನ್ನ ಕೇಳಿಸ್ಕೊಡಿದೀರಾ. ಆಗ್ಲೇ ನಿಮ್ಗೆ ಇರ್ತಕ್ಕಂಥ ಕ್ವಶನ್ಸ್ ಗಳಿಗೆ ಮೇಡಮ್ ಆನ್ಸರ್ ಮಾಡಿದ್ದಾರೆ. ಎಲ್ಲ ಸಹ ಅಂದ್ರೆ ನೀವು ಏನು ಕ್ವಶನ್ಸ್ ಇಲ್ದೆ ಎಲ್ಲ ಪರಿಪೂರ್ಣವಾಗಿ ಧ್ಯಾನದ ಅನುಭವವನ್ನ ತಿಳ್ಕೊಂಡಿದೀರಾ ಅಂತ
ಹೇಳ್ಕೊಡ್ತಾ ನಿಮ್ಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೇನೆ ನಮ್ಗೆ ಈ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದ್ದೀನಿ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್.